So, good evening, everyone. So, today we'll discuss about the continuity chapter. So, this is the first chapter. So, comes under the calculus part. This is the most important chapter. So, first in the last year, it means in the first year. So, you learn about limits, right? So, continuity is nothing but it is one of the applications of limits. Okay, na? So, today we'll discuss about the continuity. So, continuity means ಸೊ ವರ್ಡ್ ಅಲ್ಲೇ ಇದೆ ಕಂಟಿನ್ಯೂಟಿ ಮೀನ್ಸ್ ಕಂಟಿನ್ಯೂಸ್ ಆಗಿರ್ಬೇಕು. ಸೊ ಯಾವುದೇ ರೀತಿಯಾಗಿ ನಾವೊಂದು ಕರ್ವ್ ಅನ್ನ ಡ್ರಾ ಮಾಡಿದ್ರೆ ಸೊ ಅಲ್ಲಿ ಸೊ ಈ ರೀತಿಯಾಗಿ ಗ್ಯಾಪ್ ಇರಬಾರ್ದು ಅಲ್ವಾ. ಸೊ ಕಂಟಿನ್ಯೂಟಿ ಮೀನ್ಸ್ ಸೊ ನಾವು ಹೇಳ್ತೀವಿ ದ ವರ್ಡ್ ಕಂಟಿನ್ಯೂಸ್ ಮೀನ್ಸ್ ವಿಥೌಟ್ ಎನಿ ಬ್ರೇಕ್ ಆರ್ ಗ್ಯಾಪ್. ಇಫ್ ದ ಗ್ರಾಫ್ ಆಫ್ ದ ಫಂಕ್ಷನ್ ಹ್ಯಾಸ್ ನೋ ಬ್ರೇಕ್ ಆರ್ ಎ ಗ್ಯಾಪ್ ಆರ್ ಜಂಪ್ ದೆನ್ ಇಟ್ ಈಸ್ ಸೆಡ್ ಟು ಬಿ ಎ ಕಂಟಿನ್ಯೂಸ್. ಸೊ ನೋಡಿ ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಗ್ರಾಫ್ ನೋಡ್ತಾ ಇದೀವಿ. ಸೊ ದಿಸ್ ಇಸ್ ಅ ಗ್ರಾಫ್ ಆಫ್ ಸೈನ್ ಎಕ್ಸ್ ಫಂಕ್ಷನ್. ಸೊ ಇಲ್ಲೇನಿದೆ ಒಂದು ಫಂಕ್ಷನ್ ತಗೊಂಡಿದ್ದೀನಿ. ಆ ಫಂಕ್ಷನ್ ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಈಗ y is equals to sin x ಫಂಕ್ಷನ್. ಸೊ ನಾವು ಇನ್ಪುಟ್ ವ್ಯಾಲ್ಯೂಸ್ ಅನ್ನು ಕೊಡ್ತಾ ಹೋದಾಗೆಲ್ಲ ನಮಗೆ ಔಟ್ಪುಟ್ ಬರ್ತಾ ಹೋಗ್ತದೆ. ನಾವು ಇಲ್ಲೊಂದು ಕರ್ವ್ ಅನ್ನು ನೋಡ್ತಾ ಹೋಗ್ತೀವಿ. ಸೊ ಈ ಕರ್ವ್ ಅನ್ನು ನೋಡಿದಾಗ ಸೊ ಈ ಕರ್ವ್ ಅಲ್ಲಿ ಯಾವುದೇ ರೀತಿಯಾದಂತಹ ಏನಿರಲ್ಲ ಬ್ರೇಕ್ಸ್ ಇರಲ್ಲ. ಸೊ ಹಂಗಾಗಿ ಏನಂತ ಕರಿತೀವಪ್ಪ ಅಂದ್ರೆ ಕಂಟಿನ್ಯೂಸ್ ಫಂಕ್ಷನ್ಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅದೇ ರೀತಿಯಾಗಿ ಇನ್ನೊಂದು ಫಂಕ್ಷನ್ ನೋಡೋಣ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಅಂತ ತಗೊಳ್ತೀವಿ. ಸೊ ನೋಡಿ ನಮಗೆಲ್ಲರೂ ಗೊತ್ತಿರುವ ಹಾಗೆ ಸೊ ದಿಸ್ ಈಸ್ ದ ಇಕ್ವೇಶನ್ ಆಫ್ ಎ ಸ್ಟ್ರೈಟ್ ಲೈನ್ ಅಲ್ವಾ. ಇದೊಂದು ಸ್ಟ್ರೈಟ್ ಲೈನ್ ಪಾಸಿಂಗ್ ಥ್ರೂ ದಿ ಆರಿಜಿನ್ ಆಗ್ತಾ ಇದೆ. ಅಗೇನ್ ಸೊ ಈ ಗ್ರಾಫ್ ಅನ್ನು ನೋಡಿದಾಗ ಈ ಗ್ರಾಫ್ ಅಲ್ಲಿ ಎಲ್ಲೂ ಏನಿಲ್ಲ ಬ್ರೇಕ್ಸ್ ಇಲ್ಲ. ಸೊ ಹಾಗಾಗಿ ಇದೇನಂತ ಹೇಳ್ಬೋದು ನಾವು ಕಂಟಿನ್ಯೂಸ್ ಫಂಕ್ಷನ್ಸ್ ಅಂತ ಹೇಳ್ತಾ ಹೋಗಬಹುದು. ಹಾಗಾದ್ರೆ ನಮ್ಗೊಂದು ಡೌಟ್ ಬರ್ತದೆ, ಏನಂತ ಡೌಟ್ ಅಂತೇಳಿ. ಈಗ ಕಂಟಿನ್ಯೂಸ್ ಆಗಿದ್ರೆ ಯಾವುದೇ ರೀತಿಯಂತ ಬ್ರೇಕ್ಸ್ ಇದ್ದೇ ಇದ್ರೆ ಅದನ್ನ ನಾವೆಂತ ಕರಿತೀವಿ ಕಂಟಿನ್ಯೂಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇನ್ ಕೇಸ್ ಏನಾದ್ರೂ ಬ್ರೇಕ್ಸ್ ಇದ್ರೆ ಹೇಗೆ, ಫಾರ್ ಎಕ್ಸಾಂಪಲ್ ಈ ಈ ಫಂಕ್ಷನ್ ನೋಡ್ಕೊಳ್ಳೋಣ. ಯಾವುದು ಇಲ್ಲಿದೆ ಅಲ್ವಾ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್. ಸೊ ದಿಸ್ ಈಸ್ ಸೊ ನಾವೆಂತ ಕರಿತೀವಿ GIF ಅಂತ ಕರಿತೀವಿ. ದಟ್ ಈಸ್ ಗ್ರೇಟೆಸ್ಟ್ ಇಂಟೀಜರ್ ಫಂಕ್ಷನ್ಸ್ ಅಂತ ಕರಿತೀವಿ. ನೋಡಿ ನಾವು ಇಲ್ಲಿ ಗ್ರಾಫ್ ಅನ್ನ ನೋಡ್ದಾಗ ಹೋದಂಗೆಲ್ಲ ಸೊ ಅಗೇನ್ ಇಲ್ಲಿ ಏನಿದಾವೆ ಸೊ ಬ್ರೇಕ್ಸ್ ನೋಡಿ ಎಲ್ಲೂ ಕಂಟಿನ್ಯೂಸ್ ಆಗಿಲ್ಲ. ಸೊ ಇಂಥದನ್ನ ನಾವೆಂತ ಕರಿತೀವಪ್ಪ ಅಂದ್ರೆ ಡಿಸ್ಕಂಟಿನ್ಯೂಸ್ ಫಂಕ್ಷನ್ಸ್ ಅಂತ ಕರಿತೀವಿ. ಅಥವಾ ಇನ್ನೊಂದು ಎಕ್ಸಾಂಪಲ್ ನಾವು ತಗೊಂಡಿರ್ತೀವಿ ದಟ್ ಈಸ್ ಅ ಪೊಲಿನಾಮಿಯಲ್ ಫಂಕ್ಷನ್ ದಟ್ ಈಸ್ y is equals to 1/x ದಟ್ ಈಸ್ f of x is equals to 1/x. ಈ ಗ್ರಾಫ್ ಅನ್ನು ನೋಡಿದಾಗ ಸೊ ಒಂದು ಕರ್ವ್ ಇಲ್ಲಿದೆ, ಇನ್ನೊಂದು ಕರ್ವ್ ಏನಿದೆ ಇಲ್ಲಿದೆ. ಸೊ ಇಂಥ ಕರ್ವ್ ನ ನಾವೇಂತ ಕರಿತೀವಪ್ಪ ಅಂತಂದ್ರೆ ಅಸಿಂಪ್ಟೋಟಸ್ ಕರ್ವ್ ಅಂತ ಕರಿತೀವಿ. ಯಾಕಂದ್ರೆ ಸೊ ಈ ಕರ್ವ್ ಯಾವುದೇ ಕಾರಣಕ್ಕೂ ಇನ್ಫಿನಿಟಿಗೂ ರೀಚ್ ಆಗಲ್ಲ. ಅದನ್ನು ಎಲ್ಲಿ ಹೋಗುತ್ತೆ, ಇದು ಕೂಡ ಕರ್ವ್ ಎಲ್ಲಿ ಹೋಗುತ್ತೆ ಇನ್ಫಿನಿಟಿ ವರೆಗೂ ಹೋಗ್ತಾ ಹೋಗ್ತದೆ. ಸೊ ಹಾಗಾಗಿ ಇಂಥ ಕರ್ವ್ಸ್ ನಾವೆಂತ ಕರಿತೀವಿ ಅಸಿಂಪ್ಟೋಟಸ್ ಕರ್ವ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ಹಾಗಾದ್ರೆ ನೋಡಿ ಇಲ್ಲೊಂದು ಕರ್ವ್ ಇದೆ, ಇಲ್ಲೊಂದು ಕರ್ವ್ ಇದೆ. ಹಾಗಾದ್ರೆ ಇವೆರಡದೇನಿದೆ ಡಿಸ್ಕಂಟಿನ್ಯೂಸ್ ಆಗಿದೆ, ಅಂದ್ರೆ ಬ್ರೇಕೇಜ್ ಇದೆ ಅಂತಂದ್ರೆ ಇದನ್ನ ಅಂತ ಕರೆಯಲ್ಲ ಕಂಟಿನ್ಯೂಸ್ ಅಂತ ಹೇಳಿ ಕರೆಯಲ್ಲ. ಅದ್ರ ಬದಲು ನಾವೇಂತ ಕರಿತೀವಿ ಡಿಸ್ಕಂಟಿನ್ಯೂಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಗೊತ್ತಾಗ್ತಿದೆ ಅಲ್ವಾ. ಸೊ ಕಂಟಿನ್ಯೂಸ್ ಅಂದ್ರೆ ಏನಿರ್ಬೇಕು, ಸೊ ನಾವು ಒಂದು ಗ್ರಾಫ್ ಅನ್ನ ಡ್ರಾ ಮಾಡಿದಾಗ ನಾವು ಗ್ರಾಫಿಕಲಿ ಕಂಟಿನ್ಯೂಸ್ ಅನ್ನು ಹೇಗೆ ಹೇಳ್ತೀವಪ್ಪ ಅಂದ್ರೆ ಆ ಗ್ರಾಫ್ ಅಲ್ಲಿ ಯಾವುದೇ ಬ್ರೇಕ್ ಇಲ್ದೇನೆ ಕರ್ವ್ ಮೂವ್ ಆಗ್ತಾ ಇರಬೇಕು. ಅಂತಹ ಕರ್ವ್ ಅನ್ನ ಅಥವಾ ಅಂತಹ ಫಂಕ್ಷನ್ ನಾವೆಂತ ಕರಿತೀವಪ್ಪ ಅಂತಂದ್ರೆ ಕಂಟಿನ್ಯೂಸ್ ಫಂಕ್ಷನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಅದೇ ರೀತಿಯಾಗಿ ಸೊ ಇನ್ ಕೇಸ್ ಏನಾದ್ರು ಬ್ರೇಕ್ಸ್ ಇದ್ರೆ ಸೊ ಅಂತದನ್ನ ನಾವೆಂತ ಕರಿತೀವಿ ಡಿಸ್ಕಂಟಿನ್ಯೂಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಹಾಗಾದ್ರೆ ನಾವು ಈ ಗ್ರಾಫಿಕಲಿ ನೋಡ್ತೀವಿ, ಮ್ಯಾಥಮೆಟಿಕಲಿ ನೋಡಿಲ್ಲ. ಮ್ಯಾಥಮೆಟಿಕಲ್ ನಾವ್ ಹೆಂಗ್ ನೋಡ್ತೀವಪ್ಪ ಅಂತಂದ್ರೆ ಒಂದು ಪಾಯಿಂಟ್ ಅಲ್ಲಿ ಚೆಕ್ ಮಾಡ್ತಾ ಹೋಗ್ತೀವಿ. ಸೊ ಒಂದು ಫಂಕ್ಷನ್ ಕಂಟಿನ್ಯೂಸ್ ಆಗಿದೆಯೋ ಇಲ್ವೋ ಅಂತೇಳಿ ಆ ಪಾಯಿಂಟ್ಸ್ ಅಲ್ಲಿ ನಾವ್ ಏನ್ ಮಾಡ್ತಾ ಹೋಗ್ತೀವಿ ಚೆಕ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ನಾವು ಹೆಂಗ್ ಚೆಕ್ ಮಾಡಬಹುದು ಮ್ಯಾಥಮೆಟಿಕಲಿ ಅಂತಂದ್ರೆಗಿನ ಸೊ ಏನಾಗಿರ್ಬೇಕಪ್ಪ ಅಂದ್ರೆಗಿನ ಫಸ್ಟ್ ನಾವು ಯಾವ ಪಾಯಿಂಟ್ ಅಲ್ಲಿ ಚೆಕ್ ಮಾಡ್ತೀವಿ. ಇಟ್ ಮೀನ್ಸ್ ಎ ಫಂಕ್ಷನ್ f of x is said to be continuous at x is equals to a. ಒಂದು ಪಾಯಿಂಟ್ ಅಲ್ಲಿ ಕಂಟಿನ್ಯೂಸ್ ಆಗ್ಬೇಕಪ್ಪ ಅಂತಂದ್ರೆಗಿನ ಸೊ ಏನಾಗಿರ್ಬೇಕು ಫಸ್ಟ್ ಗೆ ಎಫ್ ಆಫ್ ಎ ಎಕ್ಸಿಸ್ಟ್ ಆಗಬೇಕು. ಇಟ್ ಮೀನ್ಸ್ ಫಂಕ್ಷನಲ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗಬೇಕು. ಎಲ್ಲಿ ಅಟ್ ದ ಪಾಯಿಂಟ್ ಎ ಯಲ್ಲಿ. ಅವ್ರು ಎಲ್ಲಿ ಪಾಯಿಂಟ್ ಚೆಕ್ ಮಾಡಿ ಅಂತ ಹೇಳ್ತಾರಲ್ವಾ ಆ ಪಾಯಿಂಟ್ ಅಲ್ಲಿ ಫಂಕ್ಷನಲ್ ವ್ಯಾಲ್ಯೂ ಫಸ್ಟ್ ಏನಾಗಿರ್ಬೇಕು ಅದು ಡಿಫೈನ್ ಆಗ್ಬೇಕು. ಡಿಫೈನ್ಡ್ ಮೀನ್ಸ್ ಸೊ ಯಾವುದೇ ಕಾರಣಕ್ಕದು ಇನ್ಫಿನಿಟಿ ಹೋಗೋ ಹಾಗಿಲ್ಲ. ಸೊ ಡಿಫೈನ್ ಅಂದ್ರೆ ಯಾವ್ದಾದ್ರು ಒಂದು ಫೈನೈಟ್ ವ್ಯಾಲ್ಯೂ ಬರ್ತಾ ಹೋಗ್ಬೇಕು. ಅದನ್ನ ನಾವೇಂತ ಕರಿತೀವಿ ಡಿಫೈನ್ ಅಂತ ಹೇಳ್ತೀವಿ. ಹಾಗಾದ್ರೆ ಫಸ್ಟ್ ಪಾಯಿಂಟ್ ಏನಾಗಿರ್ತದೆ ಅಟ್ ದ ಪಾಯಿಂಟ್ ಎ ಯಲ್ಲಿ ಈ ಫಂಕ್ಷನ್ ಏನಾಗ್ಬೇಕು ಡಿಫೈನ್ ಆಗ್ಬೇಕು. ನೆಕ್ಸ್ಟ್ ನೋಡ್ತಾ ಇದ್ದೀವಿ ನೋಡಿ ಲಿಮಿಟ್ ಎಫ್ ಆಫ್ ಎಕ್ಸ್ ಎಕ್ಸಿಸ್ಟ್.
ನಾನು ಹೇಳ್ತಿದ್ದೀನಿ, ನಮಗೆ ಗೊತ್ತಿದೆ, ನಾವು ಫಸ್ಟ್ ಇಯರ್ ಅಲ್ಲಿ ಇದನ್ನ ಕಲ್ತಿದೀವಿ ಏನಂತ, ಎಲ್ ಐ ಎಂ ಆಸ್ ಎಕ್ಸ್ಟೆಂಡಿಂಗ್ಸ್ ಟು ಎ ಆಫ್ ಎಫ್ ಆಫ್ ಎಕ್ಸ್ ಅಂತೇಳಿ. ಸೊ ಇಟ್ ಮೀನ್ಸ್ ಇಟ್ ಇಸ್ ದ ಡೆಫಿನೇಷನ್ ಆಫ್, ಸೊ ಏನಾಗಿರ್ಬೇಕು, ಲಿಮಿಟ್ ಅಂತ ಅರ್ಥ. ಲಿಮಿಟ್ ಅಂದ್ರೆ ಏನಪ್ಪಾ, ಲಿಮಿಟ್ ಯಾಸ್ ಎಕ್ಸ್ಟೆಂಡಿಂಗ್ಸ್ ಟು ಎ. ಸೊ ಎಫ್ ಆಫ್ ಎಕ್ಸ್ ಮಸ್ಟ್ ಬಿ ಟೆಂಡಿಂಗ್ಸ್ ಟು ಸಮ್ ಫೈನೈಟ್ ವ್ಯಾಲ್ಯೂ, ಎಲ್ಲಿಗೆ ಹೋಗ್ಬೇಕು, ಇಟ್ ಮಸ್ಟ್ ಬಿ, ಸೊ ಏನಾಗಿರ್ತದೆ, ಫೈನೈಟ್ ಆಗಿರಬೇಕು. ಅಂದ್ರೆ ನಾವು ಎಕ್ಸ್ಟೆಂಡಿಂಗ್ಸ್ ಟು ಎ ಮಾಡ್ತಾ ಹೋದಾಗೆಲ್ಲ, as extendings to a, f of x must tendings to ಏನಾಗಬೇಕು, ಎಲ್ ಆಗಬೇಕು. ಅವಾಗ ಸೊ ನಾವೆಂತ ಕರಿತೀವಿ, ಲಿಮಿಟ್ ಎಕ್ಸಿಸ್ಟ್ ಫಾರ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ಇಲ್ಲಿ ಸೆಕೆಂಡ್ ಪಾಯಿಂಟ್, ಫಸ್ಟ್ ಪಾಯಿಂಟ್ ಏನಾಯ್ತು, ಫಂಕ್ಷನ್ ವ್ಯಾಲ್ಯೂ ಡಿಫೈನ್ ಆಗಬೇಕು. ಸೆಕೆಂಡ್ ಪಾಯಿಂಟ್ ಏನಾಗಬೇಕು, ಲಿಮಿಟ್ ಎಕ್ಸಿಸ್ಟ್ ಆಗಬೇಕು. ಲಿಮಿಟ್ ಎಕ್ಸಿಸ್ಟ್ ಆಗಬೇಕು, ದಟ್ ಈಸ್, ಸೊ ನಾವ್ ಇಲ್ಲಿ ನೋಡ್ತಾ ಇದ್ದೀವಿ ನೋಡಿ, ಸೊ ಇದನ್ನ ನಾವೆಂತ ಕರಿತೀವಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಹೇಳಿ ಕರಿತೀವಿ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಕ್ಸಿಸ್ಟ್ ಆಗಬೇಕು. ಅಗೇನ್ ಸೊ ರೈಟ್ ಹ್ಯಾಂಡ್ ಲಿಮಿಟ್, ಸಾರಿ ರೈಟ್ ಹ್ಯಾಂಡ್ ಲಿಮಿಟ್ ಎಕ್ಸಿಸ್ಟ್ ಆಗಬೇಕು. ತದನಂತರದಲ್ಲಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಕೂಡ ಎಕ್ಸಿಸ್ಟ್ ಆಗಬೇಕು. ಸೊ ಆದಾಗ ಮಾತ್ರನೇ ನಾವೇಂತ ಕರಿತೀವಿ, ಲಿಮಿಟ್ ಎಕ್ಸಿಸ್ಟ್ ಆಗ್ತಾ ಇದೆ ಅಂತ ಕರಿತೀವಿ. ಸೊ ಆರ್ ನಾವು ಸಿಂಪಲ್ ರೈಟ್ ಹೆಂಗ್ ಬರೀತೀವಪ್ಪ ಅಂದ್ರೆ, ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ ಕರಿತೀವಿ. ಅಥವಾ ಮೂರನೇದು ಏನಾಗಿರ್ಬೇಕು ಕಂಡೀಷನ್, ಲಿಮಿಟ್ ವ್ಯಾಲ್ಯೂ. ಸೊ ಲಿಮಿಟ್ ವ್ಯಾಲ್ಯೂ ಮಸ್ಟ್ ಬಿ ಈಕ್ವಲ್ಸ್ ಏನಾಗಬೇಕು, ಫಂಕ್ಷನಲ್ ವ್ಯಾಲ್ಯೂ ಆಗಿರಬೇಕು. ದೆನ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ದ ಗಿವನ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಏನಂತ ಹೇಳ್ತೀವಿ, ಕಂಟಿನ್ಯೂಸ್ ಅಂತ ಹೇಳಿ ಹೇಳ್ತೀವಿ. ಅದರ್ವೈಸ್ ಇಟ್ ಈಸ್ ಕಾಲ್ಡ್ ಡಿಸ್ಕಂಟಿನ್ಯೂಸ್. ನೋಡಿ ನಾನು ಮತ್ತೆ ಇನ್ನೊಮ್ಮೆ ಹೇಳ್ತೀನಿ, ಕಂಟಿನ್ಯೂಟಿ ಡೆಫಿನೇಷನ್ ಹೇಳ್ತೀನಿ. ಸೊ ಏನಪ್ಪಾ ಕಂಟಿನ್ಯೂಟಿ ಡೆಫಿನೇಷನ್ ಅಂತಂದ್ರಿಗಿನ, ಸೊ ಫಸ್ಟ್ ಆಫ್ ಆಲ್ ನಾವು ಹೇಳ್ತೀವಿ ಒಂದು ಫಂಕ್ಷನ್ ಕಂಟಿನ್ಯೂಟಿ ಆಗ್ತಾ ಇದೆಯೋ ಇಲ್ವೋ ಅಂತ. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ತೀನಿ, ನಿಮಗೆ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಫಸ್ಟ್ ನಾವು ಡೆಫಿನೇಷನ್ ತಿಳ್ಕೊಳ್ಳೋಣ. ಸೊ ಏನ್ ಹೇಳ್ತದೆ ಡೆಫಿನೇಷನ್ ಅಪ್ಪ ಅಂತಂದ್ರಿಗಿನ, ಫಸ್ಟ್ ಏನಾಗಬೇಕು, ಫಂಕ್ಷನಲ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗಬೇಕು. ಎಲ್ಲಿ ಎಕ್ಸಿಸ್ಟ್ ಆಗಬೇಕು, ಅವ್ರು ಕೊಟ್ಟಿರುವಂತಹ ಪಾಯಿಂಟ್ ಅಲ್ಲಿ ಫಂಕ್ಷನಲ್ ವ್ಯಾಲ್ಯೂ ಏನಾಗ್ತಾ ಇರಬೇಕು, ಎಕ್ಸಿಸ್ಟ್ ಆಗ್ತಾ ಇರಬೇಕು. ಫಸ್ಟ್ ಕಂಡೀಷನ್ ಅದು ಎಕ್ಸಿಸ್ಟ್ ಆಗಬೇಕು. ಮೀನ್ಸ್ ಸೊ ಒಂದು ಫೈನೈಟ್ ವ್ಯಾಲ್ಯೂ ಬರ್ತಾ ಹೋಗ್ಬೇಕು. ಏನು, ನಾವು ಎ ವ್ಯಾಲ್ಯೂನ ಕೊಟ್ಟಿರುವಂತಹ ಫಂಕ್ಷನ್ ಅಲ್ಲಿ ಇನ್ಪುಟ್ ಮಾಡಿದಾಗ ಒಂದು ಫೈನೈಟ್ ವ್ಯಾಲ್ಯೂ ಬರ್ತಾ ಹೋಗ್ಬೇಕು. ಯಾವುದೇ ಕಾರಣಕ್ಕೂ ಅದು ಇನ್ಫಿನಿಟಿಗೆ ಹೋಗಬಾರ್ದು. ಹಂಗಿದ್ರೆ ಮಾತ್ರ ಅದೇ ಕರಿತೀವಿ ನಾವು ಫಂಕ್ಷನ್ ವ್ಯಾಲ್ಯೂ ಎಕ್ಸಿಸ್ಟ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಸೊ ದಿಸ್ ದ ಫಸ್ಟ್ ಪಾಯಿಂಟ್. ಓಕೆನಾ. ಸೆಕೆಂಡ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಲಿಮಿಟ್ ಎಕ್ಸಿಸ್ಟ್ ಆಗಬೇಕು. ಸೆಕೆಂಡ್ ಪಾಯಿಂಟ್ ಏನೋ, ಲಿಮಿಟ್ ಎಕ್ಸಿಸ್ಟ್ ಆಗಬೇಕು. ಲಿಮಿಟ್ ಎಕ್ಸಿಸ್ಟ್ ಆಗ್ಬೇಕಂದ್ರೆ ಏನಾಗಬೇಕು, ರೈಟ್ ಹ್ಯಾಂಡ್ ಲಿಮಿಟ್ ಮಸ್ಟ್ ಬಿ ಕ್ವಶನ್ ಆಗಬೇಕು, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಗಬೇಕು. ಸೊ ನಾವು ನೋಡಿ ಇಲ್ಲಿ ಬರ್ತಿದ್ದೀನಿ ಎ ಪ್ಲಸ್ ಅಂತ ಬರ್ತೀನಿ. ಇಟ್ ಮೀನ್ಸ್ ಇಟ್ ಇಂಡಿಕೇಟ್ಸ್ ರೈಟ್ ಹ್ಯಾಂಡ್ ಅಪ್ರೋಚ್ ಅಂತ ಹೇಳಿ ನೀವು ಫಸ್ಟ್ ಇಯರ್ ಅಲ್ಲಿ ಕಲ್ತಿದ್ದೀರಾ ಲಿಮಿಟ್ ಬಗ್ಗೆ. ಓಕೆನಾ. ಅದೇ ರೀತಿಯಾಗಿ ನಾನು ಇಲ್ಲಿ ಮೈನಸ್ ಬರ್ತಿದ್ದೀನಿ, ಮೈನಸ್ ಇಂಡಿಕೇಟ್ಸ್ ಲೆಫ್ಟ್ ಹ್ಯಾಂಡ್ ಅಪ್ರೋಚ್. ಓಕೆನಾ. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಮಸ್ಟ್ ಬಿ ಈಕ್ವಲ್ಸ್ ಏನಾಗಬೇಕು, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಗಬೇಕು. ಅವಾಗ ನಾವೇಂತ ಕರಿತೀವಿ, ಲಿಮಿಟ್ ಎಕ್ಸಿಸ್ಟ್ ಅಟ್ ದ ಪಾಯಿಂಟ್ ಎಲ್ಲಿ ಅಂತ ಹೇಳ್ತೀವಿ, ಎ ಎಲ್ಲಿ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದ್ರೆ ಫೈನಲಿ ವಿ ಕ್ಯಾನ್ ಕನ್ಕ್ಲೂಡ್ ದಟ್, ಸೊ ಏನಾಗಿರ್ಬೇಕು, ಲಿಮಿಟ್ ವ್ಯಾಲ್ಯೂ ಮಸ್ಟ್ ಬಿ ಈಕ್ವಲ್ಸ್ ಏನಾಗಬೇಕು, ಫಂಕ್ಷನಲ್ ವ್ಯಾಲ್ಯೂ ಆಗಬೇಕು. ಅದರ್ವೈಸ್ ಇಟ್ ಕ್ಯಾನ್ ಆಲ್ಸೋ ಬಿ ರಿಟನ್ as ಏನಂತ ಬರೀಬಹುದು, ರೈಟ್ ಹ್ಯಾಂಡ್ ಲಿಮಿಟ್ ಮಸ್ಟ್ ಬಿ ಈಕ್ವಲ್ಸ್ ಟು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮಸ್ಟ್ ಬಿ ಈಕ್ವಲ್ಸ್ ಏನಾಗಬೇಕು, ಫಂಕ್ಷನಲ್ ವ್ಯಾಲ್ಯೂ ಆಗಬೇಕು. ಈ ಮೂರು ಕಂಡೀಷನ್ ಏನ್ ಮಾಡಬೇಕು, ಸ್ಯಾಟಿಸ್ಫೈ ಮಾಡಬೇಕು. ಇದ್ರಲ್ಲಿ ಒಂದು ಕಂಡೀಷನ್ ಏನಾದ್ರೂ ಸ್ಯಾಟಿಸ್ಫೈ ಆಗದಿದ್ರೆ ಇಟ್ ಮೀನ್ಸ್ ಇಟ್ ಇಸ್ ನಾಟ್ ಈಕ್ವಲ್, ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ನಾಟ್ ಈಕ್ವಲ್ಸ್ ಟು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆದ್ರೆ ಸೊ ಏನಾಗಲ್ಲ, ಕಂಟಿನ್ಯೂಸ್ ಆಗಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಲಿಮಿಟ್ ಎಕ್ಸಿಸ್ಟ್ ಆಗಲ್ಲ. ಲಿಮಿಟ್ ಎಕ್ಸಿಸ್ಟ್ ಆಗದೆ ಇದ್ರೆ ಫಂಕ್ಷನ್ ನಾವು ಕಂಟಿನ್ಯೂಸ್ ಅಂತ ಹೇಳಲಿಕ್ಕೆ ಆಗಲ್ಲ. ಹಾಗಾದ್ರೆ ಸೊ ನೋಡಿ, ಒಂದು ಫಂಕ್ಷನ್ ಕಂಟಿನ್ಯೂಸ್ ಆಗಬೇಕು ಅಟ್ ದ ಪಾಯಿಂಟ್ ಎ ಎಲ್ ಅಂತಂದ್ರಿಗಿನ ಲಿಮಿಟ್ ವ್ಯಾಲ್ಯೂ ಏನಾಗಿರ್ಬೇಕು, ಲಿಮಿಟ್ ವ್ಯಾಲ್ಯೂ ಮಸ್ಟ್ ಬಿ ಈಕ್ವಲ್ಸ್ ಏನಾಗಬೇಕು, ಫಂಕ್ಷನಲ್ ವ್ಯಾಲ್ಯೂ ಆಗ್ತಾ ಹೋಗ್ಬೇಕು. ಸೊ ದಿಸ್ ಇಸ್ ದ ಮ್ಯಾಥಮೆಟಿಕಲ್ ಡೆಫಿನೇಷನ್ ಫಾರ್ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ಅಟ್ ದ ಪಾಯಿಂಟ್ ಅಂತೇಳಿ. ಹಾಗೆ ನೋಡೋಣ, ಈಗ ಒಂದು ಎಕ್ಸಾಂಪಲ್ ನೋಡ್ತಾ ಹೋಗೋಣ. ಸೊ ಇವೆಲ್ಲ ಪ್ರಾಪರ್ಟೀಸ್ ನ ವಿಲ್ ಡಿಸ್ಕಸ್ ಇನ್ ದ ಸಿಇಟಿ ಕ್ಲಾಸಸ್. ಸೊ ಫಸ್ಟ್ ಒಂದು ಪ್ರೂಫ್ ಇದೆ. ಏನ್ ಕೊಟ್ಟಿದ್ದಾರೆ, ಪ್ರೂವ್ ದಟ್ ದ ಫಂಕ್ಷನ್ ಎಫ್ ಆಫ್ x is equals to ಏನ್ ಕೊಟ್ಟಿದ್ದಾರೆ, f of x is equals to 5x minus 3 is continuous at x is equals to 0 ಅಂತ ಕೇಳ್ತಿದ್ದಾರೆ. ಅಗೇನ್ at x is equals to minus 3 ಅಂತ ಚೆಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಅಗೇನ್ at x is equals to 5 ಅಂತ ಹೇಳಿ ಹೇಳ್ತಿದ್ದಾರೆ. ನಾವೇನ್ ಮಾಡ್ಬೇಕೀಗ, ಕಂಟಿನ್ಯೂಸ್ ಹೌದೋ ಇಲ್ವೋ ಅಂತೇಳಿ ಚೆಕ್ ಮಾಡ್ತಾ ಹೋಗ್ಬೇಕು. ಎಲ್ಲೆಲ್ಲಿ at x is equals to 0 ತಲ್ಲಿ ಚೆಕ್ ಮಾಡಬೇಕು, at x is equals to minus 3 ಅಲ್ಲಿ ಚೆಕ್ ಮಾಡಬೇಕು, ಅಗೇನ್ at x is equals to 5 ಅಲ್ಲಿ ಕೂಡ ಚೆಕ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಸೊ ನೋಡೋಣ ಹೆಂಗ್ ಚೆಕ್ ಮಾಡಬಹುದು, ಸೊಲ್ಯೂಷನ್ ನೋಡ್ತಾ ಹೋಗೋಣ. ಸೊ ಈಗ ಫಸ್ಟ್ ನಾವೇ ಪಾಯಿಂಟ್ ಚೆಕ್ ಮಾಡೋಣ, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ತಗೋಣ. ಸೊ ಫಸ್ಟ್ ನಾವೇನ್ ಮಾಡ್ಬೇಕು, ಕಂಟಿನ್ಯೂಸ್ ಆಗ್ಬೇಕಂದ್ರೆ ಏನಾಗಬೇಕು,
ಫಂಕ್ಷನಲ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗಬೇಕು, ಲಿಮಿಟ್ ಎಕ್ಸಿಸ್ಟ್ ಆಗಬೇಕು, ಮತ್ತೆ ಇವೆರಡೂ ಈಕ್ವಲ್ ಆಗಬೇಕು. ಇವೆರಡು ಮೀನ್ಸ್ ಫಂಕ್ಷನಲ್ ವ್ಯಾಲ್ಯೂ ಈಕ್ವಲ್ ಆಗಬೇಕು, ಲಿಮಿಟ್ ವ್ಯಾಲ್ಯೂ ಈಕ್ವಲ್ ಆಗಬೇಕು. ಫಸ್ಟ್ ನಾವೇನ್ ಫೈಂಡ್ ಮಾಡ್ಕೊಳ್ಳೋಣ, ಫಂಕ್ಷನಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ನಮಗೆ ಕೊಟ್ಟಿದ್ದಾರೆ, ಏನ್ ಕೊಟ್ಟಿದ್ದಾರೆ ಇಲ್ಲಿ, ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಸೊ 5x - 3 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಸೊ ಪುಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಹಿಯರ್. ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆದ್ರೆ 5 ಇಂಟು 0 ಏನಾಗುತ್ತೆ, 0 ವಿಲ್ ಗೆಟ್ -3. ಹಾಗಾದ್ರೆ ನಮಗೆ ಫಂಕ್ಷನಲ್ ವ್ಯಾಲ್ಯೂ ಏನ್ ಬಂತು, ನಮಗೆ -3 ಬಂದಿದೆ. ಸೊ ಈಗ ಏನ್ ಫೈಂಡ್ ಮಾಡ್ಕೊಳ್ಳೋಣ, ಲಿಮಿಟ್ ಅನ್ನ ಫೈಂಡ್ ಮಾಡ್ಕೊಳ್ಳೋಣ. ಹೇಗೆ, ಸೊ ಈಗ ಲಿಮಿಟ್ as x tendings to ನಮಗೆ ಏನ್ ಕೊಟ್ಟಿದ್ದಾರೆ at the point ಅಲ್ಲಿ 0 ಅಲ್ಲಿ ಆಫ್ ದಿ ಫಂಕ್ಷನ್ f of x. ಹಾಗಾದ್ರೆ ನಮಗೆ f of x ಏನ್ ಕೊಟ್ಟಿದ್ದಾರೆ, ಸೊ ಲಿಮಿಟ್ as x tendings to 0 f of x means ನಮಗೆ ಕೊಟ್ಟಿದ್ದಾರೆ 5x - 3. ಸೊ ವಿಲ್ ಸಬ್ಸ್ಟಿಟ್ಯೂಟ್ ಹಿಯರ್, ಏನಿದೆ, ಸೊ 5x - 3. ಓಕೆ, ನಾವೇನ್ ಮಾಡೋಣ ಈಗ, ಇನ್ ದ ಪ್ಲೇಸ್ ಆಫ್ x ಅಲ್ಲಿ ನಾವೇನ್ ಮಾಡ್ತೀವಿ, 0 ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ ಏನ್ ಬರುತ್ತೆ, ಲಿಮಿಟ್ ವ್ಯಾಲ್ಯೂ ಬರ್ತಾ ಹೋಗ್ತದೆ. ಸೊ ಏನಾಗುತ್ತೆ ಈಗ, ಸೊ 5 of 0 - 3, ಸೊ ದಿಸ್ ಇಸ್ ಈಕ್ವಲ್ಸ್ ಟು -3. ಹ್ಯಾಂಡ್ಸ್, ಸೊ ನೋಡಿ ಈಗ ಏನಾಯ್ತು, ಲಿಮಿಟ್ ವ್ಯಾಲ್ಯೂ, ಲಿಮಿಟ್ ಆಸ್ x ಟೆಂಡಿಂಗ್ಸ್ ಟು 0 ಆಫ್ ದಿ ಫಂಕ್ಷನ್ f of x ಇಸ್ ಈಕ್ವಲ್ಸ್ ಏನಾಗ್ತಾ ಹೋಯ್ತು, f of 0 ಆಯ್ತು. ಇಟ್ ಮೀನ್ಸ್ ಲಿಮಿಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಏನಾಯ್ತು, ಫಂಕ್ಷನಲ್ ವ್ಯಾಲ್ಯೂ ಆಯ್ತು. ಹಂಗಾದ್ರೆ ಸೊ ಏನಂತ ಅರ್ಥ, ಸೊ ಗಿವನ್ ಫಂಕ್ಷನ್ ಈಸ್ ಸೊ ಕಂಟಿನ್ಯೂಸ್ ಅಟ್ ದ ಪಾಯಿಂಟ್ x ಇಸ್ ಈಕ್ವಲ್ಸ್ ಅಲ್ಲಿ 0 ತಲ್ಲಿ ಅಂತ ಅರ್ಥ. ಓಕೆನಾ. ಸಿಮಿಲರ್ಲಿ ಅದೇ ರೀತಿಯಾಗಿ ನಾವೇನ್ ಮಾಡೋಣಪ್ಪ ಅಂತಂದ್ರೆ, ಈಗ ಅಟ್ x ಇಸ್ ಈಕ್ವಲ್ಸ್ ಟು -3 ಇಲ್ಲಿ ಚೆಕ್ ಮಾಡೋಣ. ಅವ್ರು ನಮ್ಗೆ ಹೇಳಿದ್ರು, ಏನಂತ ಹೇಳಿದ್ರೆ, x ಇಸ್ ಈಕ್ವಲ್ಸ್ ಟು 0 ತಲ್ಲಿ ಚೆಕ್ ಮಾಡಿ ಅಂತ ಹೇಳಿದ್ರು. ನಾವು 0 ತಲ್ಲಿ ಚೆಕ್ ಮಾಡಿದ್ವಿ, ಹೌದಲ್ವಾ. ಅಟ್ x ಇಸ್ ಈಕ್ವಲ್ಸ್ 0 ತಲ್ಲಿ ಚೆಕ್ ಮಾಡಿದ್ವಿ. ಸೊ ಈಗ ಏನ್ ಮಾಡ್ತಾ ಹೋಗೋಣ, ಅಟ್ x ಇಸ್ ಈಕ್ವಲ್ಸ್ ಇಲ್ಲಿ ಚೆಕ್ ಮಾಡ್ತಾ ಹೋಗೋಣ. ಸೊ -3 ಅಲ್ಲಿ ಚೆಕ್ ಮಾಡೋಣ, ಏನ್ ಬರುತ್ತೆ ನೋಡ್ತಾ ಹೋಗೋಣ. ಸೊ ಅಟ್ x ಇಸ್ ಈಕ್ವಲ್ಸ್ ಟು -3, ರೈಟ್. ಸೊ x ಇಸ್ ಈಕ್ವಲ್ಸ್ ಟು -3 ಅಲ್ಲಿ. ಸೊ ಈಗ ಏನ್ ಮಾಡೋಣಪ್ಪ ಅಂತಂದ್ರೆ, ಈಗ ಸೊ ಫಂಕ್ಷನ್ ವ್ಯಾಲ್ಯೂ ಫಸ್ಟ್ ಫೈಂಡ್ ಮಾಡ್ಕೊಳ್ಳೋಣ. ಸೊ x is equals to -3 ತಗೊಳ್ಳೋಣ. ಸೊ x is equals to -3 ಅಲ್ಲಿ ಏನಾಗ್ತದೆ, ಸೊ ನಮಗೆ ಕೊಟ್ಟಿದ್ದಾರೆ f of x is equals to ಸೊ 5x - 3 ಅಂತ ಕೊಟ್ಟಿದ್ದಾರೆ. ಸೊ ಅಲ್ಲಿ ನಾವೇನ್ ಮಾಡೋಣ ಈಗ, ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ -3. ಸೊ 5 of -3 is equals to -3 ಆಗತ್ತೆ, ಹೌದಲ್ವಾ. 5 of -3 is equals to ಅಂತ ಬರೋಣ, -3 ಅಂತ ಬರೋಣ. ಸೊ ಇಲ್ಲಿ ಏನಾಗುತ್ತೆ ನಮಗೆ -15 -3 ಆದ್ರೆ ದಿಸ್ ಇಸ್ ಈಕ್ವಲ್ಸ್ ಏನಾಯ್ತು, -18 ಆಯ್ತು. ಅಂದ್ರೆ ಫಂಕ್ಷನ್ ವ್ಯಾಲ್ಯೂ ನಮಗೆ ಏನ್ ಬಂತು, -18 ಬಂದಿದೆ, ಹೌದಲ್ವಾ. ಈಗ ಲಿಮಿಟ್ ವ್ಯಾಲ್ಯೂ ಫೈಂಡ್ ಮಾಡ್ಕೊಳ್ಳೋಣ. ಸೊ ಲಿಮಿಟ್ ಆಸ್ x ಟೆಂಡಿಂಗ್ಸ್ ಟು, ಸೊ x ಟೆಂಡಿಂಗ್ಸ್ ಟು ಏನಿದೆ ಇಲ್ಲಿ, -3 ಇದೆ, ಹೌದಲ್ವಾ, ಆಫ್ ದಿ ಫಂಕ್ಷನ್ f of x ಅಂತ ಬರ್ಕೊಳ್ಳೋಣ. ಸೊ ಹಾಗಾದ್ರೆ ಸೊ ಲಿಮಿಟ್ as x tendings to -3 f of x ಅಂದ್ರೆ ಏನ್ ಕೊಟ್ಟಿದ್ದಾರೆ, 5x - 3 ಅಂತ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ಈಕ್ವಲ್ಸ್ ಟು x ಪ್ಲೇಸ್ ಅಲ್ಲಿ ನಾವೇನ್ ಮಾಡ್ತಾ ಹೋಗೋಣ, -3 ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 5 of -3 ಸೊ 5 3s are 15, ಸೊ ಮೈನಸ್ ಇದೆ, -15 -3 again equals to -18 ಆಯ್ತು. therefore so limit as x tendings to -3 of the function f of x is equals to ಏನಿದೆ, ಫಂಕ್ಷನ್ ವ್ಯಾಲ್ಯೂ ಆಯ್ತು. ಹಂಗಾದ್ರೆ ಇಟ್ ಈಸ್ ಆಲ್ಸೋ ಕಂಟಿನ್ಯೂಸ್ ವೇರ್ ಅಟ್ x is equals ಅಲ್ಲಿ -3 ಅಲ್ಲಿ ಆಯ್ತು. ಈಗ ಅದೇ ರೀತಿಯಾಗಿ ಸಿಮಿಲರ್ಲಿ ಅಟ್ x is equals to 5 ಅಲ್ಲಿ ಚೆಕ್ ಮಾಡೋಣ. ಸೇಮ್ ಸಿಮಿಲರ್ಲಿ ಅವ್ರು ನಮಗೆ ಕೊಟ್ಟಿರುವಂತಹ ಫಂಕ್ಷನ್ ಏನ್ ಕೊಟ್ಟಿದ್ದಾರೆ, f of x is equals to ಸೊ 5x - 3 ಅಂತ ಕೊಟ್ಟಿದ್ದಾರೆ. ಅಗೇನ್ ಪುಟ್ x ಪ್ಲೇಸ್ ಅಲ್ಲಿ ಏನ್ ಮಾಡೋಣ, 5 ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. 5 of 5 - 3 again, so we'll get 25 - 3 is equals to ನಮ್ಗೆ ಏನ್ ಬರುತ್ತೆ, 22 ಬರುತ್ತೆ, ಹೌದಲ್ವಾ. ದಿಸ್ ಇಸ್ ದ ಫಂಕ್ಷನ್ ವ್ಯಾಲ್ಯೂ. ಸೊ ಡೆಫಿನೇಷನ್ ಪ್ರಕಾರ ಏನ್ ಫೈಂಡ್ ಮಾಡ್ಕೋಬೇಕು, ಈಗ ಲಿಮಿಟ್ ವ್ಯಾಲ್ಯೂನ ಫೈಂಡ್ ಮಾಡ್ಕೊಳ್ಳೋಣ. ಲಿಮಿಟ್ ಆಸ್ x ಟೆಂಡಿಂಗ್ಸ್ ಟು ಎಲ್ಲಿ ಕೊಟ್ಟಿದ್ದಾರೆ, 5 ಆಫ್ ದಿ ಫಂಕ್ಷನ್ f of x ಅಲ್ವಾ. ಸೊ ದಿಸ್ ಇಸ್ ಈಕ್ವಲ್ಸ್ ಟು ಸೊ ಲಿಮಿಟ್ ಆಸ್ x ಟೆಂಡಿಂಗ್ಸ್ ಟು 5 ಆಫ್ f of x ಏನ್ ಕೊಟ್ಟಿದ್ದಾರೆ, 5x -3. ಸೊ ದಿಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ, ಸೊ 5 of 5 -3, ಹೌದಲ್ವಾ. ಸೊ ಅಗೇನ್ ಸೊ 5 5 25 -3 ವಿಲ್ ಗೆಟ್ ಏನಾಗುತ್ತೆ, 22 ಆಗುತ್ತೆ. ಅಗೇನ್ ಏನಾಯ್ತು ಇಲ್ಲಿಗ, ಸೊ ಲಿಮಿಟ್ ಆಸ್ x
tending to x tending to phi of the function f of x is equals ಆಗಿದೆ ಇಲ್ಲಿಗ ಫಂಕ್ಷನ್ ವ್ಯಾಲ್ಯೂ ಆಗಿದೆ. Hence the given function is continuous at x is equals to 0 as well as x is equals to -3 as well as x is equals to 5 ಆಗಿದೆ. ಸೊ ಹಾಗಾದ್ರೆ the given function is continuous at x is equals to 0 and x is equals to -3 and x is equals to ಮಾಡೋಣ 5 ಅಂತ ಅರ್ಥ ಹೋಗ್ತದೆ. This is the first example. Next ನೋಡೋಣ, ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ, is the function f defined by f of x is equals to, ನೋಡಿ ನಾವು ಈ ಫಂಕ್ಷನ್ ಅರ್ಥ ಮಾಡ್ಕೋಬೇಕು. ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕಪ್ಪ ಅಂತಂದ್ರೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ಏನಂತ ಹೇಳಿ, f of x is equals to ಒಮ್ಮೆ ಏನಾಗ್ತದೆ x ಆಗ್ತಾ ಇದೆ, ಇನ್ನೊಮ್ಮೆ ಏನಾಗ್ತಿದೆ 5 ಆಗ್ತಾ ಇದೆ, ಹೌದಲ್ವಾ? ಹಾಗಾದ್ರೆ ಯಾವಾಗ x ಅನ್ನ ಚೂಸ್ ಮಾಡ್ಕೊಳ್ಳುತ್ತೆ, ಯಾವಾಗ 5 ಅನ್ನ ಚೂಸ್ ಮಾಡ್ಕೊಳ್ಳುತ್ತೆ ಅನ್ನೋದು ನಮಗೆ ಡೌಟ್ ಬರುತ್ತೆ. ಹಾಗಾದ್ರೆ ಇಲ್ಲಿ ನೋಡ್ಕೋಬೇಕು. ಸೊ f of x is equals to x ಆಗತ್ತೆ, ಏನೋ ಸೊ f of x is equals to ಏನಾಗತ್ತೆ x ಆಗತ್ತೆ. ಯಾವಾಗ x can choose less than or equals to 1 value, x ಏನಾದ್ರೂ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ವ್ಯಾಲ್ಯೂನ ಚೂಸ್ ಮಾಡ್ತಾ ಹೋದ್ರೆ ಅವಾಗ f of x is equals ಏನಾಗತ್ತೆ x ಅಂತ ಆಗತ್ತೆ. ಓಕೆನಾ? ಅದೇ ರೀತಿಯಾಗಿ ಇನ್ ಕೇಸ್ x is greater than 1 ಆದ್ರೆ ಏನೋ x greater than 1 ಆದಾಗ x ವ್ಯಾಲ್ಯೂಸ್ ಏನಾದ್ರೂ greater than 1 ಚೂಸ್ ಮಾಡ್ತಾ ಹೋದಾಗಲ್ಲ f of x is equals ಏನಾಗತ್ತೆ 5 ಆಗುತ್ತೆ. ಇದು ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು, ಫಂಕ್ಷನ್ ಏನ್ ಡಿಫೈನ್ ಮಾಡಿದರೆ ಅಂತ ಹೇಳಿ. ಓಕೆನಾ? ಸೊ ವಿ ಹ್ಯಾವ್ ಟು ಚೆಕ್ ವೆದರ್ ಇಟ್ ಈಸ್ ಕಂಟಿನ್ಯೂಸ್ ಅಟ್ x is equals to 0 or at x is equals to 1 at x is equals to ಅಂತ ಮಾಡೋಣ 2 ಅಂತ ಹೇಳಿ ಚೆಕ್ ಮಾಡ್ತಾ ಹೋಗೋಣ. ನಾ ಫಸ್ಟ್ ಐ ವಿಲ್ ಚೆಕ್ at x is equals to 1 ನಲ್ಲಿ ಚೆಕ್ ಮಾಡ್ತಾ ಹೋಗ್ತೀನಿ. ಸೊ ಸೊಲ್ಯೂಷನ್, ಸೊ ವಿಲ್ ಚೆಕ್ at x is equals to 1 ನಲ್ಲಿ ಚೆಕ್ ಮಾಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ಕೊಡಿ ನಮ್ಗೆ ಏನ್ ಬೇಕೀಗ, ಫಂಕ್ಷನಲ್ ವ್ಯಾಲ್ಯೂ, ಫಂಕ್ಷನಲ್ ಬೇಕು ಅಂದ್ರೆ ಇಲ್ಲಿ ನೋಡ್ಕೊಳ್ಳಿ, x must be less than or equals to 1 ಆಗಿದೆ. ಇಟ್ ಮೀನ್ಸ್ f of x is equals ಏನಾಗತ್ತಪ್ಪ ಅಂದ್ರಿನ x ಆಗತ್ತೆ. ಯಾವಾಗ at x is equals to 1 ನಲ್ಲಿ. ಹಾಗಾದ್ರೆ ಸೊ f of 1 is equals ಏನಾಗತ್ತೆ 1 ಆಗತ್ತೆ. ಸೊ ದಿಸ್ is the functional value at x is equals to 1. ನೋಡ್ಕೋಬೇಕು, ಈ ಇನ್ಇಕ್ವಾಲಿಟಿಯಲ್ಲಿ ಎಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಇದೆಯೋ, ಎಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಇದೆಯೋ ಅವಾಗ f of x is equals ಏನಾಗತ್ತೆ x ಆಗತ್ತೆ. ಸೊ f of x is equals to x ಆದಾಗ ನಾವು ಇನ್ ಕೇಸ್ x is equals to 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ಫಂಕ್ಷನಲ್ ವ್ಯಾಲ್ಯೂ. ಸೊ ಹೆಂಗೋ ಫಂಕ್ಷನಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ತಾ ಇದೆ. ಈಗ ನಾವೇನ್ ಮಾಡ್ಬೇಕು, ಲಿಮಿಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕು. ನೋಡಿ, ಸೊ ಲಾಸ್ಟ್ ಎಕ್ಸಾಂಪಲ್ ಅಲ್ಲಿ ನಾವೇನ್ ಮಾಡಿದ್ವಿ, ಡೈರೆಕ್ಟ್ ಆಗಿ ಸೊ ಲಿಮಿಟ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡ್ಬಿಟ್ಟಿವಿ ಒಂದು ಫಂಕ್ಷನ್ಗೆ. ಬಟ್ ನಾವ್ ಈ ಫಂಕ್ಷನ್ ನೋಡಿದಾಗ ನೋಡಿ, ಈ ಫಂಕ್ಷನ್ ನ ಇನ್ಇಕ್ವಾಲಿಟಿಯಿಂದ ಡಿಫೈನ್ ಮಾಡಿದ್ದಾರೆ. ಸೊ ಈ ಫಂಕ್ಷನ್ ಅವರು ಈಕ್ವಾಲಿಟಿಯಿಂದ ಡಿಫೈನ್ ಮಾಡಿದ್ದಾರೆ, ಹೌದಲ್ವಾ? ನಾವು ಈಕ್ವಾಲಿಟಿಯಿಂದ ಡಿಫೈನ್ ಮಾಡಿದರೆ ಸೊ ವಿಲ್ ಗೋ ಥ್ರೂ ದಿ, ಸೊ ದಿಸ್ ಒನ್ ದಟ್ ಇಸ್ ಲಿಮಿಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಫಂಕ್ಷನಲ್ ವ್ಯಾಲ್ಯೂ ಅಂತ ತಗೊಂಡ್ಬಿಟ್ರಿ. ಬಟ್ ಇನ್ ಕೇಸ್ ಏನಾದ್ರೂ ಒಂದು ಫಂಕ್ಷನ್ ನ ಇನ್ಇಕ್ವಾಲಿಟೀಸ್ ಅಲ್ಲಿ ಡಿಫೈನ್ ಮಾಡಿದಾಗ ಲಿಮಿಟ್ ಅನ್ನ ನಾವು ಹೇಗ್ ಫೈಂಡ್ ಔಟ್ ಮಾಡ್ಕೋಬೇಕಪ್ಪ ಅಂತಂದ್ರೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅನ್ನು ಫೈಂಡ್ ಔಟ್ ಮಾಡ್ಕೋಬೇಕು, ರೈಟ್ ಹ್ಯಾಂಡ್ ಲಿಮಿಟ್ ಅನ್ನು ಮಾಡ್ಬೇಕು, ಫೈಂಡ್ ಔಟ್ ಮಾಡ್ಕೊಂಡು ಹೋಗಬೇಕಾಗತ್ತೆ. ಹಾಗಾದ್ರೆ ಫಸ್ಟ್ ನಾವೇನ್ ಫೈಂಡ್ ಔಟ್ ಮಾಡ್ಕೊಳ್ಳೋಣಪ್ಪ ಅಂದ್ರೆ, ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ನಮಗೆ ಗೊತ್ತಿದೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಹೆಂಗ್ ಬರ್ಕೊಂತೀವಿ, ಲಿಮಿಟ್ ಆಸ್ x ಟೆಂಡಿಂಗ್ಸ್ ಟು ಯಾವ ಪಾಯಿಂಟ್ ಅಲ್ಲಿ ಚೆಕ್ ಮಾಡಬೇಕು, 1 ಅಲ್ಲಿ ಚೆಕ್ ಮಾಡಬೇಕು. ಸೊ 1 ಎಂತ ಬರಿಬೇಕು, ಇಲ್ಲಿ ಮೈನಸ್ ಅಂತ ಬರಿಬೇಕು. ಇಲ್ಲಿ 1 ಮೈನಸ್ ಅಂತ ಬರೀತಾ ಇದೆ ಅಂದ್ರೆ ಇಟ್ ಈಸ್ ಲೆಫ್ಟ್ ಹ್ಯಾಂಡ್ ಅಪ್ರೋಚ್ ಅಂತ ಹೇಳಿ ನೀವು ಫಸ್ಟ್ ಇಯರ್ ಅಲ್ಲಿ ಕಲ್ತಿರ್ತೀರ. ಸೊ ಆಫ್ ದಿ ಫಂಕ್ಷನ್ ಏನಂತ ಬರೀಬಹುದನ್ನ f of x ಅಂತ ಬರೀಬಹುದು. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇದನ್ನ ಹೆಂಗ್ ಬರೀತೀವಿ ನಾವು, ಲಿಮಿಟ್ ಆಸ್ x ಟೆಂಡಿಂಗ್ಸ್ ಟು 1 ಮೈನಸ್ ಅಂತ ಅರ್ಥ. ಇಟ್ ಮೀನ್ಸ್ ಇದನ್ನ ನಾವು ಹೆಂಗ್ ಓದ್ಕೋಬೇಕಪ್ಪ ಅಂತಂದ್ರೆ, x takes the value less than 1 ಅಂತ ಓದ್ಕೋಬೇಕು. ಏನೋ x takes the value less than 1 ಅಥವಾ x approaches to the value less than 1 ಅಂತ ನಾವು ಓದ್ಕೋಬೇಕಾಗತ್ತೆ. ಹಾಗಾದ್ರೆ ಇದು ನೋಡೋಣ, ಇಲ್ಲಿ ಅಬ್ಸರ್ವ್ ಮಾಡೋಣ. ಸೊ ನಾವು ಕೊಟ್ಟಿರುವಂತ ಫಂಕ್ಷನ್ ಅಲ್ಲಿ ಅಬ್ಸರ್ವ್ ಮಾಡ್ತಾ ಹೋದಾಗ ಸೊ x ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಇದೆ ಅಲ್ವಾ? ಹಾಗಾದ್ರೆ f of x is equals ಏನಾಗುತ್ತೆ x ಆಗ್ಬಿಡ್ತದೆ. ಹಾಗಾದ್ರೆ ನಾವ್ ಇಲ್ಲಿ ಬರ್ಕೊಳ್ಳೋಣ. ಸೊ ಲಿಮಿಟ್ as x tendings to 1 minus, so f of x ಅಂದ್ರೆ ಏನ್ ಬಂದಿದೆ ನಮಗೆ ಇಲ್ಲಿ x ಬಂದಿದೆ, ಹೌದಲ್ವಾ? ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು, ಲಿಮಿಟ್ ಅಂದ್ರೆ x ಪ್ಲೇಸ್ ಅಲ್ಲಿ ನಾವೇನ್ ಮಾಡ್ತಾ ಹೋಗ್ತೀವಿ, 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ಏನ್ ಬರ್ತದೆ 1 ಅನ್ನ ಬರ್ತದೆ. ಮತ್ತೆ ನೀವು ಇಲ್ಲಿ -1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋ ಹಾಗಿಲ್ಲ,
ಸೊ ದಿಸ್ ನೆಗೆಟಿವ್ ಸೈನ್ ಇಂಡಿಕೇಟ್ಸ್ ದ ಲೆಫ್ಟ್ ಹ್ಯಾಂಡ್ ಅಪ್ರೋಚ್ ಅಂತ ಅರ್ಥ, ಅಥವಾ ಇಟ್ ಅಪ್ರೋಚಸ್ ಟು ಲೆಸ್ ದ್ಯಾನ್ ಒನ್ ವ್ಯಾಲ್ಯೂಗೆ ಅಂತ ಅರ್ಥ. ಗೊತ್ತಿದೆ ಅಲ್ವಾ? ಸೊ ಇದೇನು ಲೆಫ್ಟ್ ಹ್ಯಾಂಡ್ ಲಿಮಿಟ್. ಅದೇ ರೀತಿಯಾಗಿ ನಾವೇನ್ ಫೈಂಡ್ ಮಾಡ್ಕೊಳ್ಳೋಣ, ರೈಟ್ ಹ್ಯಾಂಡ್ ಲಿಮಿಟ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ನಾವೇನ್ ಬರ್ಕೊಂತೀವಿ, 1 ಪ್ಲಸ್ ಅಂತೇಳಿ ಬರ್ಕೊಳ್ತೀವಿ. ಆಫ್ ದಿ ಫಂಕ್ಷನ್ ಏನಾಗಬೇಕು, ಎಫ್ ಆಫ್ ಎಕ್ಸ್ ಆಗಬೇಕು. ಓಕೆನಾ? ಸೊ ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 1 ಪ್ಲಸ್ ಆಫ್ ದಿ ಎಫ್ ಆಫ್ ಎಕ್ಸ್. ಇಟ್ ಮೀನ್ಸ್ ಏನಪ್ಪಾ ಅಂದ್ರೆ x takes the value greater than 1 ಅಂತ ಅರ್ಥ. ಇಟ್ ಮೀನ್ಸ್ x approaches to 1 ಏನಾಗ್ತದೆ, ಸೊ x approaches to 1, ಸೊ ಇಲ್ಲಿಗೆ ಗ್ರೇಟರ್ ದ್ಯಾನ್ 1 ಇಂದ ಅಪ್ರೋಚ್ ಮಾಡ್ತಾ ಇದೆ. ಹಾಗಾದ್ರೆ ಎಫ್ ಆಫ್ ಎಕ್ಸ್ ಏನಾಗುತ್ತೆ ನೋಡ್ಕೊಳ್ಳೋಣ. x ಗ್ರೇಟರ್ ದ್ಯಾನ್ 1 ಇಲ್ಲಿ ಫಂಕ್ಷನ್ ಅಬ್ಸರ್ವ್ ಮಾಡಿದಾಗ x ಗ್ರೇಟರ್ ದ್ಯಾನ್ 1 ಇಲ್ಲಿದೆ. ಹಾಗಾದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಆಗುತ್ತೆ 5 ಆಗಿಬಿಡುತ್ತೆ. ಅದನ್ನ ಹೆಂಗೆ ಬರೆಯೋಣ, ಸೊ ಲಿಮಿಟ್ as x tendings to, so 1 plus f of x is equal to 5 ಆಗಿಬಿಡುತ್ತೆ. So we are well known. So limit of a constant is always equal to ಆಗುತ್ತೆ, ಕಾನ್ಸ್ಟೆಂಟ್ ಆಗುತ್ತೆ. ಹಾಗಾದ್ರೆ ನಮ್ಗೆ ಇಲ್ಲಿ ಏನ್ ಬರುತ್ತೆ, 5 ಬಂದ್ಬಿಡ್ತದೆ. ಹಾಗಾದ್ರೆ ಸೊ ಹಿಯರ್ ಸೊ ರೈಟ್ ಹ್ಯಾಂಡ್ ಲಿಮಿಟ್ is not equal to ಏನಾಯ್ತು, ಲೆಫ್ಟ್ ಹ್ಯಾಂಡ್ ಲಿಮಿಟ್, ಬಟ್ ಇಟ್ ಈಸ್ ಈಕ್ವಲ್ ಆಗಿದೆ ಫಂಕ್ಷನಲ್ ವ್ಯಾಲ್ಯೂ ಆಗಿದೆ. ಹೌದಲ್ವಾ? ಸೊ ನಾವೇನೇನು ಫೈಂಡ್ ಮಾಡ್ಕೊಂಡ್ವಿ, ಫಸ್ಟ್ ಗೆ ಫಂಕ್ಷನಲ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಫಂಕ್ಷನ್ ವ್ಯಾಲ್ಯೂ ಅನ್ನ ಹೆಂಗ್ ಫೈಂಡ್ ಮಾಡ್ಕೊಂಡ್ವಿ, ಎಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಕೊಟ್ಟಿದೆ ಅಲ್ಲಿ ನಾವು ಫೈಂಡ್ ಮಾಡ್ಕೊಂಡ್ವಿ. ಹೌದಲ್ವಾ? ಸೊ ಹಂಗಾಗಿ ಫಂಕ್ಷನ್ ವ್ಯಾಲ್ಯೂ ಡಿಫೈನ್ ಆಯ್ತು. ನೆಕ್ಸ್ಟ್ ನಮ್ಗೆ ಏನ್ ಬೇಕು, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಬೇಕು, ರೈಟ್ ಹ್ಯಾಂಡ್ ಲಿಮಿಟ್ ಅನ್ನ ಬೇಕಾಗುತ್ತೆ. ಹಾಗಾದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅನ್ನ ಫೈಂಡ್ ಮಾಡ್ಕೊಂಡ್ವಿ ಹೆಂಗೆ, ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 1 ಮೈನಸ್ ಇಂಡಿಕೇಟ್ಸ್ ಲೆಸ್ ದ್ಯಾನ್ 1 ಅಂತ ಅರ್ಥ. ಹಾಗಾದ್ರೆ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಲೆಸ್ ದ್ಯಾನ್ 1 ಇದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಆಗುತ್ತೆ ಎಕ್ಸ್ ಆಗುತ್ತೆ. ಹೌದಲ್ವಾ? ಅದೇ ರೀತಿಯಾಗಿ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಏನಾಗುತ್ತೆ, ವೆನ್ ಅವರ್ ಎಕ್ಸ್ ಗ್ರೇಟರ್ ದನ್ 1 ಇದ್ದಾಗ 5 ಆಗುತ್ತೆ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅನ್ನು ಫೈಂಡ್ ಮಾಡ್ಕೊಂಡ್ವಿ, ರೈಟ್ ಹ್ಯಾಂಡ್ ಲಿಮಿಟ್ ಅನ್ನು ಫೈಂಡ್ ಮಾಡ್ಕೊಂಡ್ವಿ, ಬಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ನಾಟ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಬಿಕಾಸ್ 1 ಇಸ್ ನಾಟ್ ಈಕ್ವಲ್ಸ್ ಟು 5 ಆಗುತ್ತೆ. ಹಾಗಾಗಿ ಇವೆರಡು ಈಗ ನಾಟ್ ಈಕ್ವಲ್ ಆಯ್ತು, ಬಟ್ ಇಟ್ ಈಸ್ ಈಕ್ವಲ್ಸ್ ಆಯ್ತು, ಫಂಕ್ಷನಲ್ ವ್ಯಾಲ್ಯೂ ಆಯ್ತು. ಈ ಮೂರು ಕಂಡೀಷನ್ ಅಲ್ಲಿ ಒಂದು ಕಂಡೀಷನ್ ಮಿಸ್ ಆದ್ರೂ ನಾನು ಏನಂತ ಹೇಳಿದೀನಿ, ಇಟ್ ಈಸ್ ನಾಟ್ ಎ ಕಂಟಿನ್ಯೂಯಸ್ ಅಂತ ಹೇಳಿದೀನಿ. ಸೊ ಹಂಗಾಗಿ ಸೊ ದಿಸ್ ಈಸ್ ಡಿಸ್ಕಂಟಿನ್ಯೂಯಸ್. ಇದನ್ನ ಹೇಳ್ಬೋದು ಇದನ್ನ. ಸೊ ಡಿಸ್ಕಂಟಿನ್ಯೂಯಸ್ ಅಂತನ್ನ ಹೇಳ್ಬೋದು ನಾವು. ಇಟ್ ಈಸ್ ಡಿಸ್ಕಂಟಿನ್ಯೂಯಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಲ್ಲಿ, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಲ್ಲಿ. ಓಕೆನಾ? ಸೊ ಈಗ ನೆಕ್ಸ್ಟ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಎಲ್ಲಿ ಚೆಕ್ ಮಾಡ್ಕೊಳ್ಳೋಣ, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂಡ್ ಎಕ್ಸ್ ಇಸ್ ಈಕ್ವಲ್ಸ್ ಚೆಕ್ ಮಾಡೋಣ 2 ಅಂತ ಚೆಕ್ ಮಾಡೋಣ. ಹಾಗಾದ್ರೆ ನೋಡಿ ಸಿಂಪಲ್ ಆಗಿದೆ. ಈಗ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಎಲ್ಲಿ ಬರ್ತಾ ಹೋಗ್ತದೆ, ಈ ಇನ್ಇಕ್ವಾಲಿಟಿಯಲ್ಲಿ ಬರ್ತಾ ಹೋಗ್ತದೆ. ಹೌದಲ್ವಾ? ನೋಡಿ ನಾವು ಇದನ್ನ ಇಲ್ಲಿ ಕೊಟ್ಟಿರೋದಲ್ವಾ, ಇಂತಹ ಪಾಯಿಂಟ್ಸ್ ಗಳು ನಾವೆಂತ ಕರಿತೀವಿ, ಕ್ರಿಟಿಕಲ್ ಪಾಯಿಂಟ್ಸ್ ಗಳು ಅಂತ ಕರಿತಾ ಹೋಗ್ತೀವಿ. ಎಂತ ಕರಿತೀವಿ, ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಕರಿತಾ ಹೋಗ್ತೀವಿ. ನಮಗೆ ಈ ಪಾಯಿಂಟ್ಸ್ ಅಲ್ಲಿ ಮಾತ್ರ ನಮಗೆ ಏನಿರ್ತದೆ, ಡೌಟ್ ಇರ್ತದೆ ವೆದರ್ ಇಟ್ ಈಸ್ ಕಂಟಿನ್ಯೂಯಸ್ ಆರ್ ನಾಟ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತ ಹೇಳಿ. ಬಟ್ ಇನ್ನು ಬೇರೆ ಯಾವ್ದಾದ್ರು ವ್ಯಾಲ್ಯೂಸ್ ತಗೊಂಡ್ರೆ, ಫಾರ್ ಎಕ್ಸಾಂಪಲ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ತಗೊಳ್ತಾ ಇದ್ವಿ ನಾವು. ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ತಗೊಂಡಾಗ ಆ 0 ಎಲ್ಲಿ ಬರ್ತದೆ, ಇಲ್ಲಿನೇ ಬರ್ತದೆ. ಎಲ್ಲಿ, ಎಫ್ ಆಫ್ ಎಕ್ಸ್ ಇಲ್ಲಿ ಬರ್ತದಲ್ವಾ. 0 ಬಂದಾಗ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗಿ ಡಿಫೈನ್ ಆಗುತ್ತೆ, ಎಕ್ಸ್ ಆಗಿ ಡಿಫೈನ್ ಆಗುತ್ತೆ. ಎಕ್ಸ್ ಆಗಿ ಡಿಫೈನ್ ಮಾಡಿದಾಗ ಆಬ್ವಿಯಸ್ಲಿ ಇಟ್ ಸ್ಯಾಟಿಸ್ಫೈಸ್ ಕಂಟಿನ್ಯೂಟಿ ಡೆಫಿನೇಷನ್. ದಟ್ ಈಸ್ ಫಂಕ್ಷನ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಆಗುತ್ತೆ ಲಿಮಿಟ್ ವ್ಯಾಲ್ಯೂ ಆಗ್ತಾ ಹೋಗ್ತದೆ. ಅಂದ್ರೆ ಇಟ್ ಈಸ್ ಆಬ್ವಿಯಸ್ಲಿ ಕಂಟಿನ್ಯೂಯಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಅಲ್ಲಿ 0 ಅಲ್ಲಿ. ಮೊದಲ್ವಾ? ಅದೇ ರೀತಿ ನೋಡಿ, ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಂತ ಹೇಳ್ತಾರೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಂದ್ರೆ ಎಲ್ಲಿ ಬರ್ತದೆ, ಗ್ರೇಟರ್ ದ್ಯಾನ್ 1. ಎಕ್ಸ್ ಗ್ರೇಟರ್ ದ್ಯಾನ್ 1 ಅಂದ್ರೆ ಏನ್ ಚೂಸ್ ಮಾಡ್ತಾ ಹೋಗ್ಬೋದು, 1.1 ಇಂದ ಇಟ್ ಮೂವ್ಸ್ ಅಪ್ ಟು ಎಲ್ಲಿವರೆಗೂ, ಇನ್ಫಿನಿಟಿ ವರೆಗೂ. ಓಕೆನಾ? ಹಾಗಾದ್ರೆ 1.1 ಆದ್ಮೇಲೆ ನಮಗೆ ಇಲ್ಲೆಲ್ಲೋ 2 ಬರ್ತದೆ ಅಂತ ಅನ್ಕೊಳ್ಳೋಣ. ಅಟ್ ದ ಪಾಯಿಂಟ್ 2 ಅಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಏನಾಗಿರ್ತದೆ, 5 ಆಗಿರ್ತದೆ. ನೀವು ಲೆಫ್ಟ್ ಹ್ಯಾಂಡ್ ಅಪ್ರೋಚ್ ಮಾಡಿದ್ರು, ರೈಟ್ ಹ್ಯಾಂಡ್ ಅಪ್ರೋಚ್ ಮಾಡಿದ್ರು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಆಗುತ್ತೆ 5 ಆಗ್ಬಿಡುತ್ತೆ. ಹಾಗಾಗಿ ಆಬ್ವಿಯಸ್ಲಿ ಇಟ್ ಸ್ಯಾಟಿಸ್ಫೈಸ್ ದ ಡೆಫಿನೇಷನ್ ಆಫ್ ಕಂಟಿನ್ಯೂಟಿ. ಸೊ ದಟ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಲ್ಲಿ ಕೂಡ ಕಂಟಿನ್ಯೂಸ್ ಆಗಿರ್ತದೆ, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಲ್ಲಿ ಕೂಡ ಏನಾಗಿರ್ತದೆ, ಕಂಟಿನ್ಯೂಸ್ ಆಗಿರ್ತದೆ. ನಾವು ಯಾವುದೇ ಒಂದು ಫಂಕ್ಷನ್ ಕೊಡ್ಲಿ, ಸೊ ಈ ಕ್ರಿಟಿಕಲ್ ಪಾಯಿಂಟ್ಸ್ ಅಲ್ಲಿ ಮಾತ್ರ ನಮಗೆ ಇರ್ತದೆ, ಸೊ ಡೌಟ್ ಇರ್ತದೆ. ಸೊ ಹಾಗಾಗಿ ಆ ಪಾಯಿಂಟ್ಸ್ ಅಲ್ಲಿ ಚೆಕ್ ಮಾಡಿದಾಗ ಈ ಪಾಯಿಂಟ್ಸ್ ಅನ್ನ ಬಿಟ್ಟು ಬೇರೆ ಎಲ್ಲಾ ಪಾಯಿಂಟ್ಸ್ ಅಲ್ಲಿ ಅದೇನಾಗಿರ್ತದೆ, ಕಂಟಿನ್ಯೂಸ್ ಆಗಿರ್ತದೆ. ಸೊ ದಿಸ್ ಇಸ್ ದ ಅನದರ್ ಎಕ್ಸಾಂಪಲ್. ಓಕೆನಾ? ಸೊ ನೆಕ್ಸ್ಟ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಅಗೇನ್ ನೋಡಿ, ಸೊ ಫೈಂಡ್ ಆಲ್ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ಎಫ್ ವೇರ್ ಎಫ್ ಈಸ್ ಡಿಫೈನ್ಡ್ ಬೈ ಅಂತ ಹೇಳ್ತಿದ್ದಾರೆ.
ಇದು ಕೂಡ ಒಂದು ಫಂಕ್ಷನ್ ಡಿಫೈನ್ ಮಾಡ್ತಾ ಇದ್ರೆ ಸೊ ನಾವೇನ್ ಮಾಡ್ತಾ ಹೋಗ್ಬೇಕು ಈಗ ಡಿಸ್ಕಂಟಿನ್ಯೂಟಿ ಪಾಯಿಂಟ್ಸ್ ನ ಚೆಕ್ ಮಾಡ್ತಾ ಹೋಗ್ಬೇಕು. ಇಟ್ ಮೀನ್ಸ್ ಏನು ಇಲ್ಲ, ಈ ನಾನು ಹೇಳಿದ್ನಲ್ವಾ ಈ ಕ್ರಿಟಿಕಲ್ ಪಾಯಿಂಟ್ಸ್ ಅಲ್ಲಿ ಮಾತ್ರ ಚೆಕ್ ಮಾಡಬೇಕು. ಈ ಕ್ರಿಟಿಕಲ್ ಪಾಯಿಂಟ್ ಅಲ್ಲಿ ಚೆಕ್ ಮಾಡಿದ್ರೆ ಈ ಕ್ರಿಟಿಕಲ್ ಪಾಯಿಂಟ್ಸ್ ಅಲ್ಲಿ ಕಂಟಿನ್ಯೂಸ್ ಆದ್ರೆ ಇಟ್ ಇಸ್ ಕಂಟಿನ್ಯೂಸ್ ಎವ್ರಿವೇರ್ ಅಂತ ನಾವು ಕನ್ಕ್ಲೂಡ್ ಮಾಡಬಹುದು. ಬಟ್ ಈ ಪಾಯಿಂಟ್ ಅಲ್ಲಿ ಡಿಸ್ಕಂಟಿನ್ಯೂಸ್ ಆದ್ರೆ ಸೊ ದಿಸ್ ಇಸ್ ದ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಅಂತ ಹೇಳ್ತಾ ಹೋಗ್ತೀವಿ. ಓಕೆನಾ. ಸೇಮ್ ಇದು ಕೂಡ ನಾವೇನ್ ಮಾಡೋಣ ಈಗ ಈ ಫಂಕ್ಷನ್ ನ ಇನ್ಇಕ್ವಾಲಿಟಿ ಅಲ್ಲಿ ಡಿಫೈನ್ ಮಾಡಿರೋದ್ರಿಂದ ಈ ಫಂಕ್ಷನ್ ಏನ್ ಮಾಡಿದ್ರೆ ಅವರು ಇನ್ಇಕ್ವಾಲಿಟಿಯಲ್ಲಿ ಡಿಫೈನ್ ಮಾಡಿದರೆ ಸೊ ಇನ್ಇಕ್ವಾಲಿಟಿಯಲ್ಲಿ ಡಿಫೈನ್ ಮಾಡಿದ್ರೆ ಅಂದ್ರೆ ನಾವೇನ್ ಮಾಡ್ಬೇಕು, ಸೊ ಫಂಕ್ಷನ್ ವ್ಯಾಲ್ಯೂ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು, ಅಗೇನ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು, ಅಗೇನ್ ರೈಟ್ ಹ್ಯಾಂಡ್ ಲಿಮಿಟ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡ್ಮೇಲೆ ಸೊ ಏನಾಗಬೇಕು, ಈ ಮೂರು ಈಕ್ವಲ್ ಆಗ್ಬೇಕು, ಆದ್ರೆ ಕಂಟಿನ್ಯೂಸ್, ಅದರ್ವೈಸ್ ಇಟ್ ಈಸ್ ಡಿಸ್ಕಂಟಿನ್ಯೂಸ್. ಹಾಗಾದ್ರೆ ನೋಡೋಣ. ಸೊ ಫಾರ್ ದಿಸ್ ಸೊ ಸೊಲ್ಯೂಷನ್, ಸೊ ನಾವೆಲ್ಲಿ ಫೈಂಡ್ ಮಾಡ್ಕೋಬೇಕು, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಲ್ಲಿ ಚೆಕ್ ಮಾಡ್ತಾ ಹೋಗ್ಬೇಕು. ಅವ್ರು ನಮ್ಗೆ ಕೊಟ್ಟಿಲ್ಲ, ಇಲ್ಲೇ ಕಂಟಿನ್ಯೂಸ್ ಆಗಿದೆ, ಇಲ್ಲೇ ಡಿಸ್ಕಂಟಿನ್ಯೂಸ್ ಅಂತ ಹೇಳಿ ಕೊಟ್ಟಿಲ್ಲ, ಬಟ್ ನಾವು ಚೆಕ್ ಮಾಡ್ಬೇಕಾದಲ್ಲಿ ಅವ್ರು ಈ ಪಾಯಿಂಟ್ ಅಲ್ಲಿ, ಈ ಪಾಯಿಂಟ್ಸ್ ನಾವೇನ್ ಕರಿತೀವಿ ಕ್ರಿಟಿಕಲ್ ಪಾಯಿಂಟ್ಸ್ ಅಂತ ಕರಿತೀವಿ ಅಂತ ಹೇಳ್ತೀನಿ. ಈ ಪಾಯಿಂಟ್ಸ್ ನಾವು ಚೆಕ್ ಮಾಡ್ಬಿಟ್ರೆ ಸಾಕು. ಸೊ ಈಗ ಫಂಕ್ಷನ್ ವ್ಯಾಲ್ಯೂ, ಸೊ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಲ್ಲಿ ನೋಡೋಣ, ಈ ಈಕ್ವಾಲಿಟಿ ನೋಡಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ, ಲೆಸ್ ದ್ಯಾನ್ ಆರ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಲೆಸ್ ದ್ಯಾನ್ ಆರ್ ಈಕ್ವಲ್ ಅಂತ ಕೊಟ್ಟಾಗ ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2x ಪ್ಲಸ್ 3 ಆಗುತ್ತೆ. ಯಾವಾಗ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಲ್ಲಿ. ಹಾಗಾದ್ರೆ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಲ್ಲಿ ಫಂಕ್ಷನ್ ಏನಾಗಿ ಡಿಫೈನ್ ಆಗುತ್ತಪ್ಪ ಅಂತಂದ್ರೆ ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2x ಪ್ಲಸ್ 3 ಆಗುತ್ತೆ. ಹಾಗಾದ್ರೆ ಫಂಕ್ಷನ್ ವ್ಯಾಲ್ಯೂನ ಫೈಂಡ್ ಮಾಡ್ಕೊಳ್ಳೋಣ. ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಲ್ಲಿ ಸೊ ಎಫ್ ಆಫ್ 2 ಇಸ್ ಈಕ್ವಲ್ಸ್ ಟು ಸೊ 2 ಇಂಟು 2 ಪ್ಲಸ್ 3 ಆಗುತ್ತೆ. ಹಾಗಾದ್ರೆ ಸೊ 2 2 ಜಾ 4, 4 ಪ್ಲಸ್ 3 ಸೊ ನಮ್ಗೆ ಏನ್ ಬರ್ತಾ ಹೋಗ್ತದೆ, 7 ಬರ್ತಾ ಹೋಗ್ತದೆ. ಸೊ ದಿಸ್ ಇಸ್ ದ ಫಂಕ್ಷನಲ್ ವ್ಯಾಲ್ಯೂ ಆಗುತ್ತೆ. ಓಕೆನಾ. ನೆಕ್ಸ್ಟ್ ನಾವೇನ್ ಫೈಂಡ್ ಮಾಡ್ಕೋಬೇಕು, ಇಲ್ಲಿ ಇನ್ಇಕ್ವಾಲಿಟಿ ಕೊಟ್ಟಿರೋದ್ರಿಂದ ಸೊ ವಿಲ್ ಫೈಂಡ್ ಔಟ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಹೆಂಗ್ ಬರೀತೀವಿ, ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು ಸೊ ಏನ್ ಬರ್ಕೊಳ್ಳೋಣ, ಇಲ್ಲಿ ಯಾವ ಪಾಯಿಂಟ್ ಅಲ್ಲಿ 2 ಮೈನಸ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಆಗುತ್ತೆ. ಹಾಗಾದ್ರೆ ಸೊ ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 2 ಮೈನಸ್ ಸೊ ಎಫ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಲೆಸ್ ದ್ಯಾನ್ 2 ಅಂತ ಅರ್ಥ. ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಲೆಸ್ ದ್ಯಾನ್ 2 ಅಂದ್ರೆ ನಾವಿಲ್ಲಿ ಹೋಗೋಣ, ಇಲ್ಲಿ ಹೋಗೋಣ ಇನ್ ಈಕ್ವಾಲಿಟಿಯಲ್ಲಿ. ಸೊ ಈ ಇನ್ಇಕ್ವಾಲಿಟಿ ನೋಡಿ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 2 ಇದೆ. ಮೇ ಬಿ ಈಕ್ವಲ್ ಆಗ್ಬಹುದು, ಆರ್ ಲೆಸ್ ದ್ಯಾನ್ ಆಗಿರಬಹುದು. ಅವಾಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ, 2x ಪ್ಲಸ್ 3 ಆಗುತ್ತೆ. ಹಾಗಾದ್ರೆ ಇಲ್ಲಿ ಎಫ್ ಆಫ್ ಎಕ್ಸ್ ಅನ್ನ ಬರ್ಕೊಳ್ಳೋಣ. ಸೊ ಎಫ್ ಆಫ್ ಎಕ್ಸ್ ಅಂದ್ರೆ ಏನ್ ಬರ್ಕೊಳ್ಳೋಣ, ಇಲ್ಲಿ 2x ಪ್ಲಸ್ 3 ಅನ್ನ ಬರ್ಕೊಳ್ಳೋಣ. ನೆಕ್ಸ್ಟ್ ಏನ್ ಮಾಡ್ಬೇಕು, ಲಿಮಿಟ್ ಅನ್ನ ಅಪ್ಲೈ ಮಾಡ್ಬೇಕು. ಲಿಮಿಟ್ ಅಪ್ಲೈ ಮಾಡ್ಬೇಕಂದ್ರೆ ಅಂತ ಎಕ್ಸ್ ಪ್ಲೇಸ್ ಅಲ್ಲಿ 2 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. So this will get so 2 of 2 plus 3. So we are already simplified here. So this value is equals to 4 ಆಗುತ್ತೆ. Okay na. Next, so right hand limit. So right hand limit ಅಂದ್ರೆ ಏನೀಗ, limit as x tending to 2 plus of the function f of x ಇದಲ್ವಾ. ಸೊ ಲಿಮಿಟ್ as x tending to 2 plus ಸೊ ಎಫ್ ಆಫ್ ಎಕ್ಸ್ ಅಂದ್ರೆ ಏನು, ಎಫ್ ಆಫ್ ಎಕ್ಸ್ ನೋಡ್ಕೋಬೇಕು. ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 2 ಅಂತ ಅರ್ಥ. ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 2 ಅಂತ ಏನಿದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಲ್ಲಿದೆ ನೋಡಿ, ಇಲ್ಲಿದೆ ಇನ್ಇಕ್ವಾಲಿಟಿಯಲ್ಲಿ ಡಿಫೈನ್ ಮಾಡಿದ್ರೆ ಎಕ್ಸ್ ಗ್ರೇಟರ್ ದ್ಯಾನ್ 2 ಅಂತ ಹೇಳಿ ಡಿಫೈನ್ ಮಾಡಿದ್ರೆ ಎಕ್ಸ್ ಗ್ರೇಟರ್ ದ್ಯಾನ್ 2 ಇದ್ದಾಗ ಎಫ್ ಆಫ್ ಎಕ್ಸ್ ಏನಾಗಿದೆ, 2x ಮೈನಸ್ 3 ಆಗಿದೆ. ಹಾಗಾದ್ರೆ ಬರ್ಕೊಳ್ಳೋಣ ಏನಿದೆ ಇಲ್ಲಿ, ಸೊ ದಿಸ್ ಇಸ್ ಈಕ್ವಲ್ಸ್ ಟು 2x ಮೈನಸ್ 3 ಅಂತ ಹೇಳಿ. ಈಗ ಜಸ್ಟ್ ಏನ್ ಮಾಡ್ತಾ ಹೋಗ್ಬೇಕು, ಈಗ ಎಕ್ಸ್ ಪ್ಲೇಸ್ ಅಲ್ಲಿ 2 ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 2 ಆಫ್ 2 ಮೈನಸ್ 3. ಸೊ ದಿಸ್ ವಿಲ್ ಗೆಟ್ 4 ಮೈನಸ್ 3. ಸೊ ದಿಸ್ ಇಸ್ ಈಕ್ವಲ್ಸ್ ಬರುತ್ತೆ 1 ಬಂದ್ಬಿಡ್ತದೆ, ಹೌದಲ್ವಾ. ಹಾಗಾದ್ರೆ ನಮಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಫೈಂಡ್ ಔಟ್ ಮಾಡ್ಕೊಂಡ್ವಿ, ರೈಟ್ ಹ್ಯಾಂಡ್ ಲಿಮಿಟ್ ಅನ್ನು ಫೈಂಡ್ ಔಟ್ ಮಾಡ್ಕೊಂಡ್ವಿ, ಫಂಕ್ಷನ್ ವ್ಯಾಲ್ಯೂ ಅನ್ನು ಫೈಂಡ್ ಮಾಡ್ಕೊಂಡ್ವಿ. ಈಗ ಅಬ್ಸರ್ವ್ ಮಾಡೋಣ ಏನಂತ ಹೇಳಿ. ಸೊ ರೈಟ್ ಹ್ಯಾಂಡ್ ಲಿಮಿಟ್, ಸೊ ರೈಟ್ ಹ್ಯಾಂಡ್ ಲಿಮಿಟ್ ಸೊ ಈಸ್ ಈಕ್ವಲ್ಸ್ ಟು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಗಿದೆಯಾ, ಸೊ ಇಲ್ಲ. ಏನಾಗಿದೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ 7 ಬಂದ್ರೆ ರೈಟ್ ಹ್ಯಾಂಡ್ ಲಿಮಿಟ್ ಏನ್ ಬಂದಿದೆ, 1 ಬಂದಿದೆ. ಹಾಗಾಗಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ನಾಟ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್. ಸೊ ನೆಕ್ಸ್ಟ್, ಸೊ ಹಾಗಾದ್ರೆ ಸೊ ದಿಸ್ ಇಸ್ ಈಕ್ವಲ್ಸ್ ಆಗಿದೆ ನೋಡಿ, ಫಂಕ್ಷನಲ್ ವ್ಯಾಲ್ಯೂ ಆಗಿದೆ, ದಟ್ ಈಸ್ ಎಫ್ ಆಫ್ 2 ಆಗಿದೆ. ಹಾಗಾದ್ರೆ ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ನಾಟ್ ಈಕ್ವಲ್ಸ್ ಆಗಿದೆ, ಲಿಮಿಟ್ ವ್ಯಾಲ್ಯೂ ಫಂಕ್ಷನ್ ವ್ಯಾಲ್ಯೂ ಆಗಿದೆ. ಬಟ್ ಮೂರಲ್ಲಿ ಒಂದು ಕಂಡೀಷನ್ ಫೇಲ್ ಆದ್ರೂ ಇಟ್ ಈಸ್ ಡಿಸ್ಕಂಟಿನ್ಯೂಸ್. ಸೊ ದಟ್ ದ ಗಿವನ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಟಿ. ಸೊ ಯಾವ ಪಾಯಿಂಟ್ ಅಲ್ಲಿ ಡಿಸ್ಕಂಟಿನ್ಯೂಟಿ, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಅಲ್ಲಿ 2 ಅಲ್ಲಿ.
ಓಕೆನಾ. ಸೊ ಇದನ್ನ ನಾವು ಎಕ್ಸ್ ಇಸ್ ಈಕ್ವಲ್ಸ್ ಟು 2 ನ ನಾವೇಂತ ಕರಿತೀವಪ್ಪ ಅಂದ್ರೆ ಈಗ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಅಂತ ಕರಿತೀವಿ ಫಾರ್ ದಿಸ್ ಫಂಕ್ಷನ್ ಎಫ್ ಆಫ್ ಎಕ್ಸ್. ಹಾಗಾದ್ರೆ ಈ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಲ್ಲಿ ಬಿಟ್ಟು ಬೇರೆ ಇನ್ನ ಯಾವ್ದಾದ್ರು ಪಾಯಿಂಟ್ ಅಲ್ಲಿ ಚೆಕ್ ಮಾಡಿದ್ರು ಕೂಡ ಏನಾಗಿರ್ತದೆ, ಇದು ಕಂಟಿನ್ಯೂಸ್ ಆಗಿರ್ತದೆ. ಓಕೆನಾ. ಸೊ ಹಾಗಾದ್ರೆ ಈ ಫಂಕ್ಷನ್ ನ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಏನಾಯ್ತು, ಸೊ 2 ಆಗಿದೆ. ಅಲ್ವಾ. ಯಾವುದೇ ಪ್ರಾಬ್ಲಮ್ ಕೊಡ್ಲಿ ನೀವು ಫಸ್ಟ್ ಅಬ್ಸರ್ವ್ ಮಾಡ್ಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಈಗ ಕೊಟ್ಟಿರುವಂತಹ ಫಂಕ್ಷನ್ ಏನಾದ್ರೂ ಲೀನಿಯರ್ ಅಲ್ಲಿ ಏನಾದ್ರು ಡಿಫೈನ್ ಮಾಡಿದ್ರು ಅಥವಾ ಈಕ್ವಾಲಿಟಿಯಿಂದ ಡಿಫೈನ್ ಮಾಡಿದ್ರು ನೋಡ್ಕೋಬೇಕು. ಈಕ್ವಾಲಿಟಿಯಿಂದ ಡಿಫೈನ್ ಮಾಡಿದ್ರೆ ಸೊ ವಿಲ್ ಗೋ ಥ್ರೂ ದಿ ಲಿಮಿಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಫಂಕ್ಷನಲ್ ವ್ಯಾಲ್ಯೂ. ಇನ್ ಕೇಸ್ ಯಾವ್ದಾದ್ರು ಒಂದು ಫಂಕ್ಷನ್ ನ ಇನ್ಈಕ್ವಾಲಿಟಿಯಲ್ಲಿ ಡಿಫೈನ್ ಮಾಡಿದ್ರೆ, ಏನೋ ಯಾವ್ದೊಂದು ಫಂಕ್ಷನ್ ನ ಇನ್ಈಕ್ವಾಲಿಟಿಯಲ್ಲಿ ಡಿಫೈನ್ ಮಾಡಿದ್ರೆ ಸೊ ಅಂತಹ ಫಂಕ್ಷನ್ ನ ನಾವೇನ್ ಮಾಡ್ಕೋಬೇಕು, ಹೆಂಗ್ ಫೈಂಡ್ ಮಾಡ್ಕೋಬೇಕಪ್ಪ ಕಂಟಿನ್ಯೂಟಿನ ಅಂತಂದ್ರೆ ಈಗ ಫಂಕ್ಷನ್ ವ್ಯಾಲ್ಯೂ ಫೈಂಡ್ ಮಾಡ್ಕೋಬೇಕು, ರೈಟ್ ಹ್ಯಾಂಡ್ ಲಿಮಿಟ್ ಅನ್ನು ಫೈಂಡ್ ಮಾಡ್ಕೋಬೇಕು, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅನ್ನು ಫೈಂಡ್ ಮಾಡ್ಕೋಬೇಕು. ಈ ಮೂರನ್ನು ಫೈಂಡ್ ಔಟ್ ಮಾಡ್ಕೊಂಡು ಆದ್ಮೇಲೆ ಅವ್ ಮೂರು ಏನಾಗ್ಬೇಕು, ಈಕ್ವಲ್ ಆಗ್ಬೇಕು. ಈಕ್ವಲ್ ಆಯ್ತು ಆ ಪಾಯಿಂಟ್ ಎಲ್ಲ ಏನಾಗಿರ್ತದೆ, ಕಂಟಿನ್ಯೂಸ್ ಆಗಿರುತ್ತೆ. ಅಥವಾ ಇನ್ ಕೇಸ್ ಏನಾದ್ರು ಮೂರು ಪಾಯಿಂಟ್ ಅಲ್ಲಿ ಅಥವಾ ಮೂರು ಕಂಡೀಷನ್ ಒಂದು ಕಂಡೀಷನ್ ಫೇಲ್ ಆಯ್ತು ಅಂತಂದ್ರೆ ಇಟ್ ಈಸ್ ದಿಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಅವ್ರು ಕೊಟ್ಟಿರುವಂತಹ ಪಾಯಿಂಟ್ ಅಲ್ಲಿ. ಈ ಫಂಕ್ಷನ್ ಅಬ್ಸರ್ವ್ ಮಾಡಬೇಕಾದ್ರೆ ಈ ಎಕ್ಸಾಂಪಲ್ ನ ಅಬ್ಸರ್ವ್ ಮಾಡಿದ್ರೆ ಸೊ ಎಟ್ ದ ಪಾಯಿಂಟ್ 2 ಅಲ್ಲಿ ಇದೇನಾಯ್ತು, ದಿಸ್ ಕಂಟಿನ್ಯೂಸ್ ಆಯ್ತು. ಸೊ ದಿಸ್ ಇಸ್ ದ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ. ಓಕೆನಾ. ಸೊ ವಿಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಪ್ರಾಬ್ಲಮ್. ಸೊ ಈ ರೀತಿ ಡಿಫೈನ್ ಮಾಡಿದ್ರೆ ಅಗೇನ್ ಈ ಫಂಕ್ಷನ್ ಅಲ್ಲೂ ಕೂಡ ನಾವೇನ್ ಮಾಡ್ಕೋಬೇಕು, ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿನ ಚೆಕ್ ಮಾಡ್ತಾ ಹೋಗ್ಬೇಕು. ಸೊ ನೋಡ್ತಾ ಹೋಗ ಅಬ್ಸರ್ವ್ ಮಾಡಿ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಹೇಗಿತ್ತು. ಸೊ ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ಸೊ ಜಸ್ಟ್ ನಮಗೆ ಈ ರೀತಿಯಾಗಿ ಲೀನಿಯರ್ ಈಕ್ವೇಶನ್ ನ ಕೊಟ್ಬಿಟ್ಟಿದ್ರು. ಲೀನಿಯರ್ ಈಕ್ವೇಶನ್ ನ ಕೊಟ್ಬಿಟ್ಟು ಇನ್ಈಕ್ವಾಲಿಟಿ ಡಿಫೈನ್ ಮಾಡಿ ಲೆಸ್ ದ್ಯಾನ್ 2 ಆಗಿದ್ದಾಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2x + 3 ಆಗುತ್ತೆ ಅಂತ ಕೊಟ್ಟಿದ್ರು. ಬಟ್ ಈ ಕ್ವಶನ್ ನೋಡಿ ಏನ್ ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು mod f of x is equals to mod x by x if x not equals to 0 ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ x is not equals to 0 ಅಂದ್ರೆ ಏನಿರಬಹುದು, it means x is not equals to 0 means x can take greater than 0 value or x can take less than 0 value ಅಂತ ಅರ್ಥ. ಇದು ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು ಕೊಟ್ಟಿರುವಂತಹ ಫಂಕ್ಷನ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತೇಳಿ. ಸೊ ಎಕ್ಸ್ ಇಸ್ ನಾಟ್ ಈಕ್ವಲ್ಸ್ ಟು 0 ಅಂದ್ರೆ ಏನಪ್ಪಾ ಅಂತಂದ್ರೆ ಸೊ ಈಕ್ವಲ್ಸ್ ಟು 0 ಚೂಸ್ ಮಾಡಲ್ಲ, ಅವಾಗ ಅಟ್ ಮೀನ್ಸ್ ಏನಂತ ಅರ್ಥ ಅಂದ, ಎಕ್ಸ್ ಗ್ರೇಟರ್ ದ್ಯಾನ್ 0 ಅಂತ ಅರ್ಥ, ಎಕ್ಸ್ ಕ್ಯಾನ್ ಟೇಕ್ ಲೆಸ್ ದ್ಯಾನ್ 0 ವ್ಯಾಲ್ಯೂ ಅಂತ ಅರ್ಥ. ಗೊತ್ತಿದೆ ಅಲ್ವಾ. ಸೊ ಈಗ ಇಲ್ಲಿ ಕೊಟ್ಟಿದೆ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆದಾಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಆಗುತ್ತೆ 0 ಆಗುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು mod x by x ಆಗತ್ತೆ. ಯಾವಾಗ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು mod x by x ಆಗತ್ತಪ್ಪ ಅಂತಂದ್ರೆ ಇಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ಸ್ ಟು 0 ಆಗಿದ್ದಾಗ, ಯಾವಾಗ ಇಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ಸ್ ಟು 0 ಆಗಿದ್ದಾಗ. ಈಗ ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 0 ಆಗುತ್ತೆ ಯಾವಾಗ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆಗುತ್ತೆ. ಹಾಗಾದ್ರೆ ನಾವು ಲಿಮಿಟ್ ವ್ಯಾಲ್ಯೂನ ಹೇಗೆ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಸೊ ನೋಡಿ ನಾನು ಈ ಫಂಕ್ಷನ್ ನ ರೀಡಿಫೈನ್ ಮಾಡ್ತೀನಿ ಹೇಗೆ ಅಂತಂದ್ರೆ ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ನಮಗೆ ಗೊತ್ತಿದೆ. ಸೊ ವಿ ನೋ ದಟ್ ಸೊ mod x ಫಂಕ್ಷನ್ ಪ್ರಾಪರ್ಟಿ. ಸೊ mod x ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ಎಕ್ಸ್. mod x ಇಸ್ ಈಕ್ವಲ್ಸ್ ಟು ಎಕ್ಸ್. ಸೊ ಇಫ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಅಂತ ಹೇಳಿ ಗೊತ್ತಿದೆ. ಎಕ್ಸ್ ಏನಾದ್ರೂ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ವ್ಯಾಲ್ಯೂನ ಚೂಸ್ ಮಾಡಿದಾಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಆಗುತ್ತೆ, ಸಾರಿ ದಟ್ ಇಸ್ mod x ಇಸ್ ಈಕ್ವಲ್ಸ್ ಆಗುತ್ತೆ ಎಕ್ಸ್ ಆಗುತ್ತೆ. ಇನ್ ಕೇಸ್ ಏನಾದ್ರು mod x is equals to minus x ಆಗುತ್ತೆ ಯಾವಾಗ ಇಫ್ x choose the value less than 0. ಸೊ ನಮಗೆಲ್ಲರಿಗೂ ಗೊತ್ತಿದೆ ಸೊ ಈ ಪ್ರಾಪರ್ಟಿ ದಟ್ ಇಸ್ ಅ ಮಾಡ್ಯುಲಸ್ ಫಂಕ್ಷನ್ ಪ್ರಾಪರ್ಟಿ ಏನ್ ಹೇಳ್ತದೆ. ಸೊ mod x is equals to x whenever if x is greater than or equals to 0. It means x can take the value greater than 0 ಅಂತ ಅರ್ಥ. ನೆಕ್ಸ್ಟ್ ಇನ್ನೊಂದಿದೆ ಎಕ್ಸ್ ಲೆಸ್ ದ್ಯಾನ್ 0 ಇದ್ದಾಗ ಸೊ ಏನಾಗುತ್ತೆ mod x is equals ಆಗುತ್ತೆ ಮೈನಸ್ ಎಕ್ಸ್ ಆಗುತ್ತೆ. ಈಗ ಇದನ್ನ ರೀಡಿಫೈನ್ ಮಾಡ್ಕೊಳ್ತೀನಿ. ಸೊ ಹೇಗಪ್ಪ ರೀಡಿಫೈನ್ ಮಾಡ್ಕೊಳ್ತೀನಪ್ಪ ಅಂತಂದ್ರೆ ಸೊ ಫಸ್ಟ್ ನಮಗೆ ಕೊಟ್ಟಿದ್ದಾರೆ ಏನಂತ ಕೊಟ್ಟಿದ್ದಾರೆ mod x. ಸೊ ಕೊಟ್ಟಿದ್ದಾರಲ್ವಾ ಬರ್ಕೊಳ್ಳೋಣ. ಸೊ ಫಸ್ಟ್ ನಾನು ತಗೊಳ್ತೀನಿ ಈಗ mod x ನ x ಅಂತ ತಗೊಳ್ತೀನಿ, x ಡಿವಿಸಿಬಲ್ ಬೈ x. ಸೊ ಇಫ್ x ಗ್ರೇಟರ್ ದ್ಯಾನ್ 0 ತಗೊಳ್ತೀನಿ,
ಹೆಂಗೆ ಇಲ್ಲಿ ಕೊಟ್ಟಿದ್ದಾರೆ ಎಕ್ಸ್ ನಾಟ್ ಈಕ್ವಲ್ಸ್ ಟು 0 ಮೀನ್ಸ್ ಎಕ್ಸ್ ಕ್ಯಾನ್ ಟೇಕ್ ಗ್ರೇಟರ್ ದ್ಯಾನ್ 0 ವ್ಯಾಲ್ಯೂ, ಎಕ್ಸ್ ಕ್ಯಾನ್ ಟೇಕ್ ಲೆಸ್ ದ್ಯಾನ್ 0 ವ್ಯಾಲ್ಯೂ. ಹೀಗೆ ಇನ್ ಕೇಸ್ ಫಸ್ಟ್ ಕಂಡೀಷನ್ ಏನ್ ತಗೊಳ್ತೀನಿ, ಎಕ್ಸ್ ಗ್ರೇಟರ್ ದ್ಯಾನ್ 0 ತಗೊಳ್ತೀನಿ. ಎಕ್ಸ್ ಗ್ರೇಟರ್ ದ್ಯಾನ್ 0 ತಗೊಂಡಾಗ ನಮಗೆ ಮಾಡ್ ಎಕ್ಸ್ ಇಲ್ಲಿ ನೋಡಿ ಮಾಡ್ ಎಕ್ಸ್ ಇಸ್ ಈಕ್ವಲ್ಸ್ ಆಗತ್ತೆ ಎಕ್ಸ್ ಆಗತ್ತೆ. ಎಕ್ಸ್ ಆದಾಗ ನಾವೇನ್ ಬರ್ಕೋಬಹುದು, ಈ ರೀತಿ ಬರ್ಕೊಳ್ಳೋದು. ನೆಕ್ಸ್ಟ್ ಕಂಡೀಷನ್ ಬರ್ಕೊಳ್ತೀವಿ ಹೆಂಗೆ, ಸೊ ದಿಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಎಕ್ಸ್ ಬೈ ಎಕ್ಸ್ ಇಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0 ಆದ್ರೆ ನಾನು ಎಂತ ಬರ್ಕೊಳ್ತೀನಿ, ಎಕ್ಸ್ ಈಸ್ ಲೆಸ್ ದ್ಯಾನ್ 0 ಆಯ್ತಂತ. ನೆಕ್ಸ್ಟ್ ಇನ್ನೂ ಡಿಫೈನ್ ಮಾಡ್ಕೊಳ್ಬಹುದು. ಸೊ ದಿಸ್ ಇಸ್ ಈಕ್ವಲ್ಸ್ ಟು 0 ಇಫ್ ಏನಂತ ಅರ್ಥ, ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆದ್ರೆ. ಸೊ ಈ ರೀತಿಯಲ್ಲಿ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಫಂಕ್ಷನ್ ನ ರೀಡಿಫೈನ್ ಮಾಡ್ಕೊಳ್ಬಹುದು. ಹೇಗೆ, ಇಲ್ಲಿ ಎಕ್ಸ್ ಇಸ್ ನಾಟ್ ಈಕ್ವಲ್ಸ್ ಟು 0 ಕೊಟ್ಟಿರೋದ್ರಿಂದ, ಕಂಡೀಷನ್ ಅಲ್ಲಿ ಎಕ್ಸ್ ಇಸ್ ನಾಟ್ ಈಕ್ವಲ್ಸ್ ಟು 0 ಕೊಟ್ಟಿರೋದ್ರಿಂದ, ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನಾನು ತಗೊಳ್ತೀನಿ ಪ್ಲಸ್ ಎಕ್ಸ್ ಅಂತ ತಗೊಳ್ತೀನಿ ಯಾವಾಗ ಗ್ರೇಟರ್ ದ್ಯಾನ್ 0. ಅದು ಹೆಂಗ್ ಬರ್ಕೊಂಡಿವಪ್ಪ ಅಂತಂದ್ರೆ, ಸೊ ಥ್ರೂ ದಿ ಮಾಡ್ಯುಲಸ್ ಫಂಕ್ಷನ್ ಪ್ರಾಪರ್ಟಿ ಹೆಂಗಿದೆ, ಮಾಡ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಆಗುತ್ತೆ ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಆದಾಗ. ಹಾಗಾಗಿ ಏನಾಯ್ತು, ಮಾಡ್ ಎಕ್ಸ್ ಇಸ್ ಈಕ್ವಲ್ಸ್ ಏನ್ ಬರ್ತಾ ಹೋಯ್ತು, ಎಕ್ಸ್ ಆಯ್ತು. ನೆಕ್ಸ್ಟ್ ಎಕ್ಸ್ ಲೆಸ್ ದ್ಯಾನ್ 0 ತಗೊಳ್ತೀನಿ ಅಂದ್ರೆ ಏನಂತ ಅರ್ಥ, ಮಾಡ್ ಎಕ್ಸ್ ಇಸ್ ಈಕ್ವಲ್ಸ್ ಆಗುತ್ತೆ ಮೈನಸ್ ಎಕ್ಸ್ ಆಗತ್ತೆ. ಸೊ ಅದನ್ನ ಬರ್ಕೊಂಡೆ ಮೈನಸ್ ಎಕ್ಸ್ ಬರ್ಕೊಂಡು ಈಗ ನೋಡಿ, ಈಗ ನಾವು ಕ್ಯಾನ್ಸಲ್ ಮಾಡ್ಕೋಬಹುದಲ್ವಾ. ಸೊ ದಿಸ್ ಇಸ್ ಗೆಟ್ ಕ್ಯಾನ್ಸಲ್, ದಿಸ್ ಇಸ್ ಗೆಟ್ ಕ್ಯಾನ್ಸಲ್, ವಿ ಗೆಟಿಂಗ್ 1 1. ಹಾಗಾದ್ರೆ ನಾನೀಗ ಏನ್ ಬರ್ಕೊಳ್ತೀನಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಯ್ತು 1 ಆಯ್ತು ಯಾವಾಗ ಇಫ್ ಎಕ್ಸ್ ಈಸ್ ಪಾಸಿಟಿವ್ ಆದ್ರೆ. ನೆಕ್ಸ್ಟ್ ಮೈನಸ್ 1 ಆಯ್ತು ಇಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0 ಆದ್ರೆ. ನೆಕ್ಸ್ಟ್ 0 ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಆಯ್ತು 0 ಆಯ್ತು. ನೋಡಿ ಕೊಟ್ಟಿರುವಂತಹ ಫಂಕ್ಷನ್ ನ ಏನ್ ಕೊಟ್ಟಿದ್ರು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮಾಡ್ ಎಕ್ಸ್ ಬೈ ಎಕ್ಸ್ ಇಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ಸ್ ಟು 0 ಅಂತ ಕೊಟ್ಟಿದ್ರು. ನಾವು ಅದನ್ನ ಹೆಂಗ್ ಬರ್ಕೊಂಡ್ವಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0, ಅಗೇನ್ ಮೈನಸ್ 1 ಇಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ 0 ಅಂತ ಬರ್ಕೊಂಡ್ವಿ. ಅವ್ರು ಆಲ್ರೆಡಿ ಡಿಫೈನ್ ಮಾಡಿದ್ರೆ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ದಲ್ಲಿ ಏನಾಗುತ್ತೆ, ಎಫ್ ಆಫ್ ಎಕ್ಸ್ 0 ನೇ ಆಗುತ್ತೆ ಅಂತ ಹೇಳಿದರೆ. ಸೊ ದಿಸ್ ಇಸ್ ಈಕ್ವಲ್ಸ್ ಟು 0 ಇಫ್ ಎಕ್ಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ 0 ಆದಾಗ. ಈಗ ನಾವು ಈಸಿಯಾಗಿ ನಾವೇನ್ ಮಾಡ್ಕೋಬಹುದು, ಫಂಕ್ಷನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಳ್ಬಹುದು, ಲಿಮಿಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಳ್ಬಹುದು ಅಲ್ವಾ. ಸೊ ಈಗ ಫಂಕ್ಷನಲ್ ವ್ಯಾಲ್ಯೂ ನಮಗೆ ಎಲ್ಲಿ ಕೇಳಿದರೆ, ಕ್ರಿಟಿಕಲ್ ಪಾಯಿಂಟ್ ಏನ್ ಕೊಟ್ಟಿದ್ದಾರೆ ನಮಗೆ, ಕ್ರಿಟಿಕಲ್ ಪಾಯಿಂಟ್ 0 ದಲ್ಲಿ ಕೊಟ್ಟಿದ್ದಾರೆ. ಆದ್ರೆ ವಿ ಹ್ಯಾವ್ ಟು ಚೆಕ್ ವೆದರ್ ಇಟ್ ಇಸ್ ಕಂಟಿನ್ಯೂಸ್ ಆರ್ ನಾಟ್, ಅಥವಾ ಡಿಸ್ಕಂಟಿನ್ಯೂಸ್ ಪಾಯಿಂಟ್ ಅನ್ನು ನಾವು 0 ದಲ್ಲಿ ಚೆಕ್ ಮಾಡಬೇಕು. 0 ದಲ್ಲಿ ಕಂಟಿನ್ಯೂಸ್ ಆಗಿದೆಯೋ ಡಿಸ್ಕಂಟಿನ್ಯೂಸ್ ಆಗಿದೆಯೋ ಅಂತ ಹೇಳಿ ಈಗ ನಾವು ಚೆಕ್ ಮಾಡ್ತಾ ಹೋಗೋಣ. ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0, ಹಾಗಾದ್ರೆ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ದಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಆಗುತ್ತೆ. ನೋಡಿ ಕೊಟ್ಟಿದ್ದಾರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಆಗುತ್ತೆ ಎಕ್ಸ್ ಗ್ರೇಟರ್ ದ್ಯಾನ್ 0 ದಾಗ, ಇಟ್ ಮೀನ್ಸ್ ಪಾಸಿಟಿವ್ ಇದ್ದಾಗ. ಎಕ್ಸ್ ಇಸ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಮೈನಸ್ 1 ಆಗುತ್ತೆ ಎಕ್ಸ್ ಲೆಸ್ ದ್ಯಾನ್ 0 ಇದ್ದಾಗ. ಇಸ್ ಈಕ್ವಲ್ಸ್ ಟು 0 ಆಗುತ್ತೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಆದಾಗ 0 ಆಯ್ತು ಅಂದಾಗ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 0, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಆಗುತ್ತೆ ನಮಗೆ 0 ನೇ ಬರ್ತದೆ. ಸೊ 0 ನೇ ಬರ್ತದೆ, ಇಟ್ ಮೀನ್ಸ್ ಇಟ್ ಇಂಪ್ಲೈಸ್ ಎಫ್ ಆಫ್ 0 ಇಸ್ ಈಕ್ವಲ್ಸ್ ಆಯ್ತು 0 ಆಯ್ತು. ಹಾಗಾದ್ರೆ ಫಂಕ್ಷನಲ್ ವ್ಯಾಲ್ಯೂ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ದಲ್ಲಿ ಏನಾಯ್ತು 0 ನೇ ಆಗಿದೆ. ಹಾಗಾದ್ರೆ ನಾವೇನ್ ಫೈಂಡ್ ಮಾಡ್ಕೊಳ್ಳೋಣ, ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಹೆಂಗ್ ಬರ್ಕೊಂತೀವಿ, ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು ಯಾವ ಪಾಯಿಂಟ್ ಚೆಕ್ ಮಾಡ್ತೀವಿ, 0 ಪಾಯಿಂಟ್ ಅಲ್ಲಿ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಅಂತ ತಗೊಳ್ತೀವಿ. ಹಾಗಾದ್ರೆ ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್. 0 ಮೈನಸ್, ಇಲ್ಲಿ ನಾನು 0 ಗೆ ಸೈನ್ ಕೊಡ್ತಾ ಇಲ್ಲ, 0 ಮೈನಸ್ ಮೀನ್ಸ್ ಇಟ್ ಈಸ್ ಲೆಫ್ಟ್ ಹ್ಯಾಂಡ್ ಅಪ್ರೋಚ್ ಟು ದಿ 0 ಅಂತ ಅರ್ಥ. ಅಂದ್ರೆ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಲೆಸ್ ದ್ಯಾನ್ 0 ಅಂತ ಅರ್ಥ. ಸೊ ಹಂಗಾರೆ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಲೆಸ್ ದ್ಯಾನ್ 0 ಆದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಆಗುತ್ತೆ ಮೈನಸ್ 1 ಆಗುತ್ತೆ. ಹಾಗಾದ್ರೆ ಇಲ್ಲಿ ಬರ್ಕೊಳ್ಳೋಣ, ಎಫ್ ಆಫ್ ಎಕ್ಸ್ ನಾವೇನ್ ಚೂಸ್ ಮಾಡ್ಕೊಂಡು ಮೈನಸ್ 1 ಆಗುತ್ತೆ. ವಿ ಆರ್ ನೋ ದಟ್ ಲಿಮಿಟ್ ಆಫ್ ಕಾನ್ಸ್ಟೆಂಟ್ ಇಸ್ ಈಕ್ವಲ್ಸ್ ಆಗುತ್ತೆ ಕಾನ್ಸ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ನಾವೇನ್ ಫೈಂಡ್ ಮಾಡ್ಕೊಳ್ಳೋಣ, ಸೊ ರೈಟ್ ಹ್ಯಾಂಡ್ ಲಿಮಿಟ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ರೈಟ್ ಹ್ಯಾಂಡ್ ಲಿಮಿಟ್ ಅನ್ನ ಹೆಂಗ್ ಬರ್ಕೊಂತೀವಿ, ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು ನಾವು ಯಾವ ಪಾಯಿಂಟ್ ಚೆಕ್ ಮಾಡ್ತಿದ್ವಿ 0 ದಲ್ಲಿ ಪ್ಲಸ್ ಅಂತ ಬರ್ಕೊಳ್ಬೇಕು. ದಿಸ್ ಇಂಡಿಕೇಟ್ಸ್ ರೈಟ್ ಹ್ಯಾಂಡ್ ಅಪ್ರೋಚ್ ಟು ದಿ 0 ಸೊ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಅಂತ ಹೇಳಿ. ಹಾಗಾದ್ರೆ ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 0 ಪ್ಲಸ್, ಸೊ ಎಫ್ ಆಫ್ ಎಕ್ಸ್ ಈಗ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಅಂತ ಕೊಟ್ಟಿದ್ದಾರೆ. ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಅಂತಂದ್ರೆ ಏನ್ ಬಂದಿದೆ ನಮಗೆ 1 ಅಂತ ಬಂದಿದೆ. ಸೊ ಹಾಗಾದ್ರೆ ಸೊ ಇಲ್ಲಿ ಬರೆಯೋಣ, ಸೊ ಎಫ್ ಆಫ್ ಎಕ್ಸ್ ಪ್ಲಸ್ ನಾವೇನ್ ಬರೆಯೋಣ 1 ಅನ್ನ ಬರೆಯೋಣ. ಸೊ ಲಿಮಿಟ್ ಆಫ್ ಕಾನ್ಸ್ಟೆಂಟ್ ಏನಾಗುತ್ತೆ ಕಾನ್ಸ್ಟೆಂಟ್ ಆಗಿ ಕೊಡ್ತದೆ. ಹಾಗಾದ್ರೆ ನಾವು ಫಂಕ್ಷನ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಂಡ್ವಿ, ಲಿಮಿಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಂಡ್ವಿ, ರೈಟ್. ಹಂಗಂದ್ರೆ ನೋಡಿ ಚೆಕ್ ಮಾಡೋಣ ಈಗ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಆಗಿದೆಯಾ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ ಏನ್ ಬಂದಿದೆ ಮೈನಸ್ 1 ಬಂದಿದೆ, ರೈಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ ಏನ್ ಬಂದಿದೆ 1 ಬಂದಿದೆ. ಸೊ ಬೋತ್ ಆರ್ ನಾಟ್ ಈಕ್ವಲ್, ದಟ್ ಈಸ್
ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ನಾಟ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್. ಈಗ ಫಂಕ್ಷನ್ ವ್ಯಾಲ್ಯೂ ನೋಡ್ಕೊಂಡು ಫಂಕ್ಷನ್ ವ್ಯಾಲ್ಯೂ ಏನ್ ಬಂದಿದೆ, 0 ಬಂದ್ಬಿಟ್ಟಿದೆ. ಹಾಗಾದ್ರೆ ಸೊ ದಿಸ್ ಇಸ್ ಆಲ್ಸೋ ನಾಟ್ ಈಕ್ವಲ್ಸ್ ಟು ಎಫ್ ಆಫ್ 0. ಸೊ ಇಟ್ ಮೀನ್ಸ್ ಇಟ್ ಈಸ್ ಡಿಸ್ಕಂಟಿನ್ಯೂಸ್. ಸೊ ವೇರ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಇಲ್ಲಿ 0 ತಲಿ ಇಟ್ ಈಸ್ ಡಿಸ್ಕಂಟಿನ್ಯೂಸ್ ಅಂತ ಹೇಳಿ ನಾವೇನ್ ಮಾಡ್ಬೋದು, ಕನ್ಕ್ಲೂಡ್ ಮಾಡಬಹುದು. ಗೊತ್ತಿದೆ ಅಲ್ವಾ? ಲಿಮಿಟ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ಲಿಲ್ಲ, ಫಂಕ್ಷನ್ ವ್ಯಾಲ್ಯೂ ಲಿಮಿಟ್ ವ್ಯಾಲ್ಯೂ ಎಕ್ಸಿಸ್ಟ್ ಆಯ್ತು ಬಟ್ ಈಕ್ವಲ್ ಆಗ್ಲಿಲ್ಲ. ಫಂಕ್ಷನ್ ವ್ಯಾಲ್ಯೂ ಕೂಡ ಎಕ್ಸಿಸ್ಟ್ ಆಗಿದೆ, ಲಿಮಿಟ್ ವ್ಯಾಲ್ಯೂಗೆ ಈಕ್ವಲ್ ಆಗಿಲ್ಲ. ಹೆನ್ಸ್ ಇಟ್ ಈಸ್ ಡಿಸ್ಕಂಟಿನ್ಯೂಸ್ ಹೇಳಿ ಕನ್ಕ್ಲೂಡ್ ಮಾಡ್ತಾ ಹೋಗಬಹುದು. ಓಕೆನಾ? ನೋಡಿ ನಾನು ಜಸ್ಟ್ ಇಲ್ಲಿ ಏನ್ ಯೂಸ್ ಮಾಡಿದ್ದೀನಪ್ಪ ಅಂತಂದ್ರೆ ನಾ ಮಾಡ್ಯುಲಸ್ ಫಂಕ್ಷನ್ ಪ್ರಾಪರ್ಟಿನ ಯೂಸ್ ಮಾಡಿದೀನಿ. ಸೊ ಮಾಡ್ ಎಕ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಎಕ್ಸ್ ಅಂತ ತಗೊಳ್ಬಹುದು ಇಫ್ ಎಕ್ಸ್ ಇಸ್ ಲೆಸ್ ದನ್ ಆರ್ ಎಕ್ಸ್ ಇಸ್ ಗ್ರೇಟರ್ ದನ್ ಆರ್ ಈಕ್ವಲ್ಸ್ ಟು 0 ಆದಾಗ. ಅಗೇನ್ ಮೈನಸ್ ಎಕ್ಸ್ ಇಫ್ ಎಕ್ಸ್ ಇಸ್ ಇವಾಗ ಲೆಸ್ ದನ್ 0 ಆದ್ರೆ. ಅವಾಗ ನಾವೇನ್ ಮಾಡ್ಕೊಂಡಿದ್ದೀನ ಈ ರೀತಿಯಾಗಿ ರೀಡಿಫೈನ್ ಮಾಡ್ಕೊಂಡು ನಾವು ಸೊ ಲಿಮಿಟ್ ವ್ಯಾಲ್ಯೂನ ಮತ್ತೆ ಫಂಕ್ಷನ್ ವ್ಯಾಲ್ಯೂನ ಸೊ ನಾವೇನ್ ಮಾಡ್ಕೊಂಡ್ವಿ, ಫೈಂಡ್ ಔಟ್ ಮಾಡ್ಕೊಂಡ್ವಿ. ಫೈಂಡ್ ಔಟ್ ಮಾಡ್ಕೊಂಡಾಗ ನಾವೇನ್ ಅಬ್ಸರ್ವ್ ಮಾಡಿದ್ವಪ್ಪ ಅಂತಂದ್ರೆ ಸೊ ಲಿಮಿಟ್ ವ್ಯಾಲ್ಯೂ ಇಸ್ ನಾಟ್ ಈಕ್ವಲ್ಸ್ ಟು ಫಂಕ್ಷನ್ ವ್ಯಾಲ್ಯೂ. Hence it is discontinuous ಇಲ್ಲಿ at x is equals to 0 ಅಂತಲೇ ಕನ್ಕ್ಲೂಡ್ ಮಾಡ್ಕೋಬಹುದು. ಓಕೆನಾ? ಸೊ we'll move on to the next question, that is this one. So discuss the continuity of the function f where f is defined by. ಸೊ ಇಲ್ಲಿ ನೋಡಿ, ಹಾಗಾದ್ರೆ ನಮಗೊಂದು ಫಸ್ಟ್ ಕನ್ಫ್ಯೂಷನ್ ಫಸ್ಟ್ ನಮಗೊಂದು ಡೌಟ್ ಬರುತ್ತೆ, ಇದು ಯಾವ ಪಾಯಿಂಟ್ ಕ್ರಿಟಿಕಲ್ ಪಾಯಿಂಟ್ಸ್, ನಾವು ಯಾವ ಪಾಯಿಂಟ್ ಅಲ್ಲಿ ನಾವು ಇದನ್ನು ಫೈಂಡ್ ಔಟ್ ಮಾಡ್ಕೋಬೇಕು ಅಂತ ಫಸ್ಟ್ ನಮಗೆ ಏನ್ ಬರ್ತಾ ಹೋಗ್ತದೆ, ಸೊ ಡೌಟ್ ಬರ್ತದೆ. ಹಾಗಾದ್ರೆ ಆ ಡೌಟ್ ಕ್ಲಿಯರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಫಂಕ್ಷನ್ ಅಬ್ಸರ್ವ್ ಮಾಡ್ತಾ ಹೋಗೋಣ. ಸೊ ನಾವ್ ಹೇಗೆ ಅಬ್ಸರ್ವ್ ಮಾಡ್ಬೇಕು, ಏನನ್ನ ಅಬ್ಸರ್ವ್ ಮಾಡ್ಬೇಕಪ್ಪ ಅಂತಂದ್ರೆ ಎಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್, ಗ್ರೇಟರ್ ದ್ಯಾನ್ ಆರ್ ಈಕ್ವಲ್, ಸೊ ಆ ಪಾಯಿಂಟ್ ನಾವೇನ್ ಮಾಡ್ತಾ ಹೋಗ್ಬೇಕು, ಕಂಟಿನ್ಯೂಟಿನ ಚೆಕ್ ಮಾಡ್ತಾ ಹೋಗ್ತಾ ಇರಬೇಕು. ಹಾಗಾದ್ರೆ ಸೊ ಈ ಫಂಕ್ಷನ್ ಗೆ ನೋಡಿ ಎಲ್ಲೆಲ್ಲಿದೆ ಈಕ್ವಾಲಿಟಿ, ಲೆಸ್ ದ್ಯಾನ್ ಆರ್ ಈಕ್ವಲ್ ಅಂದ್ರೆ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನಾವೇನ್ ಮಾಡ್ಬೇಕು, 0 ತಲೆನು ಚೆಕ್ ಮಾಡ್ಬೇಕು. ನೆಕ್ಸ್ಟ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಇದೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಲ್ಲಿ ಚೆಕ್ ಮಾಡಬೇಕು. ನೆಕ್ಸ್ಟ್ ಅಗೇನ್ ಸೊ ಇಲ್ಲಿ 1 ಅಲ್ಲಿ ಈಕ್ವಾಲಿಟಿ ಇಲ್ಲ, ಇಲ್ಲಿನೂ 3 ಅಲ್ಲಿ ಈಕ್ವಾಲಿಟಿ ಇಲ್ಲ, ಬಟ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಏನ್ ಚೆಕ್ ಮಾಡಬೇಕು, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಅಲ್ಲಿ ಕೂಡ ಚೆಕ್ ಮಾಡಬೇಕು. ಅದೇ ರೀತಿಯಾಗಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಚೆಕ್ ಮಾಡಬೇಕು, 10 ಅಲ್ಲಿ ಚೆಕ್ ಮಾಡಬೇಕು. ಇವು 4 ಪಾಯಿಂಟ್ಸ್ ಅಲ್ಲಿ ಸೊ ಕಂಟಿನ್ಯೂಸ್ ಆಗುತ್ತೋ ಇಲ್ವೋ ಅಂತ ಚೆಕ್ ಮಾಡಬೇಕು. ನೋಡಿ ಆಬ್ವಿಯಸ್ಲಿ ನಿಮಗೆ ಲಾಸ್ಟ್ ಕ್ವಶನ್ ನಾನು ಡಿಸ್ಕಸ್ ಮಾಡಿದ್ದೆ, ಎಟ್ ದ ಪಾಯಿಂಟ್ 0 ಅಲ್ಲಿ, ಎಟ್ ದ ಪಾಯಿಂಟ್ 0 ಅಬ್ಸರ್ವ್ ಮಾಡಿದಾಗ ಸೊ ಎಲ್ಲಿದೆ, ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಇದೆ. ಇಲ್ಲಿ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಲೆಸ್ ದ್ಯಾನ್ ಅನ್ನೋ ಇನ್ಇಕ್ವಾಲಿಟಿ ಕೊಟ್ಟೇ ಇಲ್ಲ, ಲೆಫ್ಟ್ ಹ್ಯಾಂಡ್ ಸೈಡ್ ಅಪ್ರೋಚ್ ಅನ್ನೋದು ಕೊಟ್ಟೇ ಇಲ್ಲ. ಸೊ ದಟ್ ಇಟ್ ಇಸ್ ಆಬ್ವಿಯಸ್ಲಿ ಇಟ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಆಗಿರ್ತದೆ. ನೋಡ್ಕೋಬೇಕು, ಲೆಫ್ಟ್ ಹ್ಯಾಂಡ್ ಅಪ್ರೋಚ್ ಮಾಡ್ಲಿಕ್ಕೆ ರೈಟ್ ಹ್ಯಾಂಡ್ ಅಪ್ರೋಚ್ ಮಾಡ್ಲಿಕ್ಕೆ ಎರಡೂ ಕೊಟ್ಟಿದ್ದಾರೋ, ಸೊ ನೀವು ಅಲ್ಲಿ ಚೆಕ್ ಮಾಡ್ಬೇಕಾಗತ್ತೆ. ಇನ್ ಕೇಸ್ ಲೆಫ್ಟ್ ಹ್ಯಾಂಡ್ ಅಪ್ರೋಚ್ ಬಿಟ್ಟು ರೈಟ್ ಹ್ಯಾಂಡ್ ಅಪ್ರೋಚ್ ಕೊಟ್ಟಿದ್ರೆ, ರೈಟ್ ಹ್ಯಾಂಡ್ ಅಪ್ರೋಚ್ ಬಿಟ್ಟು ಲೆಫ್ಟ್ ಹ್ಯಾಂಡ್ ಅಪ್ರೋಚ್ ಕೊಟ್ಟಿದ್ರೆ ಅವಾಗ ಆ ಪಾಯಿಂಟ್ ಅಲ್ಲಿ ಕಂಟಿನ್ಯೂಸ್ ಆಗ್ತಾನೆ ಇರ್ತದೆ. ಹಾಗಾದ್ರೆ ಅದೇ ರೀತಿಯಾಗಿ ನೋಡಿ, ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 10, ಈ ಕ್ವಶನ್ ಅಲ್ಲಿ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 10 ಕೊಟ್ಟೇ ಇಲ್ಲ ಅವರು. ಹಾಗಾದ್ರೆ ಆಬ್ವಿಯಸ್ಲಿ ಅಟ್ ದ ಪಾಯಿಂಟ್ 10 ಅಲ್ಲಿ ಕೂಡ ಏನಾಗ್ತಾ ಇರುತ್ತೆ, ಇದು ಕಂಟಿನ್ಯೂಸ್ ಇರುತ್ತೆ. ಹಾಗಾದ್ರೆ ನಮಗೆ ಈಗಿರೋದು ಡೌಟ್ ಯಾವ್ಯಾವ ಪಾಯಿಂಟ್ ಅಲ್ಲಿ ಅಪ್ಪ ಅಂದ್ರೆ ಅಟ್ ದ ಪಾಯಿಂಟ್ 1 ಅಲ್ಲಿ ಮತ್ತೆ ಅಟ್ ದ ಪಾಯಿಂಟ್ 3 ಅಲ್ಲಿ ಅದೇ ಫೈಂಡ್ ಮಾಡ್ಕೊಳ್ಳೋಣ. ಸೊ ಚೆಕ್ ಮಾಡೋಣ, ಸೊ ವೆದರ್ ಇಟ್ ಇಸ್ ದ ಕಂಟಿನ್ಯೂಸ್ ಆರ್ ನಾಟ್ ಅಂತ ಹೇಳಿ. ಎಲ್ಲಿ ಫಸ್ಟ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಎಲ್ಲಿ ಚೆಕ್ ಮಾಡ್ತಾ ಹೋಗೋಣಪ್ಪ ಅಂದ್ರೆ 1 ಅಲ್ಲಿ ಚೆಕ್ ಮಾಡ್ತಾ ಹೋಗೋಣ. ಹಾಗಾದ್ರೆ ನಾವು 1 ಅನ್ನು ಡಿಫೈನ್ ಮಾಡ್ಕೊಂಡಾಗ ಅಟ್ ದ ಪಾಯಿಂಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅನ್ನ ಚೂಸ್ ಮಾಡ್ಕೊಂಡಾಗ ಸೊ ಫಂಕ್ಷನಲ್ ವ್ಯಾಲ್ಯೂ ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಏನಾಗುತ್ತೆ. ಸೊ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಎಲ್ಲಿದೆ, ಇಲ್ಲಿದೆ, ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1 ಇದೆ. ಅಂದ್ರೆ ಇದನ್ನ ಅಬ್ಸರ್ವ್ ಮಾಡ್ಕೋಬೇಕು, ಎಕ್ಸ್ ಲೈಸ್ ಬಿಟ್ವೀನ್ ಏನಂತ ಅರ್ಥ, 0 to 1 ಇದೆ ಅಂತ ಅರ್ಥ. ಎಕ್ಸ್ ಏನಾದ್ರೂ ಲೈಸ್ ಬಿಟ್ವೀನ್ 0 to 1 ಆಗಿದ್ದಾಗ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಆಗುತ್ತೆ 3 ಆಗತ್ತೆ ಅಂತ ಅರ್ಥ. ಅದೇ ರೀತಿಯಾಗಿ ಇನ್ ಲೈಸ್ ಬಿಟ್ವೀನ್ 1 and 3 ಆದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4 ಆಗುತ್ತೆ ಅಂತ ಅರ್ಥ. ಸೊ ಅದೇ ರೀತಿಯಾಗಿ ಎಕ್ಸ್ ಲೈಸ್ ಬಿಟ್ವೀನ್ 3 and 10 ಅಂಡ್ ಆಲ್ಸೋ ಇನ್ಕ್ಲೂಡ್ಸ್ ದ ಎಂಡ್ ಪಾಯಿಂಟ್ಸ್ 3 and 10 ಆದಾಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಆಗುತ್ತೆ 5 ಆಗುತ್ತೆ ಅಂತ ಅರ್ಥ. ಹಾಗಾದ್ರೆ ನಾವ್ ಎಲ್ಲಿ ಪಾಯಿಂಟ್ ಚೆಕ್ ಮಾಡ್ತಾ ಇದೀವಿ, ಅಟ್ ಎಕ್ಸ್ ಈಕ್ವಲ್ಸ್ ಟು 1 ಅಲ್ಲಿ ಚೆಕ್ ಮಾಡ್ತಾ ಇದೀವಿ. ಹಾಗಾದ್ರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಎಲ್ಲಿದೆ ಈ ಫಂಕ್ಷನ್ ಅಲ್ಲಿ, ಇಲ್ಲಿದೆ. ಹಾಗಾದ್ರೆ 1 ಇಲ್ಲಿದ್ರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಆಗುತ್ತೆ 3 ಆಗುತ್ತೆ. ಹಾಗಾದ್ರೆ ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಆಯ್ತು 3 ಆಯ್ತು. ದಿಸ್ ಇಂಪ್ಲೈಸ್ ದಟ್ ಎಫ್ ಆಫ್ 1 ಇಸ್ ಈಕ್ವಲ್ಸ್ ಟು 3. ಸೊ ಇದನ್ನ ನಾವೇಂತ ಕರಿತೀವಿ, ಕಾನ್ಸ್ಟೆಂಟ್ ಫಂಕ್ಷನ್ ಅಂತ ಕರಿತೀವಿ.
ಸೊ ಎಫ್ ಆಫ್ 1 ಇಸ್ ಈಕ್ವಲ್ ಟು ನಮಗೆ 3 ಅಂತ ಬಂದಾಯ್ತು. ಇಟ್ ಮೀನ್ಸ್ ಫಂಕ್ಷನ್ ವ್ಯಾಲ್ಯೂ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಲ್ಲಿ ನಾವೇನ್ ಮಾಡಿದ್ವಿ ಡಿಫೈನ್ ಮಾಡ್ಕೊಂಡ್ವಿ. ಈಗ ಏನ್ ಫೈಂಡ್ ಔಟ್ ಮಾಡ್ಕೊಳ್ಳೋಣಪ್ಪ ಅಂದ್ರೆ ಈಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅನ್ನ ಹೆಂಗ್ ಬರೀತೀವಿ, ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 1 ಮೈನಸ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್. ಹೌದಲ್ವಾ? ಹಾಗಾದ್ರೆ ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 1 ಮೈನಸ್, ಈಗ ಲೆಸ್ ದ್ಯಾನ್ 1, ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಲೆಸ್ ದ್ಯಾನ್ 1, ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಲೆಸ್ ದ್ಯಾನ್ 1 ಇದ್ದಾಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಆಯ್ತು 3 ಆಗುತ್ತೆ. ಹಾಗಾದ್ರೆ ಇಲ್ಲಿ ನಮಗೆ ಏನ್ ಬರುತ್ತೆ 3 ಬರುತ್ತೆ. ಸೊ ದಿಸ್ ಇಸ್ ಈಕ್ವಲ್ಸ್ ಆಗುತ್ತೆ 3 ಆಗಿಬಿಡ್ತದೆ. ನೆಕ್ಸ್ಟ್ ವಿಲ್ ಫೈಂಡ್ ಔಟ್ ರೈಟ್ ಹ್ಯಾಂಡ್ ಲಿಮಿಟ್. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಹೆಂಗ್ ಬರೀತೀವಿ, ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 1 ಪ್ಲಸ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್. ಸೊ therefore limit as x tendings to 1 plus, so f of x ಅಂದ್ರೆ ಗ್ರೇಟರ್ ದ್ಯಾನ್ 1 ಅಂತ ಅರ್ಥ. ಸೊ ಗ್ರೇಟರ್ ದ್ಯಾನ್ 1 ಅಂದ್ರೆ ಏನ್ ಬರ್ಕೊಂತೀವಿ, ಇಲ್ಲಿ ನೋಡ್ಕೋಬೇಕು, ಇಲ್ಲಿ ಅಬ್ಸರ್ವ್ ಮಾಡೋಣ. ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಎಲ್ಲಿದೆ, ಇಲ್ಲಿದೆ. ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಲೆಸ್ ದ್ಯಾನ್ 3 ಅಂಡ್ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1. ಅಂದ್ರೆ ನಮ್ಗೆ ಏನಿದೆ ಇಲ್ಲಿ, ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 1 ಇದೆ. ಆದಾಗ ಸೊ ಏನಾಗುತ್ತೆ ಇಲ್ಲಿ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಟು 4 ಆಗುತ್ತೆ. ಹಾಗಾಗಿ ನಾವೇನ್ ಮಾಡೋಣ, ಇದನ್ನ 4 ಅಂತ ಹೇಳಿ ಬರೋಣ. ಸೊ ಲಿಮಿಟ್ ಆಫ್ ಕಾನ್ಸ್ಟೆಂಟ್ ಏನಾಗುತ್ತೆ, ಕಾನ್ಸ್ಟೆಂಟ್ ಬರ್ತದೆ. ಹಾಗಾದ್ರೆ ಸೊ ಇಲ್ಲಿ ರೈಟ್ ಹ್ಯಾಂಡ್ ಲಿಮಿಟ್ is not equals to ಆಯ್ತು ಲೆಫ್ಟ್ ಹ್ಯಾಂಡ್ ಲಿಮಿಟ್, ಬಟ್ ಇಟ್ ಈಸ್ ಈಕ್ವಲ್ಸ್ ಆಗಿದೆ ಫಂಕ್ಷನಲ್ ವ್ಯಾಲ್ಯೂ ಆಗಿದೆ. ಹಾಗಾದ್ರೆ ಇಟ್ ಈಸ್ ಸೊ ಡಿಸ್ ಕಂಟಿನ್ಯೂಸ್ at x is equals to at x is equals to 1 ಅಲ್ಲಿ. Similarly we can go through x is equals to x is equals to 3 ಗೆ ಹೋಗೋಣ. ಸೊ x is equals to 3 ಗೆ ಹೋದಾಗ ಸೊ f of x ನೋಡ್ಕೊಳ್ಳೋಣ. x is equals to 3 ಎಲ್ಲಿದೆ, ಸೊ ನಾವು ಸೆಕೆಂಡ್ ಇನ್ಇಕ್ವಾಲಿಟಿ ಕೊಟ್ಟು ಇಲ್ಲಿ ನೋಡಿದಾಗ ಓನ್ಲಿ ಲೆಸ್ ದ್ಯಾನ್ ಇದೆ, ಬಟ್ ಇಲ್ಲಿ ಏನಿದೆ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಲ್ಲಿದೆ 3 ಅನ್ನೋ ಎಂಡ್ ಪಾಯಿಂಟ್ ಇದೆ. ಹಾಗಾದ್ರೆ f of x is equals ಆಗುತ್ತೆ 5 ಆಗುತ್ತೆ ಅಂತ ಅರ್ಥ. f of x is equals to 5 ಆದ್ರೆ ನಾವ್ ಇನ್ ಕೇಸ್ x ಪ್ಲಸ್ ಅಲ್ಲಿ 3 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ f of x is equals ಆಗುತ್ತೆ 5 ಆಗಿಬಿಡುತ್ತದೆ. ಹಾಗಾದ್ರೆ ನಮಗೆ ಏನ್ ಬಂತು, ಈಗ ಫಂಕ್ಷನಲ್ ವ್ಯಾಲ್ಯೂ ಬಂದಿದೆ. ಸೊ ನಾವೇನ್ ಮಾಡ್ಕೊಳ್ಳೋಣ, ಸಿಮಿಲರ್ಲಿ ವಿಲ್ ಗೋ ಫಾರ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಲ್ವಾ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಹೆಂಗ್ ಬರ್ಕೊಂತೀವಿ, ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು, ನಾವು ಯಾವ ಪಾಯಿಂಟ್ ಚೆಕ್ ಮಾಡ್ತಾ ಇದೀವಿ 3 ಅನ್ನೋ ಪಾಯಿಂಟ್ ಅಲ್ಲಿ, ಅಂದ್ರೆ ಏನ್ ಮಾಡ್ತೀವಿ ಇಲ್ಲಿ ಮೈನಸ್ ಬರಿತಾ ಹೋಗ್ತೀವಿ. ಹೌದಲ್ವಾ? ಸೊ ನಾವೇನ್ ಚೆಕ್ ಮಾಡೋಣ ಈಗ, ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ನಾವೇನ್ ಮಾಡ್ತಾ ಹೋಗೋಣ 3 ಅಲ್ಲಿ -3 ಅಲ್ಲಿ ಚೆಕ್ ಮಾಡ್ತಾ ಹೋಗೋಣ. ಸೊ ರೈಟ್, ಸೊ ನಾವೇನ್ ಮಾಡ್ಕೊಳ್ಳೋಣ ಲಿಮಿಟ್, ಸೊ ಇಲ್ಲೇನಿದೆ 3 ಮೈನಸ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ is equals to limit as x tendings to 3 minus, ಸೊ ನೋಡ್ಕೊಳ್ಳೋಣ. ಹಾಗಾದ್ರೆ ಲೆಸ್ ದ್ಯಾನ್ 3 ಎಲ್ಲಿದೆ, ಸೊ x takes the value less than 3 ಎಲ್ಲಿದೆ ಇನ್ಇಕ್ವಾಲಿಟಿ, ಸೊ ಇಲ್ಲಿದೆ x takes the value ಲೆಸ್ ದ್ಯಾನ್ 3 ಅಂತ ಹೇಳಿ. ಹಾಗಾದ್ರೆ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಆಗುತ್ತೆ 4 ಆಗುತ್ತೆ. ಹಾಗಾದ್ರೆ ನಾವೇನ್ ಬರೆಯೋಣ ಇಲ್ಲಿ, ಸೊ 4 ಅನ್ನ ಬರೆಯೋಣ. ನಮಗೆ ಗೊತ್ತಿದೆ ಲಿಮಿಟ್ ಆಫ್ ಕಾನ್ಸ್ಟೆಂಟ್ ಈಸ್ ಅ ಕಾನ್ಸ್ಟೆಂಟ್, ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ವ್ಯಾಲ್ಯೂ ಏನ್ ಬಂತು 4 ಬಂದಿದೆ. ಈಗ ನೆಕ್ಸ್ಟ್ ಸೊ ರೈಟ್ ಹ್ಯಾಂಡ್ ಲಿಮಿಟ್. ಸೊ ರೈಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಈಗ ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 3 ಪ್ಲಸ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್. ಹೌದಲ್ವಾ? ರೈಟ್ ಹ್ಯಾಂಡ್ ಲಿಮಿಟ್ ಮೀನ್ಸ್ ಗ್ರೇಟರ್ ದ್ಯಾನ್ 3 ಎಲ್ಲಿದೆ, ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 3 ಎಲ್ಲಿದೆ, ಇಲ್ಲಿದೆ. ಅಂದ್ರೆ ಲಾಸ್ಟ್ ಇನ್ಇಕ್ವಾಲಿಟಿ ಎಲ್ಲಿದೆ, ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 3 ಅಂತಿದೆ. ಹಾಗಾದ್ರೆ ಎಫ್ ಆಫ್ ಎಕ್ಸ್ ಏನಾಗಿದೆ, ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 3 ಪ್ಲಸ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಏನಾಗಿದೆ 5 ಆಗಿದೆ. ದಿಸ್ ಇಸ್ ಈಕ್ವಲ್ಸ್ ಟು 5. ಯಾಕೆ ಅಂದ್ರೆ ಲಿಮಿಟ್ ಆಫ್ ಕಾನ್ಸ್ಟೆಂಟ್ ಇಸ್ ಆಲ್ವೇಸ್ ಕಾನ್ಸ್ಟೆಂಟ್ ಅಂತ ಗೊತ್ತಿದೆ. ಸೊ ದಟ್ ಅಬ್ಸರ್ವ್ ಮಾಡೋಣ ಈಗ. ಸೊ ನಮಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಎಕ್ಸಿಸ್ಟ್ ಆಗಿದೆ, ರೈಟ್ ಹ್ಯಾಂಡ್ ಲಿಮಿಟ್ ಎಕ್ಸಿಸ್ಟ್ ಆಗಿದೆ, ಬಟ್ ಬೋತ್ ಆರ್ ನಾಟ್ ಈಕ್ವಲ್. ಯಾಕಂದ್ರೆ 4 ಇಸ್ ನಾಟ್ ಈಕ್ವಲ್ಸ್ ಟು 5 ಆಗಿದೆ. ಬಟ್ ದಿಸ್ ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಆಗಿದೆ ಫಂಕ್ಷನಲ್ ವ್ಯಾಲ್ಯೂ ಆಗಿದೆ. ಬಟ್ ಈ ಮೂರು ಕಂಡೀಷನ್ ಅಲ್ಲಿ ಒಂದು ಕಂಡೀಷನ್ ಫೇಲ್ ಆದ್ರೂ ಇಟ್ ಈಸ್ ಡಿಸ್ಕಂಟಿನ್ಯೂಸ್. therefore so it is continuous at x is equals to 3 ಅಲ್ಲಿ ಬರುತ್ತಿದೆ ಅಲ್ವಾ. ಹಾಗಾದ್ರೆ ಇಟ್ ಈಸ್ ಕಂಟಿನ್ಯೂಸ್ at x is equals to 0 and 10. it is discontinuous at x is equals to 1 and 3. ನೋಡಿ ಎಲ್ಲಾ ಪ್ರಾಬ್ಲಮ್ಸ್ ಅನ್ನು ಸೇಮ್ ನಾವೇನ್ ನೋಡ್ಕೋಬೇಕು, ಕ್ರಿಟಿಕಲ್ ಪಾಯಿಂಟ್ಸ್ ನೋಡ್ಕೋಬೇಕು. ನೆಕ್ಸ್ಟ್ ಆ ಕ್ರಿಟಿಕಲ್ ಪಾಯಿಂಟ್ಸ್ ಅಲ್ಲಿ ಲೆಫ್ಟ್ ಹ್ಯಾಂಡ್ ಅಪ್ರೋಚ್ ರೈಟ್ ಹ್ಯಾಂಡ್ ಅಪ್ರೋಚ್ ಕೊಟ್ಟಿದ್ರೆ ಅಂತ ಅಬ್ಸರ್ವ್ ಮಾಡ್ಕೋಬೇಕು. ಕೊಟ್ಟಿದ್ರು ಆ ಪಾಯಿಂಟ್ ಅಲ್ಲಿ ಮಾತ್ರ ಚೆಕ್ ಮಾಡ್ತಾ ಹೋಗ್ಬೇಕು.
ನಾವಿಲ್ಲಿ ನೋಡಿದ್ವಿ ಅಟ್ ಜೀರೋ ತಲ್ಲಿ ಏನ್ ಕೊಟ್ಟಿದ್ದಾರೆ, ಓನ್ಲಿ ನಮಗೆ ಎಕ್ಸ್ ಗ್ರೇಟರ್ ದ್ಯಾನ್ ಜೀರೋ ಅಂತ ಕೊಟ್ಟಿದ್ದಾರೆ, ಅಂದ್ರೆ ರೈಟ್ ಹ್ಯಾಂಡ್ ಅಪ್ರೋಚ್ ಮಾಡಬಹುದು. ಮತ್ತೆ ಫಂಕ್ಷನ್ ವ್ಯಾಲ್ಯೂ ಕೂಡ ಏನಾಗಿದೆ ಅಲ್ಲೇ ಈಕ್ವಲ್ ಆಗಿದೆ. ಸೊ ಅದನ್ನ ಅಂತ ಕರಿತೀವಿ ನಾವು ರೈಟ್ ಹ್ಯಾಂಡ್ ಕಂಟಿನ್ಯೂಸ್ ಅಂತ ಕರಿತೀವಿ, ರೈಟ್ ಕಂಟಿನ್ಯೂಸ್ ಅಂತ ಹೇಳಿ ಕರಿತಾ ಹೋಗ್ತೀವಿ. ಅದನ್ನೆಲ್ಲ ನಾನು ಸಿ ಟಿ ಕ್ಲಾಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ರೈಟ್ ಕಂಟಿನ್ಯೂಸ್ ಅಂತ ಬರ್ತಾ ಹೋಗ್ತದೆ, ಲೆಫ್ಟ್ ಕಂಟಿನ್ಯೂಸ್ ಅಂತ ಬರ್ತಾ ಹೋಗ್ತದೆ. ಓಕೆನಾ. ಸೊ ಸೊ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 1, ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 0 ಇದೆ. ನಾವು ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಅಟ್ ದ ಪಾಯಿಂಟ್ ಆಫ್ 0 ದಲ್ಲಿ ಇಟ್ ಈಸ್ ಕಂಟಿನ್ಯೂಸ್ ಅಂತ ಹೇಳ್ಬಹುದು. ಅದೇ ರೀತಿಯಾಗಿ ಸೊ 10 ಅನ್ನೋ ಪಾಯಿಂಟ್ ಅಲ್ಲಿ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 10 ಇದೆ. ಸೊ ನಮಗೆ ಅಲ್ಲಿ ಸೊ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಅಂದ್ರೆ ನಾವೇನ್ ಮಾಡಬಹುದು, ಲೆಫ್ಟ್ ಹ್ಯಾಂಡ್ ಅಪ್ರೋಚ್ ಅನ್ನ ಮಾಡಬಹುದು, ರೈಟ್ ಹ್ಯಾಂಡ್ ಅಪ್ರೋಚ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಸೊ ಇದು ಲೆಫ್ಟ್ ಕಂಟಿನ್ಯೂಸ್ ಆಗಿರ್ತದೆ. ಸೊ ಹಾಗಾಗಿ ಅಟ್ ದ ಪಾಯಿಂಟ್ 10 ಅಲ್ಲಿ ಕೂಡ ಏನಾಗಿರ್ತದೆ, ಕಂಟಿನ್ಯೂಸ್ ಅಂತ ಹೇಳಿ ಕಟ್ಕೊಳ್ಬಹುದು. ಹಾಗಾದ್ರೆ ನಮಗೆ ಇಲ್ಲಿ ಒಂದೇ ಒಂದು ಡೌಟ್, ಇಲ್ಲಿ 1 ಅಲ್ಲಿ ಮತ್ತೆ 3 ಅಲ್ಲಿ ಕಂಟಿನ್ಯೂಸ್ ಆಗಿದೆಯೋ ಇಲ್ವಾ ಅಂತ ಹೇಳಿ. ಸೊ ನಾವು 1 is x is equals to 1 ಅಲ್ಲಿ ಚೆಕ್ ಮಾಡಿದ್ವಿ, ಫಂಕ್ಷನ್ ವ್ಯಾಲ್ಯೂ ಎಕ್ಸಿಸ್ಟ್ ಆಯ್ತು, ಲಿಮಿಟ್ ವ್ಯಾಲ್ಯೂ ಎಕ್ಸಿಸ್ಟ್ ಆಯ್ತು. ಸೊ ಬಟ್ ಲಿಮಿಟ್ ವ್ಯಾಲ್ಯೂ a equal ಆಗ್ಲೇ ಇಲ್ಲ, that is a left hand limit is not equals to right hand limit, hence we can conclude that it is discontinuous at x is equals to 1 ಅಂತ ಹೇಳ್ಬಹುದು. ಅದೇ ರೀತಿಯಾಗಿ ಅಟ್ ದ ಪಾಯಿಂಟ್ 3 ಅಲ್ಲಿ ಕೂಡ ಚೆಕ್ ಮಾಡಿದ್ವಿ. ಸೊ ಇಟ್ ಈಸ್ ಏನಾಯ್ತು, ಡಿಸ್ಕಂಟಿನ್ಯೂಸ್ ಆಯ್ತು. ಓಕೆನಾ. ಈ ರೀತಿಯಾಗಿ ನಾವು ಏನ್ ಮಾಡ್ತಾ ಹೋಗ್ಬೇಕು, ಒಂದು ಫಂಕ್ಷನ್ ಕಂಟಿನ್ಯೂಸ್ ಆಗಿದೆಯೋ ಡಿಸ್ಕಂಟಿನ್ಯೂಸ್ ಆಗಿದೆಯೋ ಅಂತ ಚೆಕ್ ಮಾಡ್ತಾ ಹೋಗ್ಬಹುದು. ಫಸ್ಟ್ ನಾವೇನ್ ನೋಡ್ಕೋಬೇಕು, ಯಾವ್ದು ಕ್ರಿಟಿಕಲ್ ಪಾಯಿಂಟ್ಸ್ ಅಂತೇಳಿ ಚೆಕ್ ಮಾಡ್ತಾ ಹೋಗ್ಬೇಕು. ಅಲ್ವಾ. ಸೊ ವಿಲ್ ನೋಟ್ ದ ನೆಕ್ಸ್ಟ್ ಕ್ವಶನ್. ಸೊ ಹೇಳ್ತಿದ್ದಾರೆ, ಫೈಂಡ್ ದ ರಿಲೇಶನ್ಶಿಪ್ ಬಿಟ್ವೀನ್ ಎ ಅಂಡ್ ಬಿ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ರಿಲೇಶನ್ ಬಿಟ್ವೀನ್, ಇದರಲ್ಲಿ ಒಂದು ಲೆಟರ್ ಎ ಇದೆ, ಎ ಮತ್ತೆ ಬಿ ಗೆ ಇರುವಂತ ರಿಲೇಶನ್ ನ ಫೈಂಡ್ ಮಾಡ್ಕೊಳ್ಳಿ. ಸೊ ದಟ್ the function f is defined by f of x is equals to ax plus 1 if x is less than or equals to 1 ಅಂತ ಹೇಳ್ತಾರೆ. ನೆಕ್ಸ್ಟ್ bx plus 3 ಅಂತ ಹೇಳ್ತಿದ್ರೆ, if x is greater than 1 is continuous at x is equals to 3 ಅಂತ ಹೇಳ್ತಿದ್ದಾರೆ. ಓಕೆನಾ. ಇದು ಆಲ್ರೆಡಿ ಏನಂತ ಹೇಳ್ತಾರೆ, ಇಟ್ ಈಸ್ ಕಂಟಿನ್ಯೂಸ್ ಅಟ್ x is equals to 3 ಅಂತ ಹೇಳ್ತಿದ್ದಾರೆ. ಸೊ ನಾವೇನ್ ಮಾಡ್ಬೇಕು ಈಗ, ಅದು ಕಂಟಿನ್ಯೂಸ್ ಅಂತ ಹೇಳ್ತಿದ್ದಾರೆ ಅಂದ್ಮೇಲೆ ಏನಾಗಿರ್ತದೆ, ಲೆಫ್ಟ್ ಹ್ಯಾಂಡ್ ಸೈಡ್ ಇಸ್ ಈಕ್ವಲ್ಸ್ ಆಗಿರ್ತದೆ ರೈಟ್ ಹ್ಯಾಂಡ್ ಸೈಡ್ ಆಗಿರ್ತದೆ. ಓಕೆನಾ. ಸೊ ಚೆಕ್ ಮಾಡ್ತಾ ಹೋಗೋಣ. ಸೊ ಸೊ ನಾವು ತಗೊಳ್ತೀವಿ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಅಂತ ಹೇಳ್ತಿದ್ದಾರೆ. ಇಟ್ ಮೀನ್ಸ್ ಏನಾಗಿರ್ತದೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ಫಂಕ್ಷನಲ್ ವ್ಯಾಲ್ಯೂ ಆಗೇ ಇರ್ತದೆ. ನೋಡಿ ಇವ್ರು ಕ್ವಶನ್ ಅಲ್ಲಿ ಹೇಳ್ತಿದ್ರೆ, ನಾವು ಕಂಟಿನ್ಯೂಟಿ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ, ತಪ್ಪಿದೆ ಅಲ್ವಾ. ಈ ಪ್ರಾಬ್ಲಮ್ ಅಲ್ಲಿ ಕಂಟಿನ್ಯೂಟಿನ ಚೆಕ್ ಮಾಡೋ ಅವಶ್ಯಕತೆನೇ ಇಲ್ಲ. ಸೊ ಅವರೇ ಕೊಟ್ಬಿಟ್ಟಿದ್ರೆ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಅಂತ ಹೇಳಿ ಕೊಟ್ಟಿದ್ರೆ, ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಅಂದ್ರೆ ಏನಂತ ಅರ್ಥ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಆಗಿದೆ, ರೈಟ್ ಹ್ಯಾಂಡ್ ಲಿಮಿಟ್ ಆಗಿದೆ, ಫಂಕ್ಷನ್ ವ್ಯಾಲ್ಯೂಗೂ ಈಕ್ವಲ್ ಆಗಿದೆ ಅಂತ ಅರ್ಥ. ಹಾಗಾದ್ರೆ ನಾನು ಈ ಫಂಕ್ಷನ್ಗೆ ನಾನು ಏನ್ ತಗೊಂಡ್ಬಿಡ್ತೀನಪ್ಪ ಅಂತಂದ್ರೆ, ಸೊ ಗಿವನ್ ನಮಗೆ ಏನ್ ಕೊಟ್ಟಿದ್ರೆ, ಗಿವನ್ ಸೊ ಎಫ್ ಆಫ್ ಎಕ್ಸ್ ಈಸ್, ಸೊ ಏನಂತ ಕೊಟ್ಟಿದ್ರೆ, ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಈ ಮೂರು ಕಂಡೀಷನ್ ಯಾವ್ದಾದ್ರೆ, ಎರಡು ಕಂಡೀಷನ್ ತಗೊಳ್ತಾ ಹೋಗೋಣ. ನಾನೇನ್ ಕಂಡೀಷನ್ ತಗೊಳ್ತೀನಪ್ಪ ಅಂದ್ರೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ತಗೊಂಡ್ಬಿಡ್ತೀನಿ. ಆಬ್ವಿಯಸ್ಲಿ ತಗೊಳ್ಬಹುದು, ಯಾಕಂದ್ರೆ ಕಂಟಿನ್ಯೂಸ್ ಅಂತ ಹೇಳ್ತಿದ್ದಾರೆ. ಕಂಟಿನ್ಯೂಸ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನಾಗಿರ್ತದೆ, ರೈಟ್ ಹ್ಯಾಂಡ್ ಲಿಮಿಟ್ ಈಕ್ವಲ್ ಆಗಿದೆ. ಹಾಗಾದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಹೆಂಗ್ ಬರೀಬಹುದು, ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು ಯಾವ ಪಾಯಿಂಟ್ ಅಲ್ಲಿ ಕಂಟಿನ್ಯೂಸ್ ಅಂತ ಹೇಳಿದ್ರೆ 3 ಅಲ್ಲಿ, ಅಂದ್ರೆ ಮೈನಸ್ ಎಫ್ ಆಫ್ ಎಕ್ಸ್. ಗೊತ್ತಿದೆ ಅಲ್ವಾ. ಅಗೇನ್ is equals to, I think, again limit as x tendings to 3 plus of the function f of x. I think so this question here at x is equals to ಏನಾಗಬೇಕು, ಸೊ 1 ಆಗಬೇಕು. ಸೊ ಮಿಸ್ಟೇಕ್ಲಿ 3 ಆಗಿದೆ. ಸೊ 1 ಅಂತ ತಗೊಳ್ಳೋಣ ಇದನ್ನ. ಸೊ at x is equals to ಚೆಕ್ ಮಾಡೋಣ, 1 ಅಂತ ಚೆಕ್ ಮಾಡ್ತಾ ಹೋಗೋಣ. ಅವರೇ ಕಂಟಿನ್ಯೂಸ್ ಅಂತ ಹೇಳ್ತಿದ್ದಾರೆ. ಸೊ 3 ಅಂತ ತಗೊಂಡಾಗ ನಮ್ಗೆ ಇಲ್ಲಿ ಬರಲ್ಲ. ಸೊ ಇದನ್ನೇನ್ ಮಾಡ್ತಾ ಹೋಗೋಣ, ಅಟ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತ ತಗೊಳ್ಳೋಣ. ಸೊ ಕಂಟಿನ್ಯೂಸ್ ಅಟ್ ಈ ಪ್ರಾಬ್ಲಮ್ ಅಲ್ಲಿ ಏನಂತ ತಗೊಳ್ಳೋಣ, ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತ ಹೇಳಿ ತಗೊಳ್ಳೋಣ. ಓಕೆನಾ. ಸೊ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ಸ್ ಟು 1 ಅಂತ ತಗೊಂಡ್ರೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ಫಂಕ್ಷನಲ್ ವ್ಯಾಲ್ಯೂ ಆಗಿರ್ತದೆ ಅಂತ ಅವರೇ ಆಬ್ವಿಯಸ್ ಹೇಳ್ತಾರೆ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ತಗೊಳ್ಳೋಣ. ಸೊ ಸೊಲ್ಯೂಷನ್
So limit left, so ಅಂದ್ರೆ ಏನಂತ so given function, so given function is continuous at x is equals to ಇಲ್ಲಿ 1 ಅಂತ ತಗೊಳ್ಳೋಣ. ಕಂಟಿನ್ಯೂಸ್ ಅಂದ್ರೆ ಏನಾಗಿರ್ತದೆ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಆಗಿದೆ ಅಂತ ಅರ್ಥ. ಅಂದ್ರೆ ಏನಂತ ಅರ್ಥ, ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 1 ಮೈನಸ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಅಂತ ಆಗಿರ್ತದೆ. ಅಥವಾ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ 1 ಪ್ಲಸ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಆಗಿರ್ತದೆ. ಹಾಗಾದ್ರೆ ಸೊ ಲೆಸ್ ದ್ಯಾನ್ 1 ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಲೆಸ್ ದ್ಯಾನ್ 1 ಅಂತ ಕೊಟ್ಟಾಗ ಎಫ್ ಆಫ್ ಎಕ್ಸ್ ಏನಾಗುತ್ತೆ, ಎಕ್ಸ್ is less than 1 ಎಲ್ಲಿದೆ, x is less than 1 ಅಂತದಾಗ f of x is equals to ಏನಾಗತ್ತಪ್ಪ ಅಂತಂದ್ರೆ ಲಿಮಿಟ್ ಆಸ್ x tending to 1 ಮೈನಸ್ f of x ಏನಾಗುತ್ತೆ ax plus 1 ಆಗುತ್ತೆ. ಅದೇ ರೀತಿಯಾಗಿ ಲಿಮಿಟ್ ಆಸ್ x tending to 1 ಪ್ಲಸ್ ಅಂದ್ರೆ f of x ಏನ್ ಈಕ್ವಲ್ ಆಗುತ್ತೆ, f of x is equals to so bx plus 3 ಆಗುತ್ತೆ. ಸೊ x takes the value greater than 1, x takes the value less than 1 ಅಂತ ಆಗುತ್ತೆ. ಈಗ ಏನ್ ಮಾಡೋಣ, ಲಿಮಿಟ್ ಅನ್ನು ಅಪ್ಲೈ ಮಾಡೋಣ. ಸೊ ವಿಲ್ ಸಬ್ಸ್ಟಿಟ್ಯೂಟ್ a plus x plus ಅಲ್ಲಿ 1, ಅಗೇನ್ ಹಿಯರ್ ಆಲ್ಸೋ ಇನ್ ದ ಪ್ಲೇಸ್ ಆಫ್ x ಅಲ್ಲಿ 1 ಅನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ ಪ್ಲಸ್ 3. ಸೊ ದಿಸ್ ಇಸ್ ಈಕ್ವಲ್ಸ್ ಟು a plus 1 is equals to b plus 3 ಆಗುತ್ತೆ. ಸೊ ಪ್ಲಸ್ 1 ಅನ್ನ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. ಸೊ a is equals ಏನಾಗತ್ತಪ್ಪ ಅಂದ್ರೆ ಸೊ b plus, ಸೊ ಏನಾಗುತ್ತೆ ನಮಗೆ ಇಲ್ಲಿ, ಸೊ b ಪ್ಲಸ್ ಏನ್ ಬರ್ತಾ ಹೋಗ್ತದೆ, ಸೊ 3 ಮೈನಸ್ 1, ಸೊ a is equals to b, ಸೊ ಪ್ಲಸ್ 2 ಬರ್ತಾ ಹೋಗ್ತದೆ. ಗೊತ್ತಿದೆ ಅಲ್ವಾ? ಸೊ ಅವರೇ ಕೊಟ್ಟಿದ್ದಾರೆ ಇಟ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಸೊ ರಿಲೇಷನ್ ಬಿಟ್ವೀನ್ ಎ ಅಂಡ್ ಬಿ ಏನಾಗುತ್ತೆ, ಎ ಇಸ್ ಈಕ್ವಲ್ಸ್ ಟು ಬಿ ಪ್ಲಸ್ 2 ಆಗುತ್ತೆ. ಇಟ್ ಮೀನ್ಸ್ ಸೊ ಎ ಇಸ್ ಏನಾಗುತ್ತೆ ಗ್ರೇಟರ್ ದ್ಯಾನ್ ಬಿ ಬೈ, ಸೊ ಏನಾಗುತ್ತೆ ಇಲ್ಲಿ ಏನಾಗುತ್ತೆ ಮೋರ್ ದ್ಯಾನ್ 2 ಟೈಮ್ಸ್ ಅಂತ ಗೊತ್ತಾಗುತ್ತೆ. ಅಂದ್ರೆ ಎ ಮೈನಸ್ ಬಿ ಇಸ್ ಈಕ್ವಲ್ಸ್ ಟು 2 ಅಂತ ಆದ್ರೂ ಬರೀಬಹುದು, ಅಥವಾ ಎ ಇಸ್ ಈಕ್ವಲ್ಸ್ ಟು ಬಿ ಪ್ಲಸ್ 2 ಅಂತ ಆದ್ರೆ ಬರೀಬಹುದು. ಸೊ ದಿಸ್ ಇಸ್ ದ ರಿಲೇಷನ್ ಬಿಟ್ವೀನ್ ಎ ಅಂಡ್ ಬಿ ಅಂತ ಆಗ್ತದೆ. ನೋಡಿ ಈ ರೀತಿಯ ಕೂಡ ಕ್ವಶನ್ ಕೇಳಬಹುದು. ಸೊ ಪ್ಲಾಸ್ಟಿಕ್ ಕ್ವಶನ್ ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಸೊ ಅಲ್ಲಿ ಎಕ್ಸ್ ಇಸ್ ಈಕ್ವಲ್ಸ್ ನಾವೇನ್ ಚೇಂಜ್ ಮಾಡ್ಕೊಂಡ್ವಿ, ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತ ತಗೊಂಡ್ವಿ. ಸೊ ಅಂದ್ರೆ ಇಟ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತ ತಗೊಂಡಾಗ ಸೊ ಇಲ್ಲಿ ಕಂಟಿನ್ಯೂಸ್ ಅಂತ ಅವರೇ ಹೇಳ್ತಿದ್ದಾರೆ. ಇಟ್ ಮೀನ್ಸ್ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಆಗಿರ್ತದೆ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನಾಗಿರ್ತದೆ, ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 1 ಮೈನಸ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಆಗುತ್ತೆ. ಅಗೇನ್ ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 1 ಪ್ಲಸ್ ಎಫ್ ಆಫ್ ಎಕ್ಸ್ ಅಂತ ಬರ್ಕೊಂತಿದ್ದಾರೆ. ದಟ್ ಇಸ್ ರೈಟ್ ಹ್ಯಾಂಡ್ ಲಿಮಿಟ್ ಅನ್ನ. ಸೊ ಎಫ್ ಆಫ್ ಎಕ್ಸ್ ಅಂದ್ರೆ ಕೊಟ್ಟಿದ್ದಾರೆ ಎ ಎಕ್ಸ್ ಪ್ಲಸ್ 1 ಅಂತ ಕೊಟ್ಟಿದ್ದಾರೆ. ಯಾವಾಗ ಲೆಸ್ ದ್ಯಾನ್ 1 ಆದಾಗ, ಸೊ ಗ್ರೇಟರ್ ದ್ಯಾನ್ 1 ಆದಾಗ ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ bx plus 3 ಆಗುತ್ತೆ. ಸೊ ಎಕ್ಸ್ ಪ್ಲಸ್ ಅಲ್ಲಿ ನಾವೇನ್ ಮಾಡ್ತಾ ಹೋಗೋಣ, 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. a of 1 plus 1 that is a plus 1 that is b of 1 plus 3 that is b plus 3 ಆಗುತ್ತೆ. ಸೊ ಪ್ಲಸ್ 1 ಈ ಕಡೆ ಶಿಫ್ಟ್ ಮಾಡ್ಕೊಂಡ್ರೆ ಮೈನಸ್ 1 ಆಗುತ್ತೆ. ಸೊ 3 ಅಲ್ಲಿ ಮೈನಸ್ 1 ಅಂದ್ರೆ ಎಷ್ಟು ಉಳಿದಿದೆ, 2 ಉಳಿದಿದೆ. ಹಾಗಾದ್ರೆ ರಿಲೇಷನ್ ಬಿಟ್ವೀನ್ a ಅಂಡ್ b ಏನಾಯ್ತು, a is equals to b plus 2 ಆಯ್ತು. ಓಕೆನಾ? ಸೊ ವಿಲ್ ಮೂವ್ ಆನ್ ಟು ದಿ ನೆಕ್ಸ್ಟ್ ಆ ಕ್ವಶನ್. ಸೊ ಇಲ್ಲಿ ಕೊಡ್ತಾರೆ ಫೈಂಡ್ ದ ವ್ಯಾಲ್ಯೂ ಆಫ್ k ಹೇಳ್ತಾರೆ. ಸೊ ಫೈಂಡ್ ದ value of k. So this is the most important question. So this will 4 mark question for your examination. ಓಕೆನಾ? ಸೊ ಈ ಕಂಟಿನ್ಯೂಟಿ ಚಾಪ್ಟರ್ ಇಂದ ಸೊ 4 ಮಾರ್ಕ್ಸ್ ಇಂದ ಒಂದು ಕ್ವಶನ್ ಬರುತ್ತೆ. ಅದು ಎಲ್ಲಪ್ಪ ಅಂದ್ರೆ ಲಾಸ್ಟ್ ಮೇನ್ ಅಲ್ಲಿ ಬರ್ತದೆ. ಆ ಲಾಸ್ಟ್ ಮೇನ್ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನಪ್ಪಾ ಅಂದ್ರೆ ಈಗ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಲ್ವಾ, ಆ ಕ್ವಶನ್ಸ್ ಎಲ್ಲಾವುದು ಏನಾಗಿರ್ತದೆ, ಸೊ ಒಂದು ಕ್ವಶನ್ 2 3 3 ಈ 4 ಕ್ವಶನ್ಸ್ ಇದಾವೆ. ಈ 4 ಕ್ವಶನ್ಸ್ ಬಹಳ ಇಂಪಾರ್ಟೆಂಟ್. ಈ 4 ಕ್ವಶನ್ಸ್ ಅಲ್ಲಿ ಒಂದು ಕ್ವಶನ್ ನಿಮಗೆ ಎಕ್ಸಾಮ್ ಗೆ ಬಂದೇ ಬರ್ತದೆ. ಅಗೇನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸೊ ದಿಸ್ ಕ್ವಶನ್ ಆಲ್ಸೋ. ಓಕೆನಾ? ಸೊ ವಿಲ್ ಗೋ ಥ್ರೂ ದಿ ಸೊ ದಿಸ್ ಒನ್. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಏನ್ ಕೊಟ್ಟಿದ್ದಾರೆ, ಕೆ ಎಕ್ಸ್ ಪ್ಲಸ್ 1 ಅಂತ ಕೊಟ್ಟಿದ್ದಾರೆ. ಸೊ ಕೆ ಎಕ್ಸ್ ಪ್ಲಸ್ 1 ಇಫ್ ಎಕ್ಸ್ ಈಸ್ ಲೆಸ್ ದನ್ ಆರ್ ಈಕ್ವಲ್ಸ್ ಟು 5, ಅಗೇನ್ 3x ಮೈನಸ್ 5 ಇಫ್ ಎಕ್ಸ್ ಈಸ್ ಗ್ರೇಟರ್ ದನ್ 5 at x is equals to 5 ಅಂತೇಳಿ ಆಲ್ರೆಡಿ ನಾನು ಕ್ವಶನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ ಏನಂತ ಹೇಳಿ. ಸೊ ಫೈಂಡ್ ದ ವ್ಯಾಲ್ಯೂ ಆಫ್ k so that the function f is continuous at the indicated point in the following problems. ಅಂದ್ರೆ ಪ್ರತಿಯೊಂದು ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದೀನಿ at x is equals to pi by 2 ಅಲ್ಲಿ ಇದೇನಾಗಿದೆ ಫಂಕ್ಷನ್ ಕಂಟಿನ್ಯೂಸ್ ಆಗಿದೆ ಅಂತ ಅರ್ಥ. ಅಗೇನ್ at x is equals to 2 ಅಲ್ಲಿ ಕೂಡ ಇದು ಕಂಟಿನ್ಯೂಸ್ ಆಗಿದೆ ಅಂತ ಅರ್ಥ. ಅಗೇನ್ at x is equals to pi ಅಲ್ಲಿ ಕೂಡ ಇದು ಕಂಟಿನ್ಯೂಸ್ ಆಗಿದೆ. ವಿಲ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ k ಅಂತ ಅರ್ಥ. ಅಗೇನ್ ಇಲ್ಲಿ ಕೂಡ ಏನಿದೆ ಕಂಟಿನ್ಯೂಸ್ at x is equals to 5 ವಿಲ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ k ಅಂತ ಅರ್ಥ. ಸೊ ನಾವು ಉಲ್ಟಾ ಹೋಗೋಣ, ಈಗ ನೋಡ್ತಾ ಹೋಗೋಣ. ಈಗ ಏನ್ ಕೊಟ್ಟಿದ್ದಾರೆ, ಇಟ್ ಈಸ್ ಕಂಟಿನ್ಯೂಸ್ ಅಂತ ಹೇಳ್ತಿದ್ದಾರೆ. ಕಂಟಿನ್ಯೂಸ್ ಅಂತ ಹೇಳ್ಕೊಳ್ಳಿ. ನೋಡಿ ಫಸ್ಟ್ ಸ್ಟೆಪ್ ಏನ್ ಬರಿಬೇಕು, given so function is ಏನು, so continuous at x is equals to 5.
ಗಿವನ್ ಫಂಕ್ಷನ್ ಏನಾಗಿರುತ್ತೆ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಆಗಿದೆ ಅಂತ ಹೇಳ್ತಾರೆ. ಇಟ್ ಮೀನ್ಸ್ ಏನಂತ ಅರ್ಥ, ನಾವು ತಗೊಂಡ್ಬಿಡೋಣ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂತೇಳಿ ತಗೊಂಡ್ಬಿಡೋಣ. ಹಾಗಾದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಏನು, ಸೊ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ಸ್ ಟು ಯಾವ ಪಾಯಿಂಟ್ ಚೆಕ್ ಮಾಡ್ತಿದ್ವಿ 5 ಅಲ್ಲಿ, ಸೊ 5 ಮೈನಸ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್. ಅಗೇನ್ ರೈಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಏನು, ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ಸ್ ಟು 5 ಪ್ಲಸ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್. ಗೊತ್ತಿದಲ್ವಾ. ಸೊ ಹಾಗಾದ್ರೆ ಈಗ ನೋಡ್ಕೊಳ್ಳೋಣ, ಲೆಸ್ ದ್ಯಾನ್ 5 ಇದೆ, ಗ್ರೇಟರ್ ದ್ಯಾನ್ 5 ಇದೆ. ಹಾಗಾದ್ರೆ ನೋಡ್ಕೊಳ್ಳೋಣ, ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ಸ್ ಟು 5 ಮೈನಸ್ ಆದಾಗ ಅಂದ್ರೆ ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಲೆಸ್ ದ್ಯಾನ್ 5 ಆದ್ರೆ, ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಲೆಸ್ ದ್ಯಾನ್ 5 ಆದಾಗ, ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಎಲ್ಲಿದೆ, ಇಲ್ಲಿದೆ. ಎಕ್ಸ್ ಟೇಕ್ಸ್ ದ ವ್ಯಾಲ್ಯೂ ಲೆಸ್ ದ್ಯಾನ್ 5 ಆದಾಗ ಎಫ್ ಆಫ್ ಎಕ್ಸ್ ಕ್ವಶನ್ ಇದೆ ಕೆ ಎಕ್ಸ್ ಪ್ಲಸ್ 1 ಇದೆ. ಸೊ ಹಾಗಾದ್ರೆ ಇಲ್ಲಿ ಬರ್ಕೊಳ್ಳೋಣ, ಏನಿದೆ ಕೆ ಎಕ್ಸ್ ಪ್ಲಸ್ 1 ಅಂತ ಹೇಳಿ. ಅಗೇನ್ ನೆಕ್ಸ್ಟ್ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ಸ್ ಟು 5 ಪ್ಲಸ್, ಸೊ ಎಫ್ ಆಫ್ ಎಕ್ಸ್ ಏನಿದೆ ಗ್ರೇಟರ್ ದ್ಯಾನ್ 5 ಅಂತ ಅರ್ಥ. ಗ್ರೇಟರ್ ದ್ಯಾನ್ 5 ಅಂದ್ರೆ ಎಲ್ಲಿದೆ, ಸೊ ಇಲ್ಲಿದೆ. ಗ್ರೇಟರ್ ದ್ಯಾನ್ 5 ಇದ್ದಾಗ ಏನಿದೆ 3x ಮೈನಸ್ 5 ಇದೆ. ಬರ್ಕೊಳ್ಳೋಣ 3x ಮೈನಸ್ 5. ಹಾಗಾದ್ರೆ ಎಕ್ಸ್ ಪ್ಲಸ್ ಅಲ್ಲಿ ಏನ್ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ, 5 ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ ಕೆ ಆಫ್ 5 ಪ್ಲಸ್ 1 ಇಸ್ ಈಕ್ವಲ್ಸ್ ಟು ಇದೇನಾಗುತ್ತೆ 3 ಇಂಟು 5 ಮೈನಸ್ 5 ಆಗುತ್ತೆ. ಹಾಗಾದ್ರೆ ಇದನ್ನ ಹೆಂಗ್ ಬರೀಬಹುದು, 5k ಪ್ಲಸ್ 1 ಇಸ್ ಈಕ್ವಲ್ಸ್ ಟು 15 ಮೈನಸ್ 5. ಸೊ 15 ಮೈನಸ್ 5 ಹೋದ್ರೆ ಇಲ್ಲಿ ಎಷ್ಟು ಉಳಿತದೆ, ಸೊ 10 ಬರುತ್ತೆ, ಹೌದಲ್ವಾ. ಸೊ ಅಗೇನ್ 5k plus 1. Next, so we can write it as, so 5k is equals to 10 minus 1. So 5k is equals ಬರ್ತದೆ 9 ಬರ್ತದೆ, k is equals to 9 by 5 ಬರುತ್ತೆ. ಸೊ ಈ ರೀತಿಯಾಗಿ ನೀವೇನ್ ಮಾಡಬೇಕು, ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗ್ಬೇಕು ಫಾರ್ ಥಿಯರಿ ಕ್ಲಾಸಿಗೆ, ಥಿಯರಿಗೆ, ಓಕೆನಾ. ಸೊ ದಿಸ್ ಕ್ಯಾರೀಸ್ 4 ಮಾರ್ಕ್ಸ್. ನೋಡಿ, ನೀವು ಇದಿಷ್ಟನ್ನ ಬರೆದಾಗ ಯಾವ್ದನ್ನ ಬರೆದ್ರೆ ಕೊಟ್ಟಿರುವಂತಹ ಫಂಕ್ಷನ್ ಕಂಟಿನ್ಯೂಸ್ ಅಂತ ಹೇಳಿ ಬರೆದ್ರೆ ಯು ವಿಲ್ ಗೆಟ್ 1 ಮಾರ್ಕ್. ನೆಕ್ಸ್ಟ್, ಸೊ ಈ ರೀತಿಯಾಗಿ ಬರೆದ್ರೆ ಯು ವಿಲ್ ಗೆಟ್ ಅನದರ್ 1 ಮಾರ್ಕ್, ಓಕೆನಾ. ಸೊ ನೀವು ಲಿಮಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ನಿಮಗೆ ಏನ್ ಬರುತ್ತೆ, ಸೊ 1 ಮಾರ್ಕ್ ಬರುತ್ತೆ. ಸೊ ಟೋಟಲ್ ಎಷ್ಟಾಯ್ತು, 1 ಪ್ಲಸ್ 1 ಪ್ಲಸ್ 1 3 ಆಯ್ತು. ಸೊ ಫೈನಲ್ ಆನ್ಸರ್ ಗೆ ಏನಾಗುತ್ತೆ, ಅಗೇನ್ 1 ಮಾರ್ಕ್ಸ್ ಬರುತ್ತೆ. ಸೊ ಇಲ್ಲಿ 1 ಮಾರ್ಕ್ಸ್, ಅಗೇನ್ ಇಲ್ಲೊಂದು ಮಾರ್ಕ್ಸ್, ಇಲ್ಲೊಂದು ಮಾರ್ಕ್ಸ್ ಆಗುತ್ತೆ, ಅಗೇನ್ ಈ 1 ಮಾರ್ಕ್ಸ್ ಬರುತ್ತೆ. ಇವೆರಡು ಸ್ಟೆಪ್ಸ್ ಅನ್ನ ಬರೆದ್ರೆ ಸೊ ನಿಮಗೆ 1 ಮಾರ್ಕ್ಸ್ ಕೊಡ್ತಾ ಹೋಗ್ತಾರೆ. ಗೊತ್ತಿದೆ ಅಲ್ವಾ, ಟೋಟಲಿ 4 ಮಾರ್ಕ್ ಕ್ವಶನ್. ಸೊ ನಾವೇನ್ ಮಾಡ್ತಾ ಹೋದ್ವಿ, ಕೊಟ್ಟಿರುವಂತಹ ಫಂಕ್ಷನ್ ನ ಸೊ ಅವರೇ ಕೊಟ್ಟಿದ್ದಾರೆ, ಏನಂತ ಕೊಟ್ಟಿದ್ದಾರೆ, ಕಂಟಿನ್ಯೂಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಕಂಟಿನ್ಯೂಸ್ ಅಂತ ಹೇಳಿದಾಗ ಸೊ ಏನಾಗ್ತಾ ಹೋಗ್ತದೆ, ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಆಗ್ತಾ ಹೋಗ್ತದೆ, ಹೌದಲ್ವಾ. ಸೊ ಅದೇ ರೀತಿಯಾಗಿ ನಾವೇನ್ ತಗೊಂಡ್ವಿ, ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಅಂತ ತಗೊಂಡ್ವಿ. ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 5 ಅಂತ ತಗೊಂಡು ಸೊ ನಾವೇನ್ ತಗೊಂಡ್ವಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ತಗೊಂಡ್ವಿ. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ನಾವು ಹೇಗೆ ಬರಿತಾ ಹೋದ್ವಿ, ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ನಮಗೆ ಗೊತ್ತಿದೆ, ಸೊ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ಸ್ ಟು 5 ಮೈನಸ್ ಅಂತ ಬರೀಬಹುದು ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್. ಅದೇ ರೀತಿ ರೈಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಬರೀಬಹುದು, ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ಸ್ ಟು 5 ಪ್ಲಸ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಅಂತೇಳಿ ಬರೀಬಹುದು. ಹಾಗಾದ್ರೆ ಸೊ ಕೆ ನಾವು 5 ಮೈನಸ್ ಲೆಸ್ ದ್ಯಾನ್ 5 ಅಂದ್ರೆ ಎಲ್ಲಿದೆ, ಲೆಸ್ ದ್ಯಾನ್ 5 ಅಂದ್ರೆ ಇಲ್ಲಿದೆ. ಅಂದ್ರೆ ಏನಂತ ಅರ್ಥ ಆಯ್ತು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕೆ ಎಕ್ಸ್ ಪ್ಲಸ್ 1 ಅಂತ ಗೊತ್ತಾಯ್ತು. ಸೊ ಹಾಗಾದ್ರೆ ನಾವಿಲ್ಲಿ ಕೆ ಎಕ್ಸ್ ಪ್ಲಸ್ 1 ಅಂತ ಬರೆಯೋಣ. ಹಾಗಾದ್ರೆ ಎಕ್ಸ್ ಪ್ಲಸ್ ಅಲ್ಲಿ ಏನ್ ಬರೆಯೋಣ, 5 ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೊ 5 ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಇಲ್ಲಿನೂ 5 ಅನ್ನು ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸಿಂಪ್ಲಿಫೈ ಮಾಡಿದಾಗ ನಮಗೆ ಕೆ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಬಂದ್ಬಿಡ್ತದೆ 9 by 5 ಬರುತ್ತೆ. ಹೆನ್ಸ್ ಸೊ ಅವ್ರು ಕಂಟಿನ್ಯೂಸ್ ಅಂತ ಕೊಟ್ಟಿದ್ರು, ಹಾಗಾಗಿ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ರೈಟ್ ಹ್ಯಾಂಡ್ ಲಿಮಿಟ್ ಅಂತ ತಗೊಂಡ್ವಿ. ಸೊ ನಾವು ಕೆ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ತೀವಿ, ಓಕೆನಾ. ಸೊ ಅದೇ ರೀತಿಯಾಗಿ ಸಿಮಿಲರ್ಲಿ ವಿ ಕ್ಯಾನ್ ಸಾಲ್ವ್ ದ ನೆಕ್ಸ್ಟ್ ಪ್ರಾಬ್ಲಮ್. ಏನಿದೆ, ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಏನ್ ಕೊಟ್ಟಿದ್ರೆ ಕೆ ಎಕ್ಸ್ ಪ್ಲಸ್ 1 ಇಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು pi. Again cos x if x greater than pi at x is equals to pi. Given function is continuous at x is equals to pi ಅಂತ ಅರ್ಥ. Given function is continuous at x is equals to pi ಅಂತ ಅರ್ಥ. We have to find the value of ಏನ್ ಫೈಂಡ್ ಮಾಡ್ಕೋಬೇಕು, ಈ ಕೆ ವ್ಯಾಲ್ಯೂನ ಫೈಂಡ್ ಮಾಡ್ಕೊಳ್ಬೇಕು. ಸೇಮ್ ಪ್ರೊಸೀಜರ್ ಫಾಲೋ ಮಾಡ್ತಾ ಹೋಗೋಣ. ಇನ್ಇಕ್ವಾಲಿಟಿ ಕೊಟ್ಟಿರೋದ್ರಿಂದ ಸೊ ಏನ್ ಕೊಟ್ಟಿದ್ದಾರೆ, ಸೊ ಗಿವನ್ ಫಂಕ್ಷನ್ is continuous at x is equals to pi ಅಲ್ಲಿ. ಹಾಗಾದ್ರೆ ಸೊ ವಿಲ್ ಚೂಸ್ ಏನ್ ತಗೊಳ್ಳೋಣ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ತಗೊಳ್ಳೋಣ. ಹಾಗಾದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಹೆಂಗ್ ಬರೀತೀವಿ, ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು ಪೈ ಮೈನಸ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್. ಅದೇ ರೀತಿಯಾಗಿ ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು ಪೈ ಪ್ಲಸ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್, ಓಕೆನಾ. ಸೊ ಹಾಗಾದ್ರೆ ಲಿಮಿಟ್
as x tending to pi minus f of x ಅಂತ ಲೆಸ್ ದ್ಯಾನ್ ಪೈ ಅಂದ್ರೆ ಲೆಸ್ ದ್ಯಾನ್ ಪೈ ಏನಿದೆ ಎಲ್ಲಿದೆ ಲೆಸ್ ದ್ಯಾನ್ ಪೈ ಇಲ್ಲಿದೆ ಸೊ ಲೆಸ್ ದ್ಯಾನ್ ಪೈ ಅಂದ್ರೆ ಏನಿದೆ ಎಫ್ ಆಫ್ ಎಕ್ಸ್ ಕೆ ಎಕ್ಸ್ ಪ್ಲಸ್ ಒನ್ ಇದೆ ಹಾಗಾದ್ರೆ ಬರೆಯೋಣ ಏನಿದೆ ಕೆ ಎಕ್ಸ್ ಪ್ಲಸ್ ಒನ್ ಅಂತ ಬರೆಯೋಣ ಅದೇ ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು ಪೈ ಪ್ಲಸ್ ಎಫ್ ಆಫ್ ಎಕ್ಸ್ ಗ್ರೇಟರ್ ದ್ಯಾನ್ ಪೈ ಅಂದ್ರೆ ಸೊ ಗ್ರೇಟರ್ ದ್ಯಾನ್ ಪೈ ಅಂದ್ರೆ ಏನಿದೆ ಕಾಸ್ ಪೈ ಇದೆ ಸೊ ವಿಲ್ ರೈಟ್ ಕಾಸ್ ಎಕ್ಸ್ ಅಂತ ಇದೆ ಹಾಗಾದ್ರೆ ಲಿಮಿಟ್ ಅನ್ನು ಶಿಫ್ಟ್ ಮಾಡ್ತಾ ಹೋಗೋಣ ಏನಾಗುತ್ತೆ ಕಾಸ್ ಆಫ್ ಪೈ ಪ್ಲಸ್ ಒನ್ ಇಸ್ ಈಕ್ವಲ್ಸ್ ಟು ಕಾಸ್ ಆಫ್ 180 ಅಲ್ವಾ ವಿ ನೋ ದಟ್ ಕಾಸ್ ಆಫ್ 180 ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಮೈನಸ್ ಒನ್ ಇದ್ರದ್ದು ಏನ್ ಬರೀಬಹುದು ಸೊ ಸೊ ಪೈ ಇಂಟು ಕೆ ಪ್ಲಸ್ ಒನ್ ಇಸ್ ಈಕ್ವಲ್ಸ್ ಟು ಮೈನಸ್ ಒನ್ ಪ್ಲಸ್ ಒನ್ ಆ ಕಡೆ ಶಿಫ್ಟ್ ಮಾಡೋಣ ಸೊ ಪೈ ಕೆ ಇಸ್ ಈಕ್ವಲ್ಸ್ ಟು ಮೈನಸ್ ಒನ್ ಸೊ ನಮಗೇನ್ ಬರುತ್ತೆ ಪೈ ಕೆ ಇಸ್ ಈಕ್ವಲ್ಸ್ ಟು ಮೈನಸ್ ಟು ಸೊ ಕೆ ಇಸ್ ಈಕ್ವಲ್ಸ್ ಟು ಮೈನಸ್ 2/5 ಬರುತ್ತೆ ಅಲ್ವಾ ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಕೆ ಸೊ ಜಸ್ಟ್ ಸೇಮ್ ಅದೇ ಕಾನ್ಸೆಪ್ಟ್ ಯೂಸ್ ಮಾಡ್ಕೊಂಡ್ವಿ ಸೊ ಏನ್ ಹೇಳ್ತಿದ್ದಾರೆ ಇಟ್ ಇಸ್ ಕಂಟಿನ್ಯೂಸ್ ಅಂತ ಹೇಳ್ತಿದ್ದಾರೆ ಸೊ ಕಂಟಿನ್ಯೂಸ್ ಅಂತ ಆದಾಗ ಏನಾಗುತ್ತೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ತಗೊಂಡು ನಾವೇನ್ ಮಾಡ್ತಾ ಹೋಗ್ಬೇಕು ಫಂಕ್ಷನ್ ನ ಡಿಫೈನ್ ಮಾಡ್ಕೊಂಡು ಸೊ ಲಿಮಿಟ್ ಅನ್ನು ಅಪ್ಲೈ ಮಾಡ್ತಾ ಹೋದಂಗೆಲ್ಲ ನಮಗೆ ಏನ್ ಬರ್ತಾ ಹೋಗ್ತದೆ ಕೆ ವ್ಯಾಲ್ಯೂ ಫೈಂಡ್ ಮಾಡ್ತಾ ಹೋಗಬಹುದು ಸೊ ಕೆ ವ್ಯಾಲ್ಯೂ ಏನ್ ಬಂತು ಫಾರ್ ದಿಸ್ ಫಂಕ್ಷನ್ ಗೆ ಮೈನಸ್ 2/5 ಬಂದಿದೆ ಓಕೆನಾ ಸೊ ನೋಡಿದ್ರೆ ನೆಕ್ಸ್ಟ್ ಕ್ವಶನ್ ಅಗೇನ್ ಇಲ್ಲಿ ಹೇಳ್ತಾ ಇದ್ದಾರೆ ಏನಂತ ಹೇಳ್ತಾರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಕೆ ಎಕ್ಸ್ ಸ್ಕ್ವೇರ್ ಇಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 2 ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ಅಂತ ಹೇಳ್ತಿದ್ದಾರೆ ಅಗೇನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 3 ಇಫ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 2 ಅಂತ ಹೇಳ್ತಿದ್ದಾರೆ ಓಕೆನಾ ಸೊ ಈಗ ನಾವು ಸಾಲ್ವ್ ಮಾಡ್ತಾ ಹೋಗ್ಬೇಕು ಸೇಮ್ ಅಗೇನ್ ಅವರು ಕಂಟಿನ್ಯೂಸ್ ಅಂತ ಹೇಳ್ಬಿಟ್ಟಿದ್ದಾರೆ ಸೊ ನಾವು ಸೊಲ್ಯೂಷನ್ ಫೈಂಡ್ ಮಾಡ್ಕೊಳ್ಳೋಣ ಹೇಗೆ ಫಸ್ಟ್ ಪಾಯಿಂಟ್ ಏನಪ್ಪಾ ಗಿವನ್ function is ಏನಾಗಿರ್ತದೆ continuous at x is equals to 2 x is equals to 2 ಅಂದ್ರೆ ಏನಂತ ಅರ್ಥ ಆಯ್ತು ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಆಯ್ತು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಅರ್ಥ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು ಯಾವ ಪಾಯಿಂಟ್ ಅಲ್ಲಿ 2 ಪಾಯಿಂಟ್ ಅಲ್ಲಿ ಮೈನಸ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಅಂತ ಹೇಳಿ ಅಗೇನ್ ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು ಏನೋ 2 ಪ್ಲಸ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಅಂತ ಹೇಳಿ ಹಾಗಾದ್ರೆ ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು ಏನಿದೆ 2 ಮೈನಸ್ ಎಫ್ ಆಫ್ ಎಕ್ಸ್ ಅಂತಂದ್ರೆ ಏನಪ್ಪಾ ಸೊ ನೋಡ್ಕೋಬೇಕು ಲೆಸ್ ದ್ಯಾನ್ 2 ಅಂತ ಕೊಟ್ಟಿದ್ದಾರೆ ಲೆಸ್ ದ್ಯಾನ್ 2 ಅಂದ್ರೆ ಏನಿದೆ ನೋಡ್ಕೊಳ್ಳೋಣ ಇಲ್ಲಿದೆ ಲೆಸ್ ದ್ಯಾನ್ 2 ಇದೆ ಲೆಸ್ ದ್ಯಾನ್ 2 ಇದ್ದಾಗ ಏನಾಯ್ತು ಕೆ ಎಕ್ಸ್ ಸ್ಕ್ವೇರ್ ಆಯ್ತು ಸೊ ಬರ್ಕೊಳ್ಳೋಣ ಇಲ್ಲಿದೆ ಕೆ ಎಕ್ಸ್ ಸ್ಕ್ವೇರ್ ಅಗೇನ್ ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್ ಸೊ ಗ್ರೇಟರ್ ದ್ಯಾನ್ 2 ಅಂದ್ರೆ ಏನಾಗಿರುತ್ತೆ 3 ಆಗಿರ್ತದೆ ಸೊ ದಿಸ್ ಇಸ್ ಈಕ್ವಲ್ ಆಗುತ್ತೆ ಇಲ್ಲಿ 3 ಆಗುತ್ತೆ ಸೊ ಲಿಮಿಟ್ ವ್ಯಾಲ್ಯೂ ಶಿಫ್ಟ್ ಮಾಡೋಣ ಎಟ್ ದ ಪ್ಲೇಸ್ ಆಫ್ ಎಕ್ಸ್ ಅಲ್ಲಿ 2 ಅನ್ನು ಶಿಫ್ಟ್ ಮಾಡೋಣ ಇದೇನಾಗುತ್ತೆ ಕೆ ಆಫ್ 2 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಸೊ ಇಲ್ಲಿ ಲಿಮಿಟ್ ಆಫ್ ಕಾನ್ಸ್ಟೆಂಟ್ ನಮಗೆ ಏನು ಬಂದ್ಬಿಡುತ್ತೆ ಕಾನ್ಸ್ಟೆಂಟ್ ಸೊ 2 ಸ್ಕ್ವೇರ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 4 ಇಸ್ ಈಕ್ವಲ್ಸ್ ಟು 3 therefore k is the value is equals to 3/4 ಬಂದ್ಬಿಡ್ತದೆ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಕೆ ನೋಡಿ ಈ ಮೂರು ಪ್ರಾಬ್ಲಮ್ಸ್ ಏನಿದಾವೆ ಸಿಮಿಲರ್ ಆಗಿದೆ ಅಲ್ವಾ ಸೊ ದಿಸ್ ಇಸ್ ಒನ್ ಪ್ರಾಬ್ಲಮ್ ಸೇಮ್ ಆಸ್ ನಾವು ತಗೊಂಡ್ವಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ತಗೊಂಡ್ವಿ ಈ ಪ್ರಾಬ್ಲಮ್ ಅಲ್ಲಿ ಕೂಡ ನಾವೇನ್ ತಗೊಂಡ್ವಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ತಗೊಂಡ್ವಿ ಅಗೇನ್ ಈ ಪ್ರಾಬ್ಲಮ್ ಅಲ್ಲಿ ಕೂಡ ನಾವೇನ್ ತಗೊಂಡ್ವಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಹೇಳಿ ತಗೊಂತಾ ಹೋದ್ವಿ ಹೌದಲ್ವಾ ಹಾಗಾದ್ರೆ ಈ ಮೂರು ಪ್ರಾಬ್ಲಮ್ ಒನ್ ರೀತಿಯಲ್ಲಾದ್ರೆ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ ಸೊ ದಿಸ್ ಇಸ್ ದ ಫಂಕ್ಷನ್ ಸೊ ದಿಸ್ ಇಸ್ ಆಲ್ಸೋ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಬ್ಲಮ್ ಓಕೆನಾ ಸೊ ಅವ್ರು ಏನ್ ಹೇಳ್ತಿದ್ದಾರೆ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಆಗುತ್ತೆ ಕೆ ಕಾಸ್ ಎಕ್ಸ್ ಡಿವಿಸಿಬಲ್ ಬೈ ಪೈ ಮೈನಸ್ 2x ಇಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ಸ್ ಟು ಪೈ ಬೈ 2 ಸೊ ನಾನು ನಿಮಗೆ ಆಲ್ರೆಡಿ ಹೇಳ್ತೀನಿ ಎಕ್ಸ್ ಈಸ್ ನಾಟ್ ಈಕ್ವಲ್ಸ್ ಟು x is not equals to pi by 2 means x can take the greater than value, x can take the value less than value. Alva x can take greater than pi by 2 or x can take less than pi by 2. ನೋಡಿ ನಾವು ಹೇಗೆ ನಾವು x greater than pi by 2 ಅಂತ ಹೇಳ್ತಿದೀವಿ ನಾವು ಲೆಫ್ಟ್ ಹ್ಯಾಂಡ್ ಅಪ್ರೋಚ್ ಮಾಡಬಹುದು ಲೆಸ್ ದನ್ 2 ಅಂದ್ರೆ ರೈಟ್ ಹ್ಯಾಂಡ್ ಅಪ್ರೋಚ್ ಮಾಡ್ತಾ ಹೋಗ್ಬೋದು ನಾವು ಇಲ್ಲಿ ರೈಟ್ ಹ್ಯಾಂಡ್ ಅಪ್ರೋಚ್ ಮಾಡಿದಾಗ ಲೆಫ್ಟ್ ಹ್ಯಾಂಡ್ ಅಪ್ರೋಚ್ ಮಾಡಿದಾಗ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಏನಾಗಿಬಿಡುತ್ತಪ್ಪ ಅಂದ್ರೆ ಕಾಸ್ ಎಕ್ಸ್ ಡಿವಿಸಿಬಲ್ ಬೈ ಪೈ ಮೈನಸ್ 2x ಆಗ್ತಾ ಹೋಗ್ತದೆ ನಾವು ಇಲ್ಲಿ ಗ್ರೇಟರ್ ದ್ಯಾನ್ ಪೈ ಬೈ 2 ಇದ್ದಾಗ ನಾವೇನ್ ಮಾಡಬಹುದು ರೈಟ್ ಸೈಡ್ ಇಂದ ಅಪ್ರೋಚ್ ಮಾಡ್ತಾ ಹೋಗ್ಬಹುದು ಲೆಸ್ ದ್ಯಾನ್ 2 ಇದ್ದಾಗ ನಾವೇನ್ ಮಾಡ್ತಾ ಹೋದ್ವು ಲೆಫ್ಟ್ ಸೈಡ್ ಇಂದ ಅಪ್ರೋಚ್ ಮಾಡ್ತಾ ಹೋಗ್ಬಹುದು ನಾವು ರೈಟ್ ಸೈಡ್ ಇಂದ ಅಪ್ರೋಚ್ ಮಾಡಿದ್ರು ಲೆಫ್ಟ್ ಸೈಡ್ ಇಂದ ಅಪ್ರೋಚ್ ಮಾಡಿದ್ರು ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಎಲ್ಲಿ ಹೋಗ್ತಾ ಹೋಗ್ತದೆ ಕೆ ಕಾಸ್ ಎಕ್ಸ್ ಡಿವಿಸಿಬಲ್ ಬೈ ಪೈ ಮೈನಸ್ 2x ಹೋಗ್ತದೆ ಹಾಗಾದ್ರೆ ಸೊ ಫಾರ್ ದಿಸ್ ಫಂಕ್ಷನ್ ಗೆ ನಾನು ಏನ್ ತಗೊಂಡು ಹೆಂಗ್ ಸಾಲ್ವ್ ಮಾಡ್ತೀನಪ್ಪ ಅಂದ್ರೆ ಅವ್ರು ಕೊಟ್ಟಿದ್ದಾರೆ ಸೊ ಗಿವನ್ ಫಂಕ್ಷನ್ ಈಸ್
ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಅಲ್ಲಿ ಪೈ ಬೈ ಟು ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಇದಕ್ಕೆ ನಾನು ತಗೊಳ್ತೀನಿ ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು ಪೈ ಬೈ ಟು, ದಟ್ ಈಸ್ ಲಿಮಿಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಅಂತ ತಗೊಂಡ್ಬಿಡ್ತೀನಿ, ಫಂಕ್ಷನ್ ವ್ಯಾಲ್ಯೂ ತಗೊಳ್ತೀನಿ. ಏನ್ ತಗೊಳ್ತೀನಿ ನಾನು ಇದಕ್ಕೆ? ಸೊ ಈ ಪ್ರಾಬ್ಲಮ್ಗೆ ನಾನು ಏನ್ ತಗೊಳ್ತೀನಿ, ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು ಪೈ ಬೈ ಟು ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಫಂಕ್ಷನ್ ವ್ಯಾಲ್ಯೂ ತಗೊಳ್ತೀನಿ. ಯಾಕೆಪ್ಪ ಅಂತಂದ್ರೆ ನಾವು ಲೆಫ್ಟ್ ಹ್ಯಾಂಡ್ ಅಪ್ರೋಚ್ ಮಾಡ್ತಾ ಹೋದ್ರು, ರೈಟ್ ಹ್ಯಾಂಡ್ ಅಪ್ರೋಚ್ ಮಾಡ್ತಾ ಹೋದ್ರು, ಫಂಕ್ಷನ್ ಏನಾಗುತ್ತಪ್ಪ ಅಂದ್ರೆ ಕೆ ಕಾಸ್ ಎಕ್ಸ್ ಡಿವಿಸಿಬಲ್ ಬೈ ಪೈ ಮೈನಸ್ 2x ಗೆ ಅಪ್ರೋಚ್ ಆಗ್ತಾ ಹೋಗ್ತದೆ. ಸೊ ಹಾಗಾಗಿ ಎಫ್ ಆಫ್ ಎಕ್ಸ್ ನಾನು ಚೂಸ್ ಮಾಡ್ಕೊಳ್ತೀನಿ, ಕೆ ಸೊ ನಾನು ತಗೊಳ್ತೀನಿ ಲಿಮಿಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಫಂಕ್ಷನ್ ವ್ಯಾಲ್ಯೂ ತಗೊಳ್ತೀನಿ. ಹಾಗಾದ್ರೆ ಏನ್ ಮಾಡೋಣ, ಹೆಂಗ್ ಸಾಲ್ವ್ ಮಾಡ್ಕೊಳ್ಳೋಣ ನೋಡೋಣ. ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು ಪೈ ಬೈ ಟು ಅಲ್ವಾ. ಸೊ ಎಫ್ ಆಫ್ ಎಕ್ಸ್ ಏನಾಯ್ತು ಈಗ, ಕೆ ಕಾಸ್ ಎಕ್ಸ್ ಡಿವಿಸಿಬಲ್ ಬೈ ಪೈ ಮೈನಸ್ 2x. ಈಗ ಎಫ್ ಆಫ್ ಎಕ್ಸ್ ಬೈ ಟು, ಇಟ್ ಮೀನ್ಸ್ ಎಕ್ಸ್ ಪ್ಲೇಸ್ ಅಲ್ಲಿ ಏನಿದೆ ಪೈ ಬೈ ಟು ಇದೆ. ಸೊ ಪೈ ಬೈ ಟು ಅಲ್ಲಿ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಪೈ ಬೈ ಟು ಅಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಆಗಿದೆ 3 ಆಗಿದೆ. ಹಾಗಾದ್ರೆ ನಾವೇನ್ ಬರೀಬಹುದು ಇಲ್ಲಿ 3 ಬರೀಬಹುದು. ಓಕೆನಾ. ಈಗ ಲಿಮಿಟ್ ಅನ್ನ ಅಪ್ಲೈ ಮಾಡೋಣ. ಲಿಮಿಟ್ ಅಪ್ಲೈ ಮಾಡಿದಾಗ ಎಲ್ಲಿ ಅಪ್ಲೈ ಮಾಡ್ತೀವಿ, ಎಕ್ಸ್ ಪ್ಲೇಸ್ ಅಲ್ಲಿ ಅಪ್ಲೈ ಮಾಡ್ತೀವಿ. ಸೊ ಏನಾಗುತ್ತೆ, ಕೆ ಆಫ್ ಕಾಸ್ ಆಫ್ 90 ಡಿವಿಸಿಬಲ್ ಬೈ ಏನ್ ಬರುತ್ತೆ, ಪೈ ಬೈ ಟು ಮೈನಸ್ 2 ಪೈ ಬೈ ಟು ಇಸ್ ಈಕ್ವಲ್ ಟು 3. ಬಟ್ ನೋಡಿ 0 0, ಸೊ 2 2 ಕ್ಯಾನ್ಸಲ್ ಆಯ್ತು. ಸೊ ಕಾಸ್ ಆಫ್ 90 ವ್ಯಾಲ್ಯೂ 0. ಸೊ ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಏನಾಗ್ಬಿಡ್ತದೆ, 0 by 0 ಫಾರ್ಮ್ ಬಂದ್ಬಿಡ್ತದೆ. So this is called one of the undetermined form. ನಾವು ನೋಡಿದ್ರೆ ಫಸ್ಟ್ ಇಯರ್ಸ್ ಅಲ್ಲಿ, ಸೊ 0 by 0 ಅನ್ನೋದು ಏನಾಗುತ್ತೆ, ಅನ್ಡಿಟರ್ಮೈನ್ಡ್ ಫಾರ್ಮ್ ಆಗುತ್ತೆ. ಅನ್ಡಿಟರ್ಮೈನ್ಡ್ ಫಾರ್ಮ್ ಅನ್ನ ರಿಮೂವ್ ಮಾಡಿಕ್ಕೆ ವಿಲ್ ಯೂಸ್ LH ರೂಲ್, ಇಟ್ ಮೀನ್ಸ್ ಲ್ಯಾಪ್ಲೇಸ್ ಹಾಸ್ಪಿಟಲ್ ರೂಲ್. ಸೊ ನಾವು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಕೊಳ್ಳೋಣ, ಸೊ ಅಪ್ಲೈಯಿಂಗ್ ಲೆಫ್ಟ್ ಎಲ್ ಹಾಸ್ಪಿಟಲ್ ಸೊ ರೂಲ್ ಅನ್ನ ಯೂಸ್ ಮಾಡೋಣ. ಅದೇನೇನತ್ತಪ್ಪ ಅಂದಿನ ನಾವೇನ್ ಮಾಡ್ತಾ ಹೋಗ್ಬೇಕು, ನ್ಯೂಮರೇಟರ್ ನ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕು, ಡಿನಾಮಿನೇಟರ್ ಸಪರೇಟ್ ಆಗಿ ಡಿಫ್ರೆನ್ಶಿಯೇಷನ್ ಮಾಡ್ತಾ ಹೋಗ್ಬೇಕು. ನೀವು ಫಸ್ಟ್ ಇಯರ್ ಅಲ್ಲಿ ಕಲಿತಿದ್ದೀರಾ ಕೆಲವೊಂದು ಫಂಕ್ಷನ್ಸ್ ಗಳಿಗೆ ಹೇಗೆ ಡಿಫ್ರೆನ್ಶಿಯೇಷನ್ ಮಾಡ್ತಾ ಹೋಗಬಹುದು ಅಂತೇಳಿ. ಸೊ ಅದನ್ನ ಇಲ್ಲಿ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಏನಾಗುತ್ತೆ, ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ಸ್ ಟು ಪೈ ಬೈ ಟು. ಸೊ ನಾವು ಇದನ್ನ ಡಿಫ್ರೆನ್ಶಿಯೇಷನ್ ಮಾಡ್ತಾ ಹೋಗೋಣ. ಸೊ ಕೆ ಅನ್ನೋದು ಹಾಗೆ ಬರ್ಕೊಂತೀವಿ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ಏನಾಗತ್ತಪ್ಪ ಅಂದ್ರೆ ಮೈನಸ್ ಸೈನ್ ಎಕ್ಸ್ ಅಂತ ಬರೀಬಹುದು. ಸೊ ಡಿವಿಸಿಬಲ್ ಬೈ, ಸೊ ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು 0. ಸೊ ರಿಮೈನಿಂಗ್ ಏನ್ ಉಳಿತೀನಿ, ಮೈನಸ್ 2 ಉಳಿಯುತ್ತೆ. ಸೊ ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಏನಾಗುತ್ತೆ, 1 ಬರ್ತದೆ. ಸೊ ನಾವು LH ರೂಲ್ ಓನ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಮಾತ್ರ ಅಪ್ರೋಚ್ ಮಾಡ್ತಾ ಹೋಗ್ಬೇಕು. ಸೊ ರೈಟ್ ಹ್ಯಾಂಡ್ ಸೈಡ್ ಏನಿದೆ 3 ಹಾಗೆ ಬರೆಯೋಣ. ಈಗ ನಾವು ಲಿಮಿಟ್ ಅನ್ನು ಅಪ್ಲೈ ಮಾಡ್ತಾ ಹೋಗೋಣ. ಸೊ ಏನಾಗುತ್ತೆ, ಸೊ ಕೆ ಆಫ್ ಮೈನಸ್ ಸೈನ್ ಆಫ್ ಏನಿದೆ ಇಲ್ಲಿ 90 ಡಿವಿಸಿಬಲ್ ಬೈ ಮೈನಸ್ 2 ಇಂಟು 1 ಏನಾಗುತ್ತೆ, ಮೈನಸ್ 2 ಇಸ್ ಈಕ್ವಲ್ಸ್ ಟು 3 ಆಗುತ್ತೆ. ಸೊ ನಮಗೆ ಗೊತ್ತಿದೆ ಸೈನ್ 90 ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 1. ಸೊ ದಿಸ್ ಮೈನಸ್ ಸೈನ್ ಗೆಟ್ ಕ್ಯಾನ್ಸಲ್. 2 ನ ಈ ಕಡೆ ಶಿಫ್ಟ್ ಮಾಡಿದಾಗ ನಮಗೆ ಏನ್ ಬರುತ್ತೆ, ಕೆ ಇಸ್ ಈಕ್ವಲ್ಸ್ ಟು 6 ಬರುತ್ತೆ. ಸೊ ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಕೆ. ನೋಡಿ ನಾನು ಈ ಮೂರು ಪ್ರಾಬ್ಲಮ್ಸ್ ನ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ತಗೊಂಡು ನಾನು ಏನ್ ಮಾಡಿದೆ, ಪ್ರಾಬ್ಲಮ್ ಸಾಲ್ವ್ ಮಾಡಿದೆ. ಬಟ್ ಈ ಪ್ರಾಬ್ಲಮ್ ಅಲ್ಲಿ ನಾನು ಏನ್ ತಗೊಂಡಿದ್ದೀನಿ, ಲಿಮಿಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಏನು ತಗೊಂಡಿದ್ದೀನಿ, ಫಂಕ್ಷನಲ್ ವ್ಯಾಲ್ಯೂ ಅಂತ ತಗೊಂಡಿದ್ದೀನಿ. ಯಾಕಪ್ಪ ಅಂದ್ರೆ ಇಲ್ಲಿ ನಾಟ್ ಈಕ್ವಲ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಈ ಪ್ರಾಬ್ಲಮ್ಸ್ಗೆ ವಿಲ್ ಗೋ ಫಾರ್ ದಿ ಲಿಮಿಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಫಂಕ್ಷನಲ್ ವ್ಯಾಲ್ಯೂ. ಸೇಮ್ ನಾವೇನ್ ತಗೊಂಡ್ವಿ ಈಗ, ಲಿಮಿಟ್ ವ್ಯಾಲ್ಯೂ ಎಫ್ ಆಫ್ ಎಕ್ಸ್ ಪ್ಲೇಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಕೆ ಕಾಸ್ ಎಕ್ಸ್ 5 ಮೈನಸ್ 2x ನ ಸಬ್ಸ್ಟಿಟ್ಯೂಟ್ ಮಾಡಿದೆ. ಬಟ್ ಲಿಮಿಟ್ ಅನ್ನು ಅಪ್ಲೈ ಮಾಡಿದಾಗ ಏನಾಯ್ತದೋ, ಒನ್ ಆಫ್ ದಿ ಅನ್ಡಿಟರ್ಮೈನ್ಡ್ ಫಾರ್ಮ್ ದಟ್ ಈಸ್ 0 by 0 ಫಾರ್ಮ್ ಬಂತು. ಸೊ ಅದನ್ನು ನಾವೇನ್ ಮಾಡ್ಬೇಕು, ಈಗ ರಿಮೂವ್ ಮಾಡ್ಕೋಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಸೊ ವಿಲ್ ಯೂಸ್ LH ರೂಲ್, ಇಟ್ ಮೀನ್ಸ್ ಎಲ್ ಹಾಸ್ಪಿಟಲ್ ರೂಲ್ ಅಂತ ಹೇಳ್ತೀವಿ. ನೀವು ಫಸ್ಟ್ ಇಯರ್ ಅಲ್ಲಿ ಕಲ್ತಿದ್ದೀರಾ. ಸೊ ಲಿಮಿಟ್ ಆಸ್ ಎಕ್ಸ್ಟೆಂಡಿಂಗ್ಸ್ ಟು ಪೈ ಬೈ ಟು ನಾವೇನ್ ಮಾಡ್ತಾ ಹೋಗ್ಬೇಕು, LH ರೂಲ್ ಅನ್ನು ಏನ್ ಹೇಳ್ತದಪ್ಪ ಅಂದ್ರೆ ಕೊಟ್ಟಿರುವಂತಹ ಫಂಕ್ಷನ್ ನ ನ್ಯೂಮರೇಟರ್ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕು, ಡಿನಾಮಿನೇಟರ್ ಸಪರೇಟ್ ಆಗಿ ಡಿಫ್ರೆನ್ಶಿಯೇಟ್ ಮಾಡ್ತಾ ಹೋಗ್ಬೇಕು. ಸೊ ನ್ಯೂಮರೇಟರ್ ನಾನು ಏನ್ ಮಾಡ್ತಾ ಹೋಗ್ತೀನಿ, ಡಿಫ್ರೆನ್ಶಿಯೇಟ್ ಮಾಡ್ತೀನಿ. ಸೊ ನಮಗೆ ಏನ್ ಕೊಡ್ತಾರೆ ಇಲ್ಲಿ, ಸೊ ಕಾನ್ಸ್ಟೆಂಟ್ ಇಂಟು ಕಾಸ್ ಎಕ್ಸ್ ಅಂತ ಕೊಡ್ತಾರೆ, ಕಾನ್ಸ್ಟೆಂಟ್ ನ ಹಾಗೆ ಇಟ್ಕೊಳ್ತೀನಿ. ಡಿಫ್ರೆನ್ಶಿಯೇಷನ್ ಆಫ್ ಕಾಸ್ ಎಕ್ಸ್ ನಮಗೆ ಗೊತ್ತಿದೆ ಫಾರ್ಮುಲಾ, ದಟ್ ಈಸ್ ಮೈನಸ್ ಸೈನ್ ಎಕ್ಸ್ ಅಂತ ಹೇಳಿ. ಹಾಗೆ ಸೊ ಇಲ್ಲಿದೆ ಡಿಫ್ರೆನ್ಶಿಯೇಷನ್ ಆಫ್ ಏನಿದೆ, ಕಾನ್ಸ್ಟೆಂಟ್ ಇದೆ, ಡಿಫ್ರೆನ್ಶಿಯೇಷನ್ ಆಫ್ ಕಾನ್ಸ್ಟೆಂಟ್ ಏನಾಗುತ್ತೆ, ಸೊ 0 ಆಗುತ್ತೆ. ಮೈನಸ್ ನ ಹಾಗೆ ಬರಿತೀವಿ, 2 ಅನ್ನ ಹಾಗೆ ಬರೆಯೋಣ. ಡಿಫ್ರೆನ್ಶಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಮಾಡಿದಾಗ ನಮಗೆ ಏನ್ ಬರುತ್ತೆ, 1 ಬರ್ತದೆ. ಸೊ ಹಂಗೆ ನಾನು ಏನ್ ಬರೆದೆ, 1 ಬರ್ತದೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಲಿಮಿಟ್ ಅನ್ನು ಅಪ್ಲೈ ಮಾಡ್ತೀನಿ. ಆಸ್ ಎಕ್ಸ್ಟೆಂಡಿಂಗ್ಸ್ ಟು ಪೈ ಬೈ 2 ಆದಾಗ ಸೊ ಸೈನ್ 90 ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 1 ಆಗುತ್ತೆ.
ಸೊ ಇಲ್ಲಿ ಬರುತ್ತೆ ನಮಗೆ 1 ಬರ್ತದೆ. ಸೊ ಈ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. 2 ನ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ 6 ಬರ್ತದೆ. ಸೊ ಕೆ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 6 ಆಗುತ್ತೆ. ಸೊ ನೋಡಿ ಇವು 4 ಪ್ರಾಬ್ಲಮ್ಸ್ ಬಹಳ ಇಂಪಾರ್ಟೆಂಟ್. ಈ 4 ಪ್ರಾಬ್ಲಮ್ಸ್ ಅನ್ನೇ ನಿಮ್ಮ ಫೈನಲ್ ಎಕ್ಸಾಮ್ ಅಲ್ಲಿ ಸೊ ಕೇಳ್ತಾ ಹೋಗ್ತಾರೆ. ಸೊ ಇಟ್ ಇಸ್ ಕಂಟಿನ್ಯೂಸ್ ಅಂತ ಹೇಳಿದಾಗ ಸೊ ನೀವೇನ್ ಮಾಡ್ತಾ ಹೋಗ್ಬೇಕು. ಸೊ ಈ 3 ಪ್ರಾಬ್ಲಮ್ ಅಲ್ಲಿ ಇನ್ಈಕ್ವಾಲಿಟಿ ಕೊಟ್ಟಿದ್ದಾರೆ. ಇನ್ಈಕ್ವಾಲಿಟಿ ಕೊಟ್ಟಾಗ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ತಗೊಂಡು ಪ್ರೂವ್ ಮಾಡ್ತಾ ಹೋಗಿ. ವಿಲ್ ಗೆಟ್ ದ ಆನ್ಸರ್. ಬಟ್ ಈ ಪ್ರಾಬ್ಲಮ್ ಬಂದಾಗ ನಾವು ಲೆಫ್ಟ್ ಹ್ಯಾಂಡ್ ಲಿಮಿಟ್ ರೈಟ್ ಹ್ಯಾಂಡ್ ಲಿಮಿಟ್ ಅಪ್ರೋಚ್ ಮಾಡಿದಾಗ ಸೇಮ್ ಬರ್ತಾ ಹೋಗ್ತದೆ. ಬಟ್ ನಮಗೆ ಇಲ್ಲಿ ಆನ್ಸರ್ ಬರಲ್ಲ. ಸೊ ಹಾಗಾಗಿ ನಾವೇನ್ ಮಾಡ್ತಾ ಹೋಗ್ಬೇಕಪ್ಪ ಅಂದ್ರೆ ಲಿಮಿಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಫಂಕ್ಷನಲ್ ವ್ಯಾಲ್ಯೂ ಅಂತ ತಗೊಳ್ಬೇಕು. ಸೊ ಲಿಮಿಟ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಫಂಕ್ಷನಲ್ ವ್ಯಾಲ್ಯೂ ಅಂತ ತಗೊಂಡಾಗ ಸೊ ನಮಗೇನ್ ಬರುತ್ತಪ್ಪ ಅಂದ್ರೆ ಕೆ ಇಸ್ ಈಕ್ವಲ್ಸ್ ಟು 6 ಬರ್ತಾ ಹೋಗ್ತದೆ. ಗೊತ್ತಿದೆ ಅಲ್ವಾ. ಸೊ ಹಾಗಾದ್ರೆ ಲಾಸ್ಟ್ ಒನ್ ಮೋರ್ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಏನಂತ ಹೇಳ್ತಾರೆ, ಫೈಂಡ್ ದ ವ್ಯಾಲ್ಯೂ ಆಫ್ ಎ ಅಂಡ್ ಬಿ such that the function defined by so f of x is equals to 5 if x is less than or equals to 2. Again f of x is equals to ax plus b if x lies between 2 and 10, and f of x is equals to 21 x greater than or equals to 10 is continuous functions ಅಂತ ಹೇಳ್ಕೊಡ್ತಿದ್ದಾರೆ. ಹಾಗಾದ್ರೆ ಇದು ಎಲ್ಲಿ ಕಂಟಿನ್ಯೂಸ್ ಫಂಕ್ಷನ್ ಅನ್ನೋದು ನಮಗೆ ಗೊತ್ತಾಗಬೇಕು. ನಾನು ನಿಮಗೆ ಹೇಳಿದ್ದೀನಿ ಯಾವ ಫಂಕ್ಷನ್ ಅಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಇರ್ತದೋ ಆ ಪಾಯಿಂಟ್ ಅಲ್ಲಿ ನಾವು ಚೆಕ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ಕಂಟಿನ್ಯೂಸ್ ಅಂತ ಕೊಟ್ಟಿದ್ದಾರೆ ಮತ್ತೆ ಆ ಪಾಯಿಂಟ್ ಅಲ್ಲೇ ಕಂಟಿನ್ಯೂಸ್ ಆಗಿರ್ತದೆ. ಹಾಗಾದ್ರೆ ಸೊ ಗಿವನ್ ಫಂಕ್ಷನ್ ಸೊ ಹಾಗಾದ್ರೆ ಸೊ ನಮಗೆ ಏನಂತ ಅರ್ಥ, ಸೊ ಗಿವನ್ ಫಂಕ್ಷನ್ ಎಲ್ಲೆಲ್ಲಿ ಕಂಟಿನ್ಯೂಸ್ ಆಗಿರ್ತದೆ. ಸೊ ಗಿವನ್ ಫಂಕ್ಷನ್ ಈಸ್ ಸೊ ಕಂಟಿನ್ಯೂಸ್ at x is equals ನೋಡೋಣ ಇಲ್ಲಿ ನೋಡಿ ಲೆಸ್ ದೆನ್ ಆರ್ ಈಕ್ವಲ್ ಇದೆ. ಎಲ್ಲಿದೆ? ಇಲ್ಲಿದೆ ಅಲ್ವಾ. ಅಂದ್ರೆ ಎಟ್ ದ ಪಾಯಿಂಟ್ 2 ಅಲ್ಲಿ ಕೂಡ ಏನಂತ ಅರ್ಥ, ಕಂಟಿನ್ಯೂಸ್ ಅಂತ ಅರ್ಥ. ಅಂಡ್ ಅಗೇನ್ ಇಲ್ಲಿ ಏನಿದೆ 10 ಗೆ ಗ್ರೇಟರ್ ದೆನ್ ಆರ್ ಈಕ್ವಲ್ ಇದೆ ಅಂಡ್ x is equals to 10 ಅಲ್ಲಿ ಕೂಡ ಏನಾಗಿದೆ ಅಂತ ಅರ್ಥ, ಕಂಟಿನ್ಯೂಸ್ ಅಂತ ಹೇಳಿ ಆಗುತ್ತೆ. ಹಾಗಾದ್ರೆ ಚೆಕ್ ಮಾಡ್ತಾ ಹೋಗೋಣ. ನಾವೇನ್ ಫೈಂಡ್ ಮಾಡ್ಬೇಕೀಗ, ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ ಅಂಡ್ ಬಿ. ಹಾಗಾದ್ರೆ ಸೊ ಫಸ್ಟ್ಲಿ ಅಟ್ x is equals to 2 ಅಲ್ಲಿ ಚೆಕ್ ಮಾಡ್ತಾ ಹೋಗೋಣ. ಅಟ್ x is equals to 2 ಅಲ್ಲಿ ಚೂಸ್ ಮಾಡಿದಾಗ f of x is equals to ಫಂಕ್ಷನ್ ವ್ಯಾಲ್ಯೂ ಏನಾಗುತ್ತೆ, ಸೊ x is equals to 2 ಆದಾಗ f of x is equals ಆಗುತ್ತೆ 5 ಆಗುತ್ತೆ. It means it implies f of 2 is equals to 5. That is functional value is equals to 5 ಆಗಿದೆ. ಹಾಗಾದ್ರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅನ್ನ ಫೈಂಡ್ ಮಾಡ್ಕೊಳ್ಳೋಣ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಮೀನ್ಸ್ ಲಿಮಿಟ್ as x tending to 2 minus of the function f of x. So therefore limit as x tending to 2 minus f of x less than 2. So less than 2 ಇಲ್ಲೇ ಕೊಟ್ಟಿದ್ದಾರೆ. less than 2 ಇದ್ದಾಗ ಏನಾಗುತ್ತೆ 5 ಆಗುತ್ತೆ. So this is equals ಆಗುತ್ತೆ 5 ಅಂತ ಆಗ್ತದೆ. ಹೌದಲ್ವಾ. ಸೊ ನೆಕ್ಸ್ಟ್ ನಾವೇನ್ ಮಾಡ್ಕೊಳ್ಳೋಣ, ರೈಟ್ ಹ್ಯಾಂಡ್ ಲಿಮಿಟ್ ಅನ್ನ ಫೈಂಡ್ ಮಾಡ್ಕೊಳ್ಳೋಣ. ಸೊ ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 2 ಪ್ಲಸ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ತಗೊಳ್ಳೋಣ. ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು ಸೊ ಏನ್ ತಗೊಳ್ಳಿ, ಎಕ್ಸ್ ಟೆಂಡಿಂಗ್ಸ್ ಟು 2 ಪ್ಲಸ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್ ಗ್ರೇಟರ್ ದನ್ 2 ಎಲ್ಲಿದೆ, ಎ ಎಕ್ಸ್ ಪ್ಲಸ್ ಬಿ ಅಲ್ಲಿದೆ. ಸೊ ನಾವೇನ್ ಬರ್ಕೊಳ್ಳೋಣ ಇಲ್ಲಿಗ ಎ ಎಕ್ಸ್ ಪ್ಲಸ್ ಬಿ ಅನ್ನ ಬರ್ಕೊಳ್ಳೋಣ. ಲಿಮಿಟ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 2 ರಿಪ್ಲೇಸ್ ಮಾಡಿದಾಗ ಏನಾಗುತ್ತೆ ಇಲ್ಲಿ, ಸೊ 2a ಪ್ಲಸ್ ಬಿ ಅಂತ ಬರುತ್ತೆ. ಸೊ ಮೋರ್ ಓವರ್ ನೋಡಿ ನಮಗೆ ಹೇಳಿ ಏನ್ ಬಿಟ್ಟಿದ್ದಾರೆ, ಕಂಟಿನ್ಯೂಸ್ ಅಂತ ಹೇಳಿದ್ದಾರೆ ಅಂತಂದ್ರೆಗಿನ therefore ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಅಂತ ಆಗಿರ್ತದೆ, ರೈಟ್ ಹ್ಯಾಂಡ್ ಲಿಮಿಟ್ ಆಗಿರ್ತದೆ. ಹಾಗಾದ್ರೆ ನಮಗೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಏನ್ ಬಂದಿದೆ 5 ಬಂದಿದೆ. ರೈಟ್ ಹ್ಯಾಂಡ್ ಲಿಮಿಟ್ ಏನ್ ಬಂದಿದೆ ನಮಗೆ 2a ಪ್ಲಸ್ ಬಿ ಬಂದಿದೆ. ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 1. ಓಕೆನಾ. ಸೊ ಈಗ ಸೇಮ್ ಅದೇ ರೀತಿಯಾಗಿ ನಾವೇನ್ ಮಾಡ್ಕೊಳ್ಳೋಣ, ಈಗ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 10 ಅಲ್ಲಿ ತಗೊಳ್ಳೋಣ. ಸೊ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 10. ಸೊ ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 10 ಅಲ್ಲಿ ನಾವು ಫಂಕ್ಷನ್ ವ್ಯಾಲ್ಯೂ ಫೈಂಡ್ ಮಾಡ್ಕೋ. ಅಟ್ ಎಕ್ಸ್ ಇಸ್ ಈಕ್ವಲ್ಸ್ ಟು 10 ಅಲ್ಲಿ ನಾವೇನ್ ತಗೊಳ್ಳೋಣ, ಕಂಟಿನ್ಯೂಸ್ ಅಂತ ಹೇಳ್ತಾರೆ. ಲೆಫ್ಟ್ ಇಲ್ಲಿ ನಾವು ಡೈರೆಕ್ಟ್ ಮಾಡ್ಕೊಳ್ಳೋಣ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಇಸ್ ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಲಿಮಿಟ್ ಅಂತ ಬರ್ಕೊಂಡ್ಬಿಡೋಣ. ಅಥವಾ ನೀವು ಹಾಗಾದ್ರೂ ಸಾಲ್ವ್ ಮಾಡ್ಕೋಬಹುದು. ಸೊ ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು ಇಲ್ಲಿ ಬರ್ಕೊಳ್ಳೋಣ 10 ಮೈನಸ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್. ಅದೇ ರೀತಿಯಾಗಿ ಇದನ್ನ ಬರ್ಕೋಬಹುದು. ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು 10 ಪ್ಲಸ್ ಆಫ್ ದಿ ಫಂಕ್ಷನ್ ಎಫ್ ಆಫ್ ಎಕ್ಸ್. ಈಗ ಲೆಸ್ ದ್ಯಾನ್ 10 ಆದಾಗ ಎಫ್ ಆಫ್ ಎಕ್ಸ್ ಏನಾಗುತ್ತೆ ನೋಡ್ಕೊಳ್ಳೋಣ. ಎಕ್ಸ್ ಟೆಂಡಿಂಗ್ಸ್ ಟು 10 ಮೈನಸ್ ಆಫ್ ದಿ ಫಂಕ್ಷನ್ ಎಫ್ ಲೆಸ್ ದ್ಯಾನ್ 10. ಲೆಸ್ ದ್ಯಾನ್ 10 ಎಲ್ಲಿದೆ, ಲೆಸ್ ದ್ಯಾನ್ 10 ಇಲ್ಲಿದೆ. ಸೊ ಲೆಸ್ ದ್ಯಾನ್ 10 ಇಲ್ಲಿದ್ದಾಗ ಏನಾಗಿದೆ, ಎ ಎಕ್ಸ್ ಪ್ಲಸ್ ಬಿ ಆಗಿದೆ. ಅಗೇನ್ ಲಿಮಿಟ್ ಆಸ್ ಎಕ್ಸ್ ಟೆಂಡಿಂಗ್ಸ್ ಟು ಗ್ರೇಟರ್ ದ್ಯಾನ್ 10 ಆದಾಗ ಎಫ್ ಆಫ್ ಎಕ್ಸ್ ಏನಾಗಿದೆ, ಸೊ 21 ಆಗಿದೆ. ಅಪ್ಲೈ ಮಾಡ್ಕೊಳ್ಳೋಣ. ಇದೇನಾಗುತ್ತೆ 10a ಪ್ಲಸ್ ಬಿ ಇಸ್ ಈಕ್ವೇಶನ್ ಆಯ್ತು 21 ಆಯ್ತು. ಕಾಲ್ ಇಟ್ ಆಸ್ ಈಕ್ವೇಶನ್ ನಂಬರ್ 2. ನೋಡಿ ನಮಗೆ ಇವೆರಡು ಈಕ್ವೇಶನ್ ಅಬ್ಸರ್ವ್ ಮಾಡಿದ್ರೆ ಲೀನಿಯರ್ ಈಕ್ವಾಲಿಟಿ ಬಂತ. ನಾವೇನ್ ಮಾಡೋಣ, ಸಾಲ್ವಿಂಗ್ ಏನ್ ಮಾಡೋಣ, ಸಾಲ್ವಿಂಗ್ ಈಕ್ವೇಶನ್ 1 and 2. ಹೌದಲ್ವಾ. ಈಕ್ವೇಶನ್ 1 ಏನಿದೆ ನಮಗೆ,
ಸೊ 2a plus b is equals to 5. ಸೊ ಅಗೇನ್ ಇನ್ನೊಂದೇನಿದೆ 10a plus b is equals to 21. ಸೊ ಇವೆರಡು ಈಕ್ವೇಶನ್ಸ್ ನಾವೇನ್ ಮಾಡ್ಬೇಕು ಈಗ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸೊ ಇವೆರಡು ಈಕ್ವೇಶನ್ ಏನ್ ಮಾಡ್ತೀನಿ ನಾನು ಸಬ್ಸ್ಟ್ರಾಕ್ಟ್ ಮಾಡ್ತೀನಿ. ಸೊ ಸಬ್ಸ್ಟ್ರಾಕ್ಟ್ ಮಾಡಿದಾಗ ಏನಾಗುತ್ತೆ ಪ್ಲಸ್ ಇದು ಮೈನಸ್ ಆಗ್ತಾ ಹೋಗುತ್ತೆ. ಹಂಗಾದ್ರೆ ನಮ್ಗೆ ಏನ್ ಬರ್ತದೆ ಇದು ಸೊ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗುತ್ತೆ. ಸೊ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆದಾಗ 2a minus 8 minus 10 ಅಲ್ಲಿ 2a ಉಳಿದ್ರೆ ಸೊ ವಿಲ್ ಗೆಟ್ ಎಷ್ಟು ಬರುತ್ತೆ ನಮಗೆ ಮೈನಸ್ 10a ಬರುತ್ತೆ. ದಿಸ್ ಇಸ್ ಈಕ್ವಲ್ಸ್ ಟು 21 ಅಲ್ಲಿ 5 ಹೋಗ್ಬೇಕು ಹೌದಲ್ವಾ. ಸೊ ಮೈನಸ್ 21 ಅಲ್ಲಿ 5 ಹೋದ್ರೆ ಎಷ್ಟು ಉಳಿತದೆ ವಿಲ್ ಗೆಟ್ ಮೈನಸ್ ಏನ್ ಬರ್ತದೆ 16 ಬರ್ತದೆ ಹೌದಲ್ವಾ. ಸೊ ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್. ಸೊ 8 1s 8 2s. ಸೊ therefore a ವ್ಯಾಲ್ಯೂ ಇಸ್ ಈಕ್ವಲ್ ಬಂದಿದೆ ನಮಗೆ 2 ಬಂದಿದೆ. a ವ್ಯಾಲ್ಯೂ ಏನ್ ಬಂತು ನಮಗೆ 2 ಬಂತು. ಅದೇ ರೀತಿಯಾಗಿ ಸೊ ಸಬ್ಸ್ಟಿಟ್ಯೂಟ್ ಸೊ a is equals to 2 in either equation 1 or 2 ಅಲ್ಲಿ equation 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. equation 1 ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಸೊ 5 is equals to 2 of 2 plus b ಬರ್ತದೆ. ಸೊ 2 2s are 4 ಈ ಕಡೆ ಬಂದಾಗ ಸೊ ಮೈನಸ್ 4 ಆಗುತ್ತೆ is equals to b. therefore this is equals to 1 ಬರುತ್ತೆ. ಹಾಗಾದ್ರೆ ಸೊ ನಮಗೆ ಏನ್ ಬಂತು ಸೊ a ವ್ಯಾಲ್ಯೂ is equals to 2, b ವ್ಯಾಲ್ಯೂ is equals to 1. ಸೊ ನಾವು ಈ ರೀತಿಯಾಗಿ ನಾವೇನ್ ಮಾಡ್ಬೋದು a ವ್ಯಾಲ್ಯೂ ಮತ್ತೆ b ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೊಳ್ಬಹುದು ಅಲ್ವಾ. ಸೊ these are the questions in this section. So we'll discuss another more questions in the next sections. Okay na? So thank you.